ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಯದೊಳು ಗುರುಲಿಂಗ ಜಂಗಮವ ದಾಯತವನರಿಯಲ್ಕೆ ಸುಲಭೋಪಾಯದಿಂದೆದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರು ಹಾಗಿ ದಾಯದೋರಿ ಸಮಸ್ತ ಭಕ್ತ ನಿಕಾಯವನ್ನು ಪಾವನವ ಮಾಡಿದ ರಾಯ ಪೂರ್ವಾಚಾರಿ ಸಂಗನ ಬಸವ ಶರಣಾರ್ಥಿ. ಬಸವ ಸಮಿತಿ ಕಲಬುರಗಿ ಹಾಗೂ ಡಾಕ್ಟರ್ ಬಿ ಡಿ ಜತ್ತಿ ವಚನ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಕಲಬುರಗಿ ಇವರ ಆಶ್ರಯದಲ್ಲಿ ಇವತ್ತು 883ನೇ ಅರಿವಿನ ಮನೆ ಕಾರ್ಯಕ್ರಮ ಹಿರಿಯರಾದ ಲಿಂಗೈಕ್ಯ ಶ್ರೀ ವೀರಭದ್ರಪ್ಪ ಬಸವಲಿಂಗಪ್ಪ ನಿಷ್ಠೆಯವರ 17ನೇ ಪುಣ್ಯ ಸ್ಮರಣಾರ್ಥವಾಗಿ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ದತ್ತಿದಾಸೋಹಿಗಳಾದ ಶರಣಬಸಪ್ಪ ನಿಷ್ಠಿ ಸರ್ ಅವರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ವೀರಣ್ಣ ದಂಡೆ ಸರ್ ಅವರೇ, ಜಯಶ್ರೀ ದಂಡೆ ಮೇಡಮ್ ಅವರೇ ಹಾಗೂ ಕಲಬುರಗಿ ಬಸವ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ ವಿಲಾಸವತಿ ತಾಯಿ ಕುಬಾ ಅವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ನನ್ನ ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ ನಿಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಭಕುತನಾದೆನು ಗುರುವೇ ಯೋಗಿನಾಥ. ಬಸವ ಸ್ತೋತ್ರ ತ್ರಿವಿಧಿಯಲ್ಲಿ ಬರ್ತಕ್ಕಂಥ ಪ್ರಪ್ರಥಮ ತ್ರಿವಿಧಿನೇ ಸೊಲ್ಲಾಪುರದ ಸಿದ್ದರಾಮೇಶ್ವರರು ರಚಿಸಿದಂಥ ತ್ರಿವಿಧಿ. 12ನೇ ಶತಮಾನದ ಶರಣರನ್ನು ನಾವು ಗಮನಿಸಿದ್ದೇ ಆದರೆ ಎತ್ತರಕ್ಕೆ ಏರಿರ್ತಕ್ಕಂಥ ಮೇರು ವ್ಯಕ್ತಿತ್ವಗಳಲ್ಲಿ ಅಪ್ಪ ಬಸವಣ್ಣನವರು, ಅಲ್ಲಮ ಪ್ರಭುಗಳು, ಚನ್ನಬಸವಣ್ಣನವರು, ಅಕ್ಕ ಮಹಾದೇವಿಯವರು, ಅವರ ನಂತರದ ಸ್ಥಾನನೇ ಸೊನ್ನಲಾಪುರದ ಸಿದ್ದರಾಮೇಶ್ವರರಿಗೆ ಸಲ್ತದೆ ಅಂತಕ್ಕಂಥ ಮಾತನ್ನು ನಾವು ನೆನಬೇಕಾಗ್ತದೆ. ಯಾಕೆಂದರೆ ಸೊಡ್ಡಳದ ಬಾಚರಥ ಅಂತಕ್ಕಂಥ ಶರಣ ಯೋಗಿಗಳ ಯೋಗಿ ಶಿವಯೋಗಿ ಸಿದ್ದರಾಮನೊಬ್ಬನೇ ಯೋಗಿ ಕಾಣ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಯೋಗಿಗಳ ಯೋಗಿ ಶಿವಯೋಗಿ ಸಿದ್ದರಾಮನೊಬ್ಬನೇ ಯೋಗಿ ಕಾಣ ಅಂತಕ್ಕಂಥ ಮಾತನ್ನು ಸೊಡ್ಡಳದ ಬಾಚರಸನ ಹೇಳ್ತಾನೆ. ಸೊಲ್ಲಾಪುರದ ಸಿದ್ದರಾಮೇಶ್ವರ ವಿಶೇಷತೆಯನ್ನು ಏನು ಅಂದರೆ, ಒಂದು ಸಣ್ಣ ಗ್ರಾಮವಾಗಿರ್ತಕ್ಕಂಥ ಸೊನ್ನಲಿಗೆಯನ್ನು ಭೂ ಕೈಲಾಸವನ್ನಾಗಿ ಪ್ರಸಿದ್ಧಿಗೆ ತಂದಿರತಕ್ಕಂಥ ಮಹಾನ್ ಶಿಲ್ಪಿ ಸೊಲ್ಲಾಪುರದ ಸಿದ್ದರಾಮೇಶ್ವರ. ಅತ್ಯಂತ ಚಿಕ್ಕ ಗ್ರಾಮವಾಗಿರ್ತಕ್ಕಂಥ ಸೊಲ್ಲಾಪುರವನ್ನು ಅಭಿನವ ಶ್ರೀಶೈಲವನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಸಿದ್ದರಾಮೇಶ್ವರ ಸಲ್ತು. ಮತ್ತು 12ನೇ ಶತಮಾನದ ಶರಣರಲ್ಲಿ ಒಂದು ವಿಚಾರವನ್ನು ಮಾಡ್ತೀವಿ ನಾವು, ಅತಿ ಹೆಚ್ಚು ಸಾಮಾಜಿಕ ಕಳಕಳಿಯನ್ನು ಹೊಂದಿರತಕ್ಕಂಥ ವಚನಗಳು ವ್ಯಕ್ತವಾಗುವುದು ಇಬ್ಬರು ಶರಣರಲ್ಲಿ. ಸೋಷಿಯಲ್ ಕಮಿಟ್ಮೆಂಟ್ ಅಂತೀವಿ ನಾವು. ಸಾಮಾಜಿಕ ಕಳಕಳಿ ಮೊದಲನೇದು ಅಪ್ಪ ಬಸವಣ್ಣನವರಲ್ಲಿ, ಎರಡನೇದು ಸಿದ್ದರಾಮೇಶ್ವರಲ್ಲಿ. ಅತಿ ಹೆಚ್ಚು ಸಾಮಾಜಿಕ ಕಳಕಳಿಯನ್ನು ಹೊಂದಿರತಕ್ಕಂಥ ವಚನಕಾರ. ಇವರ ವಿಶೇಷತೆ ಕರ್ಮಯೋಗದಿಂದ ಶಿವಯೋಗದ ಕಡೆಗೆ ನಡೆದು ಬಂದಂಥ ಹಾದಿ, ಶಿವಯೋಗದಿಂದ ಬಸವಯೋಗದ ಕಡೆಗೆ ಸಾಗಿರ್ತಕ್ಕಂಥ ಮಾರ್ಗನೇ ನಮಗೆ ರೋಮಾಂಚನವನ್ನು ಉಂಟು ಮಾಡ್ತಕ್ಕಂಥದ್ದು. ಹೇಗೆ ಸಿದ್ದರಾಮೇಶ್ವರರು ಮುಂಚೆ ಇದ್ದರು, ಯೌವನದಾಗ ಬಂದ ಮೇಲೆ ಹೇಗಾದರೂ, ತನ್ನ ಕೊನೆಯ ದಿನಗಳಲ್ಲಿ ಏನನ್ನು ಮಾಡಿದರು ಅಂತಕ್ಕಂಥದ್ದು ನಮಗೆಲ್ರಿಗೂ ಕೂಡ ರೋಮಾಂಚನವನ್ನು ಉಂಟು ಮಾಡ್ತಕ್ಕಂಥ ಘಟನೆಗಳು. ಹಾಗಿದ್ರೆ ಶಿವಯೋಗಿ ಸಿದ್ದರಾಮೇಶ್ವರರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು ಅಂದರೆ ನಮಗೆ ಅತೀ ಪ್ರಮುಖವಾಗಿರ್ತಕ್ಕಂಥ ಆಧಾರ ಏನು ಅಂದರೆ, ರಾಘವಾಂಕ ಬರೆದಿರ್ತಕ್ಕಂಥ ಸಿದ್ದರಾಮಚಾರಿತ್ರೆ ಅಂತಕ್ಕಂಥ ಒಂದು ಪುಸ್ತಕ ಆಗಿರ್ಬೋದು, ಶೂನ್ಯ ಸಂಪಾದನೆಗಳ ಪುಸ್ತಕಗಳಾಗಿರ್ಬೋದು, ಜೊತೆಗೆ ನೆರಳಾಚೆಯ ಬದುಕು ಅನ್ನುವಂಥ ಕಾದಂಬರಿ ಆಗಿರ್ಬೋದು, ಆಮೇಲೆ ಸಮಗ್ರ ವಚನ ಸಂಪುಟ, ಶರಣ ಚರಿತಾಮೃತ, ಚಾಮರಸನ ಪ್ರಭುಲಿಂಗ ಲೀಲೆ, ಈ ಎಲ್ಲ ಪುಸ್ತಕಗಳಲ್ಲಿ ಸಾಮಾನ್ಯವಾಗಿ ಸಿದ್ದರಾಮೇಶ್ವರ ಬಗ್ಗೆ, ಅಲ್ಲಮ ಪ್ರಭುಗಳ ಬಗ್ಗೆ ಬಹಳಷ್ಟು ವಿವರವಾಗಿರ್ತಕ್ಕಂಥ ದಾಖಲೆಗಳನ್ನು ವಚನ ಸಮೇತವಾಗಿ ನೋಡ್ತೀವಿ ನಾವು. ಅದೇ ರೀತಿಯಾಗಿ ಇತ್ತೀಚೆಗೆ ಬರೆದಿರ್ತಕ್ಕಂಥ ನಮ್ಮ ಗೆಳೆಯರಾಗಿರ್ತಕ್ಕಂಥ ಮಾಂತೇಶ್ ಕುಂಬಾರ್ ಅವರು ಬಯಲ ಬೆಡಗು ಅನ್ನುವಂಥ ಒಂದು ಕಾದಂಬರಿಯನ್ನು ಬರೆದಿದ್ದಾರೆ. ಅದರಲ್ಲೂ ಕೂಡ ವಚನಗಳ ಆಧಾರವಾಗಿಟ್ಟುಕೊಂಡು, ಶೂನ್ಯ ಸಂಪಾದನೆಯ ಆಧಾರವಾಗಿಟ್ಟುಕೊಂಡು ಸಿದ್ದರಾಮೇಶ್ವರ ಬಗ್ಗೆ ಬಹಳಷ್ಟು ವಿವರವಾಗಿ ಅವರು ಬರೆದಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗಿದ್ರೆ ನಾವು ಸಿದ್ದರಾಮೇಶ್ವರ ಬಗ್ಗೆ ಒಂದಿಷ್ಟು ಕಾಲ ಅವರ ಜೀವನದ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂದರೆ, ಸೊನ್ನಲಾಪುರದ ಸಿದ್ದರಾಮೇಶ್ವರರು
ಮುದ್ದುಗೌಡ ಮತ್ತು ಸುಗ್ಗಲೆಯವರ ಮಗು. ನಮಗೆಲ್ಲ ಇತಿಹಾಸ ಗೊತ್ತಿದೆ. ಮುದ್ದುಗೌಡ ಮತ್ತು ಸುಗ್ಗಲೆಯವರ ಮಗು. ಇವರಿಗೆ ವಯಸ್ಸಾಗಿರ್ತದೆ, ಇವರಿಗೆ ಮಕ್ಕಳಾಗಿರಂಗಿಲ್ಲ. ಆವಾಗ ರೇವಣಸಿದ್ಧ ಎಂಬ ಯತಿಗಳು ಸೊಲ್ಲಾಪುರಕ್ಕೆ ಬರ್ತಾರೆ. ರೇವಣಸಿದ್ಧ ಯತಿಗಳು ಸೊಲ್ಲಾಪುರಕ್ಕೆ ಬಂದಿರತಕ್ಕಂಥ ಅವಧಿಯಲ್ಲಿ ಸೊಲ್ಲಾಪುರದಲ್ಲಿ ಚಾಮಲರಾಣಿ ಮತ್ತು ನನ್ನಯ್ಯ ಅಂತಕ್ಕಂಥ ರಾಜರು, ಚಾಮಲರಾಣಿ ರಾಣಿಯಾಗಿರ್ತಾಳೆ, ನನ್ನಪ್ಪ ಅಂತಕ್ಕಂಥ ರಾಜ ಅವರ ಅಧಿಕಾರ ಅವಧಿಯಲ್ಲಿ ಬಂದು ನೇರವಾಗಿ ಚಾಮಲರಾಣಿ ಮತ್ತು ನನ್ನಯ್ಯಗೆ ಹೇಳ್ತಾರೆ, ಈ ಪುರ ಏನು ನಗರ ಅದ ಇದು ಒಂದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ನಗರ ಆಗಿ ಮಾರ್ಪಡ್ತದೆ. ಈ ನಗರದಲ್ಲಿ ಒಬ್ಬ ಮಹಾನ್ ಯೋಗಿಯ ಜನನ ಆಗ್ತದೆ. ಅವನನ್ನು ಅವರ ಕುಟುಂಬವನ್ನು ನೋಡಬೇಕು ಅಂಥೇಳಿ ಪಾದರಕ್ಷೆಯನ್ನು ಕಳೆದು ಬರಿಗಾಲಲ್ಲಿ ನಡೀತಾ 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 ಮುದ್ದುಗೌಡ ಮತ್ತು ಸುಗ್ಗಲೆಯವರ ಮನೆಗೆ ಹೋಗ್ತಾರೆ. ಬರಿಗಾಲ ನಡೀತಾ ಅವಾಗ ಸುಗ್ಗಲೆ ಮತ್ತು ರಾಜ ಬಹಳ ಗಾಬರಿ ಆಗ್ತಾರೆ. ಯಾರು ಇರ್ಬೋದು, ಯಾರ ಕುಟುಂಬ ಇರ್ಬೋದು ಅಂತ ಹೋಗಿ ನೋಡ್ತಾರೆ. ನೇರವಾಗಿ ಹೋದವರೇ ಮುದ್ದುಗೌಡ ಮತ್ತು ಸುಗ್ಗಲೆಯವರ ಮನೆಗೆ ಹೋಗಿ ಅವಾಗ ಅಷ್ಟೊತ್ತಿಗೆ ಏನಪ್ಪ ಅಂದ್ರೆ ತಾಯಿ ಗರ್ಭವತಿಯಾಗಿರ್ತಾಳೆ. ಅವರಿಗೆ ಏನು ಹೇಳ್ತಾರೆ ಅಂದರೆ, ನಿಮ್ಮ ಉದರದಲ್ಲಿ ಇಡೀ ಜಗತ್ತನ್ನು ಬದಲಾಯಿಸ್ತಕ್ಕಂಥ ಒಬ್ಬ ವ್ಯಕ್ತಿ, ಮೇರು ವ್ಯಕ್ತಿತ್ವ ಉದಯ ಆಗ್ತದೆ. ಅವನಿಗೆ ಸಿದ್ಧರಾಮ ಅಂತಕ್ಕಂಥ ಹೆಸರಿಡಬೇಕು ಅಂತ ಹೇಳ್ತಾರೆ. ಯೋಗಿಗಳ ಸಿದ್ಧರಾಮ ಅಂತ ಹೆಸರಿಡ್ರಿ ಅಂತ ಹೇಳ್ತಾರೆ. ಆಯಿತು ಗುರುಗಳೇ ಅಂತ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಕೆಲವೇ ದಿನಗಳಲ್ಲಿ ಸಿದ್ದರಾಮೇಶ್ವರ ಜನನ ಆಗ್ತದೆ. ಆದರೆ ತಂದೆ ಮತ್ತು ತಾಯಿ ಏನು ಮಾಡ್ತಾರೆ ಅಂದರೆ, ಸಿದ್ದರಾಮೇಶ್ವರ ಅಂತಕ್ಕಂಥ ಹೆಸರಿಡೋದಿಲ್ಲ. ಅವರು ಮನೆ ದೇವರಾಗಿರ್ತಕ್ಕಂಥ ಧೂಳಿ ಮಾಂಕಾಳ ಅಂತಕ್ಕಂಥ ಹೆಸರನ್ನು ಆ ಮಗುವಿಗೆ ಇಡ್ತಾರೆ. ಧೂಳಿ ಮಾಂಕಾಳ ಅಂತ ಕರಿತಿರ್ತಾರೆ. ಅಷ್ಟೊತ್ತಿಗಾಗಲೇ ಆ ಮಗು ಏನಪ್ಪ ಅಂದ್ರೆ 1 ವರ್ಷ, 2 ವರ್ಷ, 3 ವರ್ಷ, 7 ವರ್ಷ, 8 ವರ್ಷ, 10 ವರ್ಷದಾಗ್ತದೆ. ಆದರೆ ಮಗುವಿನಲ್ಲಿ ವಿಚಿತ್ರವಾಗಿರ್ತಕ್ಕಂಥದ್ದೇನು ಅಂದರೆ, ಯಾವಾಗಲೂ ಏಕಾಂಗಿತನದಿಂದ ಇರೋದು, ಯಾರ ಜೊತೆಗೂ ಮಾತಾಡುವುದಿಲ್ಲ, ಏನೂ ತಂದೆ ತಾಯಿಗಳಿಗೆ ಬಯಸೋದಿಲ್ಲ, ಕೇಳೋದಿಲ್ಲ, ಬಹಳ ಮುಗ್ಧವಾಗಿ ಏನಪ್ಪ ಅಂದ್ರೆ ಬೆಳೀತಾ ಇರ್ತಾನೆ. ಹೀಗೆ ಬೆಳೀತಾ ಇರಬೇಕಾದ್ರೆ ತಂದೆ ತಾಯಿಗಳ ವಿಚಾರ ಏನು ಮಾಡ್ತಾರೆ ಅಂದರೆ, ಈ ಮಗುವಿಗೆ ನಾವು ಹೀಗೆ ಬಿಟ್ಟಿವಿ ಅಂದರೆ ಬಹಳ ಏನಪ್ಪ ಅಂದ್ರೆ ಮಂದ ಬುದ್ಧಿಯವನಾಗ್ತಾನೆ. ಇವನಿಗೆ ಏನು ಮಾಡಬೇಕು, ಗ್ರಾಮದೊಳಗೆ ದನಗಳನ್ನು ಕಾಯೋದಕ್ಕೆ, ಕುರಿಗಳನ್ನು ಕಾಯೋಕ್ಕೆ ಮಕ್ಕಳು ಓಡಾಡ್ತಾರಲ್ಲ ಅವ್ರ ಬಳಿ ಇವನಿಗೂ ಬಿಡಬೇಕು ಅಂಥೇಳಿ ದನಗಳನ್ನು ಕಾಯುವ ಕೆಲಸ ಹಚ್ತಾರೆ ಸಿದ್ದರಾಮೇಶ್ವರನಿಗೆ, ಅಂದರೆ ಧೂಳಿ ಮಾಂಕಾಳನಿಗೆ. ನಾವು ಧೂಳಿ ಮಾಂಕಾಳ ಅಂದ್ರೆ ನೋಡ್ತಿರ್ಲಿಲ್ಲ, ಸಿದ್ದರಾಮೇಶ್ವರ ಅಂದರೆ ಯಾವಾಗಲೂ ಮಗು ಏನಪ್ಪ ಅಂದ್ರೆ ನೋಡ್ತಿತ್ತಂತೆ. ಅಂಥದ್ರೊಳಗೆ ಏನಪ್ಪ ಅಂದ್ರೆ ದನಗಳನ್ನು ಕಾಯಲಿಕ್ಕೆ ಹಚ್ಚಿದ ಮೇಲೆ ಅಲ್ಲಿ ಒಂದೇನಪ್ಪ ಅಂದ್ರೆ ಆ ದನಗಳನ್ನು ಕಾಯುವಾಗಲೂ ಕೂಡ ಸಿದ್ದರಾಮೇಶ್ವರ ಏಕಾಂತದಲ್ಲೇ ಇರೋದು, ಗಿಡದ ನೆರಳಿನಲ್ಲಿ ಇರೋದು, ಕಲ್ಲನ್ನು ತಗೊಂಡು ಪೂಜೆಯನ್ನು ಮಾಡೋದು, ಧ್ಯಾನ ಮಗ್ನನಾಗಿರೋದು. ಇದೇ ಮಾಡ್ತಾ ಇರಬೇಕಾದ್ರೆ ಒಂದು ದಿವಸ ಒಂದು ಪವಾಡ ನಡೀತದೆ. ಅದು ನೀವೆಲ್ಲ ಬಹಳಷ್ಟು ಚಿರಪರಿಚಿತರಾಗಿರ್ತಕ್ಕಂಥ ಪವಾಡ. ಯಾರು ಬರ್ತಾರೆ ಅಂದರೆ, ಒಬ್ಬ ಯೋಗಿ, ಒಬ್ಬ ಜಂಗಮ ಪುರುಷ ಬರ್ತಾನೆ. ಆ ಜಂಗಮ ಪುರುಷ ಬಂದು ಏನು ಕೇಳ್ತಾನಂದರೆ, ಮಗು ನನಗೆ ಬಹಳಷ್ಟು ಹಸಿವೆಯಾಗಿದೆ, ನನಗೆ ತಿನ್ನಲು ಏನಾದರೂ ಕೊಡು ಅಂತ ಕೇಳ್ತಾನೆ. ಆವಾಗ ಮಗು ಸಿದ್ದರಾಮ ಅಲ್ಲೇ ಇರ್ತಕ್ಕಂಥ ನವಣಿಯ ನವಣಿಯ ತೆನೆಗಳನ್ನು ಹರಿದು ಅದನ್ನು ಸುಟ್ಟು ಸೀತನಿಯನ್ನಾಗಿ ಮಾಡಿ ಆ ಯೋಗಿಗೇನಪ್ಪ ಅಂದ್ರೆ ಉಣಬಡಿಸ್ತಾನೆ. ಹೊಟ್ಟೆ ತುಂಬ ಸೀತನಿಯನ್ನು ತಿಂತಾನೆ ಯೋಗಿ ಜಂಗಮ. ತಿಂದಾಗ ಮತ್ತೆ ಅವನಿಗೆ ಅನ್ನಿಸ್ತದೆ, ಮಗು ನನಗೆ ಅಂಬಲಿ ಕುಡಿಬೇಕನ್ನಿಸ್ತಾ ಇದೆ, ಹೊಟ್ಟೆ ತಣ್ಣಗಾಗಬೇಕನ್ನಿಸ್ತಾ ಇದೆ, ನನಗೆ ಅಂಬಲಿ ಬೇಕಪ್ಪ ಅಂತ ಕೇಳ್ತಾನೆ. ಆವಾಗ ಮಗು ಹೇಳ್ತದೆ, ನೀವು ಇಲ್ಲೇ ಕುಂದೂರ್ರಿ, ನಾನು ಮನೆಗೆ ಹೋಗಿ ಅಂಬಲಿಯನ್ನು ತರ್ತೀನಿ. ಆಯ್ತಪ್ಪ ತೆಗೆದುಕೊಂಡವ. ಆದರೆ ಮಗು ಅನ್ನಿಸ್ತದ, ನೀವು ಯಾರಿದ್ದೀರಿ ಅಂತ ಕೇಳ್ತಾನೆ. ನಾನು ಮಲ್ಲಯ್ಯ ಅಂತ ಇದ್ದೀನಿ. ನೀವು ಎಲ್ಲಿ ಇರ್ತೀರಿ? ನಾನು ಶ್ರೀಶೈಲದೊಳಗೆ ಇರ್ತೀನಿ. ಆಯಿತು ಅಂಥೇಳಿ ಅವನಿಗೆ ಅಲ್ಲೇ ಕುಂದರ್ಸಿ ಸಿದ್ದರಾಮೇಶ್ವರ ಮನೆಗೆ ಬರ್ತಾನೆ. ಮನೆಗೆ ಬಂದು ಏನು ಮಾತನ್ನು ಹೇಳ್ತಾನೆ ಅಂದರೆ ತಾಯಿಗೆ, ಅವ್ವ ಹೊಲದಲ್ಲಿ ಒಬ್ಬ ಜಂಗಮ ಬಂದಿದ್ದಾನೆ. ನೋಡಿ ಎಷ್ಟು ಪಟ ಹೇಳ್ತಾನೆ ಅಂದ್ರೆ, ಅವ್ವ ಹೊಲದಲ್ಲಿ ಒಬ್ಬ ಜಂಗಮ ಬಂದಿದ್ದಾನೆ, ನೋಡಲು ಸಾಕ್ಷಾತ್ ಶಿವನಂತೆ ಇದ್ದಾನೆ, ಅವನ ಹೆಸರು ಮಲ್ಲಯ್ಯನಂತೆ, ಅವನು ಶ್ರೀಶೈಲದಲ್ಲಿ ಇರುತ್ತಾನಂತೆ, ತನಗೆ ಹಸಿವೆಯಾಗಿದೆ, ಸೀತನಿ ಬೇಕೆಂದು ಕೇಳಿದ, ನಾ ಸೀತನಿಯನ್ನು ಕೊಟ್ಟಿದ್ದೀನಿ, ಅವನಿಗೆ ಮತ್ತೆ ಅಂಬಲಿ ಬೇಕೆಂದು ಕೊಡ್ತಾನೆ, ಬೇಗನೆ ಅಂಬಲಿಯನ್ನು ತಯಾರಿಸಿ ಕೊಡಮ್ಮ ಅಂತ ಪಟಪಟನೆ ಮಗು ಮಾತಾಡ್ತದೆ. ತಾಯಿಗೆ ಬಹಳ ಆನಂದ ಭರಿತಾಳಾಗ್ತಾಳೆ ತಾಯಿ. ಇಷ್ಟು ವರ್ಷಗಳಾದರೂ ಕೂಡ ಮಗು ಈ ರೀತಿಯಾಗಿ ಮಾತನಾಡಲಾರದಂಥ ಮಗು ವೇಗವಾಗಿ ಬಂದು ಒಂದೇ ಸಮನೆ ಮಾತಾಡ್ತಾ ಇದ್ದಾನೆ. ಅವ್ವ ಯಾರೋ ಬಂದಿದ್ದಾರೆ, ಸೀತನಿ ಬೇಕಂತಿದ್ದಾರೆ, ಅಂಬಲಿ ಬೇಕಂತಿದ್ದಾರೆ, ಬೇಗ ಕೊಡಮ್ಮ, ಬೇಗ ಕೊಡು ಅಂದಾಗ ತಾಯಿಗೆ ಅರ್ಥ ಆಗ್ತದೆ, ಬಂದಿರುವವರು ಸಾಮಾನ್ಯ ವ್ಯಕ್ತಿಗಳಲ್ಲ, ಯಾರೋ ಯೋಗಿ ಪುರುಷರೇ ಆಗಿರಬೇಕು. ನೋಡಪ್ಪ ಮಗು ಅಂಬಲಿಯನ್ನು ಕೊಡ್ತೀನಿ. ಭಾಳ ಸಂತೋಷ ಆಗ್ತದೆ ಮಗು ಮಾತಾಡಿದ್ದನ್ನು ಕೇಳಿ. ಅಂಬಲಿಯನ್ನು ತಯಾರಿಸ್ತಾಳೆ, ಅಂಬಲಿಯನ್ನು ಕೊಡ್ತಾಳೆ. ನೀನು ಅವನಿಗೆ ಅಂಬಲಿಯನ್ನು ಕೊಟ್ಟು ಅವನಿಗೆ ಮನೆಗೂ ಕೂಡ ಕರ್ಕೊಂಡು ಬಾಪ ಅಂತ ಹೇಳ್ತಾಳೆ. ಆಯ್ತಮ್ಮ, ಅವನಿಗೆ ಕರ್ಕೊಂಡು ಬರ್ತೀನಿ ಮನೆಗೆ ಅಂತ ಹೇಳಿ ಕೊನೆಗೇನಪ್ಪ ಅಂದ್ರೆ ಮಗು ಸಿದ್ದರಾಮೇಶ್ವರ ಹೊಲಕ್ಕೆ ಹೋಗ್ತಾನೆ. ಆದರೆ ಹೊಲಕ್ಕೆ ಹೋದಾಗೇನಪ್ಪ ಅಂದ್ರೆ ಅಲ್ಲಿ ಯಾರೂ ಇರೋದಿಲ್ಲ.
ಯಾರೂ ಇರೋದೇ ಇಲ್ಲ. ಆ ಯಾರೂ ಇರೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವು ಒಂದು ವಚನದೊಳಗೆ ಸಿದ್ದರಾಮೇಶ್ವರ ಹೇಳ್ತಾರೆ. ನಾವು ಅನ್ಬೋದು, ಹೊಲಕ್ಕೆ ಹೋದಾಗ ಅಲ್ಲಿ ಯೋಗಿ ಇದ್ದು ಬಿಟ್ಟು ಅಂದ್ರೆ ಸಿದ್ದರಾಮೇಶ್ವರ ಒಂದು ವಚನದೊಳಗೆ ಹೇಳ್ತಾನೆ, ದೇವ ನಿಂತವನೆಂದು ನಂಬಲಾಗದಯ್ಯ. ನೋಡಿ, ವಚನದೊಳಗೆ ಬರೀತಾನೆ, ದೇವ ನಿಂತವನೆಂದು ನಂಬಲಾಗದಯ್ಯ, ಬಾ ಎಂದು ಹೇಳಿ ಬಯಲಾದ ದೇವನೊಬ್ಬನೇ. ಅಂದರೆ ನಾವು ಈ ಘಟನೆಯನ್ನು ಮಲ್ಲಯ್ಯ ಬಂದ ಮೇಲೆ ಮರಳಿ ಹೋಗ್ಯಾನ, ಇದು ಸುಳ್ಳು ಅಂತ ಹೇಳಕ್ಕೆ ಬರಂಗಿಲ್ಲ. ಯಾಕಂದರೆ ವಚನದೊಳಗೆ ಸಿದ್ದರಾಮೇಶ್ವರ ಬರೀತಾರೆ, ದೇವನಿದ್ದಾನೆಂದು ನಂಬಲಾಗದಯ್ಯ, ಬಾ ಎಂದು ಹೇಳಿ ಬಯಲಾದ ದೇವನೊಳ್ಳಿದನೆ ಅಂತ. ಅಂದ್ರೆ ಬಾ ಅಂತ ಹೇಳಿ ನನಗವನು ಬಯಲಾದ ಅಂತಕ್ಕಂಥ ಮಾತನ್ನು ಕೂಡ ಸಿದ್ದರಾಮೇಶ್ವರ ವಚನದಲ್ಲಿ ತಿಳಿಸ್ತಾರೆ. ಕೊನೆಗೇನಪ್ಪ ಅಂದ್ರೆ ಮೊದಲು ಹೋಗ್ತಾನೆ ಮಗು ಮಲ್ಲಯ್ಯ ಅಂತ ಕೇಳ್ತಾನೆ, ಆದರೆ ಯಾರೂ ಕೂಡ ಅವನಿಗೆ ನೋಡೋದಿಲ್ಲ. ಕೊನೆಗೆ ಅಳ್ತಾ ಚೀರ್ತಾ ಇರ್ತಾನೆ. ಅದೇ ಮಾರ್ಗದೊಳಗೆ ಸಿರಿಸೈಲಕ್ಕೆ ಹೋಗ್ತಕ್ಕಂಥ ದಾರಿ ಹೋಗ ಜಂಗಮರು ಕೇಳ್ತಾರೆ, ಮಗು ಯಾಕೆ ಅಳ್ತಾ ಇದೆಯಾ ಅಂದಾಗ ಸಿದ್ದರಾಮೇಶ್ವರ ಹೇಳ್ತಾನೆ, ಇಲ್ಲಿ ಮಲ್ಲಯ್ಯ ಬಂದಿದ್ದ, ನಡೆದ ವೃತ್ತಾಂತವನ್ನು ಹೇಳ್ತಾನೆ, ಸೀತನಿಯನ್ನು ಕೊಟ್ಟಿದ್ದೀನಿ, ಅಂಬಲಿಯನ್ನು ಕೇಳಿದ, ಅಂಬಲಿ ತರುವಷ್ಟರಲ್ಲಿ ಮಲ್ಲಯ್ಯ ಮರಿಯಾಗಿ ಹೋಗಿದ್ದಾನೆ. ಆವಾಗ ಅವರಂತಾರೆ, ಈ ಹಾದಿ ಹೇಗಿದೆ ಅಂದರೆ ಶ್ರೀಶೈಲಕ್ಕೆ ಹೋಗ್ತಕ್ಕಂಥ ಮಾರ್ಗ ಪ್ರತಿನಿತ್ಯಲೂ ಕೂಡ ನೂರಾರು ಜಂಗಮರು ಬರ್ತಾರೆ, ಹೋಗ್ತಾರೆ. ಅದಕ್ಕೇನು ದುಃಖ ಪಡಬೇಡಪ್ಪ, ಮತ್ತೊಬ್ಬ ಜಂಗಮ ಬರ್ತಾನೆ, ಅವನಿಗೆ ನೀ ಕೊಡು, ನೀ ಯಾಕೆ ದುಃಖ ಪಡ್ತೀಯ ಅಂತ ಹೇಳ್ತಾರೆ. ಆದರೆ ಮಗುವನ ಹಂಗೆ ನಂಬಂಗಿಲ್ಲ. ಇಲ್ಲ, ಬಂದಿರೋವನು ಯಾರೂ ಹೇಗಿರಲಿಲ್ಲ, ಅವನು ಸಾಕ್ಷಾತ್ ಮಲ್ಲಯ್ಯ ಆಗಿದ್ದ, ಶ್ರೀಶೈಲದೊಳಗೆ ಇರ್ತಾನಂತ. ನಾನು ಅವನಿಗೆ ಭೇಟಿ ಆಗಬೇಕು, ಅವನಿಗೆ ಅಂಬಲಿಯನ್ನು ಕೊಡಿಸಬೇಕು ಅಂತ ಹೇಳ್ತಾನೆ. ಅವಾಗ ಅವ್ರು ಹೇಳ್ತಾರೆ, ನಾವು ಶ್ರೀಶೈಲಕ್ಕೆ ಮಾರ್ಗದೊಳಗೆ ನಡೆದೀವಿ ಅಂತಂದಾಗ ಅವರನ್ನು ಹಿಂಬಾಲಿಸಿ ಸಿದ್ದರಾಮೇಶ್ವರ ಶ್ರೀಶೈಲದ ಕಡೆಗೆ ಪಾದಯಾತ್ರೆ ಮಾಡ್ತಾನೆ. ಅನೇಕ ಜನ ಹಿರಿಯರು ಜಂಗಮರು ಹೇಳ್ತಾರೆ, ಬಹಳ ಕಷ್ಟದ ಹಾದಿಯದ, ದುರ್ಗಮದ ಹಾದಿಯದ, ಈ ಕಡೆ ಬರಬೇಡ ಅಂತ ಹೇಳಿದ್ರು ಕೂಡ ಮಗು ಕೇಳಂಗಿಲ್ಲ, ನಾನು ಶ್ರೀಶೈಲಕ್ಕೆ ಹೋಗ್ತೀನಿ, ಮಲ್ಲಯ್ಯನ ದರ್ಶನ ಮಾಡ್ತೀನಿ ಅಂತೇನಪ್ಪ ಅಂದ್ರೆ ಹೇಳ್ತಾರೆ. ಕೊನೆಗೆ ನಡೀತಾ ಹೋಗ್ತಾರೆ. ಶ್ರೀಶೈಲ ಬರ್ತದೆ. ಬೆಳಗ್ಗೆ ಸ್ನಾನ ಮಾಡ್ತಾನೆ. ಸ್ನಾನ ಮಾಡಿ ಹೋಗಿ ಅವರೆಲ್ಲ ಜಂಗಮ ಪುರುಷರು ಹೇಳ್ತಾರೆ, ಅಲ್ಲಿ ನೋಡಪ್ಪ ದೇವಸ್ಥಾನದೊಳಗಡೆ ಅಲ್ಲಿ ಏನು ಲಿಂಗ ಇದೆಯಲ್ಲ, ಅಲ್ಲಿ ನೋಡು ನಿನ್ನ ಮಲ್ಲಯ್ಯ, ಅದನ್ನು ದರ್ಶನ ಮಾಡಿ ನೀನು ಪುನೀತನಾಗು ಅಂತ ಹೇಳ್ತಾರೆ. ಆವಾಗ ಮಗು ಗಾಬರಿಯಾಗಿ ಸಿದ್ದರಾಮೇಶ್ವರ ಹೋಗಿ ನೋಡಿ ನಿಂತು ಎಲ್ಲ ಕೈ ಮುಗಿತಾ ಇರ್ತಾರೆ. ಆದರೆ ಅಲ್ಲಿ ಕೈ ಮುಗಿಯೋದು ಏನಿರ್ತದೆ ಅಂತಂದರೆ ಅಲ್ಲಿ ಶಿಲೆಯ ಲಿಂಗ ಇರ್ತದೆ. ಅದ ಹೇಳ್ತಾರೆ ನೋಡ್ರಿ, ಸಿದ್ದರಾಮೇಶ್ವರ ಹೇಳ್ತಾನೆ, ಇದು ಶಿಲೆಯ ಲಿಂಗ, ನನ್ನ ಮಲ್ಲಯ್ಯ ಶಿಲೆಯಲ್ಲ. ನೋಡಿ ಎಂಥ ಜ್ಞಾನ ಅವನಿಗೆ. ಇದು ಶಿಲೆಯ ಲಿಂಗ, ನನ್ನ ಮಲ್ಲಯ್ಯ ಶಿಲೆಯಲ್ಲ, ನನಗೆ ಜಂಗಮರೂಪಿ ಮಲ್ಲಯ್ಯ ಬೇಕು ಅಂತ ಹೇಳ್ತಾನೆ. ಅವಾಗ ಅವರೆಲ್ಲ ಗಾಬರಿ ಆಗ್ತಾರೆ, ಮಗು ಬಹುಶಃ ಹುಚ್ಚ ಇರಬೇಕು, ಈ ರೀತಿ ಹೆಂಗೆ ಜಂಗಮ ಸಿಗ್ತಾನೆ, ಇಡೀ ಲೋಕವೆಲ್ಲ ಶ್ರೀಶೈಲಕ್ಕೆ ಬಂದು ಇದೇ ಲಿಂಗವನ್ನು ದರ್ಶನ ಮಾಡ್ಕೊಂಡು ಪುನೀತ ಆಗ್ತದಪ್ಪ, ಇದಕ್ಕೆ ಬಿಟ್ಟು ಮತ್ತೆ ಮಲ್ಲಯ್ಯ ಇಲ್ಲ, ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಿ. ನಾನು ಹೊಲದಲ್ಲಿ ನೋಡಿರ್ತಕ್ಕಂಥ ಮಲ್ಲಯ್ಯ ನಿಮ್ಮ ಹಾಗೆ ಮನುಷ್ಯರೂಪಿ ಜಂಗಮರೂಪಿ ಮಲ್ಲಯ್ಯ ಇದ್ದ, ನನಗೆ ಆ ಮಲ್ಲಯ್ಯನೇ ಬೇಕು ಅಂತೇನಪ್ಪ ಅಂದ್ರೆ ಹಠ ಹಿಡಿತದೆ. ಕೊನೆಗೇನಪ್ಪ ಅಂದ್ರೆ ಅಳ್ತಾನೆ. ಆ ಶ್ರೀಶೈಲದ ಎಲ್ಲ ಕಮರಿ ಕಾನನಗಳಲ್ಲಿ ತಿರುಗಾಡಿ ಮಲ್ಲಯ್ಯ ಅಂತ ಹೇಳ್ತಾನೆ. ಕೊನೆಗೇನಪ್ಪ ಅಂದರೆ ಗಾಬರಿ ಆಗ್ತಾರೆ ಎಲ್ಲರೂ. ಮಗು ಅಳತಕ್ಕಂಥದ್ದನ್ನು ನೋಡಿ ಗಾಬರಿ ಆಗ್ತಾರೆ. ಒಬ್ಬ ಜಂಗಮ ಇವರಿಗೆ ಬೆನ್ನು ಕೂಡ ಹತ್ತಾನೆ, ಎಲ್ಲಿ ಹೋಗ್ತದ ಮಗು, ಏನಾರೇ ಆಯ್ತಂದ್ರೆ ಹೆಂಗೆ ಅಂತ. ಆದರೆ ಕೊನೆಗೇನಪ್ಪ ಅಂದ್ರೆ ನಾವೆಲ್ಲ ಘಟನೆಗಳಲ್ಲಿ ಕೇಳ್ತೀವಿ, ಅವನೇನಪ್ಪ ಅಂದ್ರೆ ಕಮರಿ ಒಳಗೆ ಕೆಳಗಡೆ ನೋಡ್ತಾನೆ, ಅಲ್ಲಿನೂ ಮಲ್ಲಯ್ಯನ ರೂಪ ಆಗ್ತದೆ. ಆ ಮೇಲೆ ಕೈ ಹಿಡಿದು ಎತ್ತಿರ್ತಕ್ಕಂಥ ಜಂಗಮನಿಗೆ ನೋಡ್ತಾನೆ, ಅವನಲ್ಲೂ ಮಲ್ಲಯ್ಯನ ರೂಪ ಕಾಣ್ತದೆ. ಗುಡ್ಡದ ಮೇಲೆ ನೋಡ್ತಾನೆ, ಅಲ್ಲಿನೂ ಮಲ್ಲಯ್ಯನ ರೂಪ ಕಾಣ್ತದೆ. ಎಲ್ಲ ಇಡೀ ಅರಣ್ಯದೊಳಗೆ, ಬೆಟ್ಟ ಗುಡ್ಡದೊಳಗೆ, ಕಮರಿ ಕಾನನದೊಳಗೆ ಮಲ್ಲಯ್ಯನ ರೂಪನೇ ಅವನಿಗೆ ಕಾಣಿಸ್ತದೆ. ಆವಾಗ ಗಾಬರಿ ಆಗ್ತಾನೆ, ಓ ಮಲ್ಲಯ್ಯ ಅಂದರೆ ಕೇವಲ ಆ ಮಲ್ಲಯ್ಯ ಒಬ್ಬಲ್ಲ, ಇಡೀ ಜಗತ್ತಿನ ಇಲ್ಲಿ ಸರ್ವವ್ಯಾಪಿಯಾಗಿ ಆವರಿಸಿರ್ತಕ್ಕಂಥ ಶಿವನ ರೂಪವೇ ಮಲ್ಲಯ್ಯ ಅಂತಕ್ಕಂಥ ಜ್ಞಾನೋದಯ ಏನಪ್ಪ ಅಂದರೆ ಸಿದ್ದರಾಮೇಶ್ವರಿಗೆ ಬಾಲ್ಯಾವಸ್ಥೆ ಒಳಗೆ ಆಯಿತು ಅಂತಕ್ಕಂಥದ್ದು ಈ ಪವಾಡದ ಹಿನ್ನೆಲೆಯನ್ನು ನೋಡ್ತೀವಿ. ಇಷ್ಟಾದ ಮೇಲೆ ಕೊನೆಗೇನಪ್ಪ ಅಂದ್ರೆ ಅವನಿಗೆ ಜ್ಞಾನೋದಯ ಆಗಿ ಕೊನೆಗೆ ಸೊಲ್ಲಾಪುರಕ್ಕೆ ಬರ್ತಾನೆ. ಸೊಲ್ಲಾಪುರಕ್ಕೆ ಬಂದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವನ್ನು ಸ್ಥಾಪನೆ ಮಾಡಿ ಅಷ್ಟಕ್ಕೆ ಬಿಟ್ಟರೆ ಬರ್ತಿತ್ತು. ಅದನ್ನು ಅಭಿನವ ಶ್ರೀಶೈಲವನ್ನಾಗಿ ಮಾಡಬೇಕು, ಸಾಕ್ಷಾತ್ ಕ್ಷೇತ್ರವನ್ನಾಗಿ ಮಾಡಬೇಕು ಅಂತ ಪಣವನ್ನು ತೊಟ್ಟಿರ್ತಕ್ಕಂಥ ಮಲ್ಲಯ್ಯ ಸಿದ್ದರಾಮೇಶ್ವರ ಬಹಳ ಪ್ರಯತ್ನವನ್ನು ಮಾಡಿ ಕೆರೆಗಳನ್ನು ಕಟ್ಟಿಸೋದು, ಶಿವಾಲಯಗಳ ನಿರ್ಮಾಣ ಮಾಡೋದು. ಉದ್ದೇಶ ಏನು ಅಂದರೆ 1,96,000 ಶಿವಾಲಯಗಳನ್ನು ಮಾಡಬೇಕು ಅಂತ ಆಸೆ. ಅದು ವಚನದೊಳಗೂ ಹೇಳ್ತಾರೆ, ಪ್ರಭುದೇವರು ಹೇಳ್ತಾರೆ, 1,96,000 ಶಿವಾಲಯಗಳನ್ನು ಮಾಡಬೇಕು, 10,000 ಕೆರೆಗಳನ್ನು ಕಟ್ಟಿಸಬೇಕು, ಜನರಿಗೆ ಕಲ್ಯಾಣವನ್ನು ಮಾಡಬೇಕು, ಹಸಿದು ಬಂದವರಿಗೆ ಅನ್ನವನ್ನು ನೀಡಬೇಕು, ಪಾಯಾರಿ ಬಂದವರಿಗೆ ನೀರನ್ನು ಕೊಡಿಸಬೇಕು, ಕಷ್ಟದಲ್ಲಿರುವವರಿಗೆ ಸಹಾಯವನ್ನು ಮಾಡಬೇಕು. ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವ ಮೂಲಕ ಪುಣ್ಯವನ್ನು ಗಳಿಸಬೇಕು, ಸ್ವರ್ಗಕ್ಕೆ ಹೋಗಬೇಕು ಅಂತ ಸಿದ್ದರಾಮೇಶ್ವರ ಕಲ್ಪನೆ. ದೇವರನ್ನು ಸಾಕ್ಷಾತ್ಕರಿಸಬೇಕು, ಪುಣ್ಯವನ್ನು ಗಳಿಸಬೇಕು, ಸ್ವರ್ಗಕ್ಕೆ ಹೋಗಬೇಕು ಅಂತಕ್ಕಂಥ ಕಲ್ಪನೆ ಸಿದ್ದರಾಮೇಶ್ವರದಾಗಿರ್ತದೆ.
ಆದ್ರೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಅವಾಗ ಏನಾಗ್ತದೆ ಅಂದರೆ ನಾವು ವಿಚಾರ ಮಾಡಬೇಕು, ಹಿನ್ನೆಲೆಯನ್ನು ಏನೇ ಇದ್ರಿ ಅವಾಗ ಅಲ್ಲಮ ಪ್ರಭುಗಳು ಬರ್ತಾರೆ. ಅದೇ ಮಾರ್ಗವಾಗಿ ಅಲ್ಲಮ ಪ್ರಭುಗಳ ಆಗಮನ ಆಗ್ತದೆ. ಅಲ್ಲಮ ಪ್ರಭುಗಳು ಅಂದರೆ ಯಾರು? ತ್ರಿಕಾಲ ಜ್ಞಾನಿಯಾಗಿರ್ತಕ್ಕಂಥ ಅಲ್ಲಮ ಪ್ರಭುಗಳು. ಭೂತಕಾಲದೊಳಗೆ, ವರ್ತಮಾನ ಕಾಲದೊಳಗೆ, ಭವಿಷ್ಯತ್ ಕಾಲದೊಳಗೆ ನಡೆಯತಕ್ಕಂಥ ಎಲ್ಲ ಘಟನೆಗಳು ಅವರ ಕಣ್ಣಿಗೆ ಗೋಚರವಾಗ್ತಕ್ಕಂಥದ್ದು. ಅವರ ಸೊಲ್ಲಾಪುರಕ್ಕೆ ಬರ್ತಕ್ಕಂಥ ಉದ್ದೇಶ ಏನು ಅಂದರೆ 12ನೇ ಶತಮಾನದಾಗ ಕರ್ನಾಟಕದ ಕಲ್ಯಾಣದೊಳಗೆ ಶರಣರ ಕ್ರಾಂತಿ ಏನಾಗ್ತದೆ ಮುಂದೆ, ಆ ಕ್ರಾಂತಿ ಒಳಗೆ ಸಿದ್ದರಾಮೇಶ್ವರ ಪಾತ್ರ ಬಹಳ ಮಹತ್ವ ಇದೆ. ಕ್ರಾಂತಿ ಒಳಗೆ ವಚನಗಳ ರಕ್ಷಣೆಯನ್ನು ಮಾಡಬೇಕಂಥದ್ದು ಸಿದ್ದರಾಮೇಶ್ವರ ಪಾತ್ರ ಬೇಕು. ಶರಣರನ್ನು ರಕ್ಷಣೆ ಮಾಡಬೇಕು ಅಂದರೆ ಸಿದ್ದರಾಮೇಶ್ವರ ಬೇಕು ಅಂಥೇಳಿ ಯಾವಾಗ ಸಿದ್ದರಾಮೇಶ್ವರ ಜ್ಞಾನೋದಯ ಮಾಡಬೇಕು ಅಂದರೆ ಅವಾಗ ಸೊಲ್ಲಾಪುರಕ್ಕೆ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ಅಲ್ಲಮ ಪ್ರಭುಗಳು ಸೊಲ್ಲಾಪುರಕ್ಕೆ ಬರ್ತಾರೆ. ಅಂದರೆ ಮೊದಲನೇ ಹಂತ ಇದು. ಸಿದ್ದರಾಮೇಶ್ವರ ಬಾಲಕನಾಗಿ ಸಾಕ್ಷಾತ್ ಮಲ್ಲಯ್ಯನ ಸಾಕ್ಷಾತ್ಕರಿಸಿಕೊಂಡು ಅಭಿನವ ಶ್ರೀಶೈಲವನ್ನಾಗಿ ಸೊಲ್ಲಾಪುರವನ್ನು ಎತ್ತಿ ಕೆರೆ ಕಟ್ಟೆಗಳನ್ನು, ಶಿವಾಲಯಗಳನ್ನು ನಿರ್ಮಾಣ ಮಾಡಿ ಜನರಿಗೆ ಲೋಕೋಪಕಾರ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಸಿದ್ದರಾಮೇಶ್ವರರ ಬಾಲ್ಯದ ಒಂದು ಘಟನೆಗಳು. ಆದರೆ ಮುಂದೆ ಅಲ್ಲಮ ಪ್ರಭುಗಳು ಬಂದ ಮೇಲೆ ಅವರು ವಿಚಾರವನ್ನು ಮಾಡ್ತಾರೆ. ಅವರು ಹೇಳ್ತಾರೆ, ಅವರ ಮಾತಿನಲ್ಲಿ ಹೇಳುವುದಾದರೆ, ಲೋಕ ಕೀರ್ತಿಯ ವಾರ್ತೆಯ ಸುಖದಲ್ಲಿ ಬಿದ್ದವರನ್ನು ಹೊರಗೆ ತರುವುದು ಕಷ್ಟ. ನಾವು ಯಾರನ್ನೇ ಆದರೂ ಹೊರಗೆ ತರಬಹುದು. ಆದರೆ ಸಿದ್ದರಾಮೇಶ್ವರ ಎದುರಾಗಿ ಬಿದ್ದಾನೀಗ ಅಂದರೆ ಲೋಕ ಕೀರ್ತಿಯ ವಾರ್ತೆಯ ಸುಖದಲ್ಲಿ ಬಿದ್ದಾನ. ಜನ ನನಗೆ ಹೊಗಳಬೇಕು, ಎಂಥ ಸಿದ್ದರಾಮೇಶ್ವರ, ಏನು ಕೆರೆಗಳನ್ನು ಕಟ್ಟಿಸ್ತಾ ಇದ್ದಾರೆ, ಏನು ಶಿವಾಲಯಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಜನರ ಕಷ್ಟಗಳನ್ನು ಹೆಂಗೆ ನಿವಾರಣೆ ಮಾಡ್ತಾ ಇದ್ದಾರೆ, ಹೊಗಳಬೇಕು. ಆ ಹೊಗಳುವಂಥ ಕೀರ್ತಿಯ ಅಹಂಕಾರ ಸಿದ್ದರಾಮೇಶ್ವರಲ್ಲಿ ತುಂಬಿರ್ತದೆ. ಅಂಥ ಸುಖದೊಳಗೆ ಸಿದ್ದರಾಮೇಶ್ವರ ತೇಲಾಡ್ತಾ ಇರ್ತಾರೆ. ಹಾಗಾಗಿ ಲೋಕ ಕೀರ್ತಿಯ ಸುಖದ ಬಿದ್ದವರನ್ನು ಹೊರಗೆ ತರುವುದು ಕಷ್ಟ. ಸಿದ್ದರಾಮನ ಬಾಲ್ಯದ ಭಕ್ತಿ, ಸಿದ್ದರಾಮನ ಬಾಲ್ಯದ ಮುಗ್ಧ ಭಕ್ತಿ ಅರಳಿ ಪುಷ್ಪವಾಗಬೇಕಿತ್ತು. ಸಿದ್ದರಾಮೇಶ್ವರ ಬಾಲ್ಯದೊಳಗಿರ್ತಕ್ಕಂಥ ಮುಗ್ಧ ಭಕ್ತಿ ಇಲ್ಲಿ ತನಕ ಅರಳಿ ದೊಡ್ಡ ಪುಷ್ಪವಾಗಬೇಕಿತ್ತು. ಆದರೆ ಈಗಲೂ ಮೊಗ್ಗಾಗಿ ಇದೆಯಲ್ಲ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಕೊರಗ್ತಾರೆ. ಆ ಬಾಲ್ಯದ ಭಕ್ತಿ ಮೊಗ್ಗಾಗ್ಯದ, ಇನ್ನೂ ಕೂಡ ಮೊಗ್ಗದ, ಅರಳಿ ಪುಷ್ಪನೇ ಆಗಿಲ್ಲ ಅಂತಕ್ಕಂಥ ಮನಸ್ಸನ್ನು ಚಿಂತನೆಯನ್ನು ಮನಸ್ಸಿನೊಳಗೆ ಮಾಡ್ತಾರೆ. ಸಿದ್ದರಾಮೇಶ್ವರಿಗೆ ಕಲ್ಯಾಣದ ಮಾರ್ಗವನ್ನು ಹೇಳಿ, ಶರಣ ಧರ್ಮವನ್ನು ಪರಿಚಯವನ್ನು ಮಾಡಿ, ಇಷ್ಟಲಿಂಗ ಯೋಗದ ಬಗ್ಗೆ ಅವನಿಗೆ ತಿಳಿಸಿಕೊಟ್ಟು ಕಲ್ಯಾಣದ ಕಡೆ ಕರ್ಕೊಂಡು ಹೋಗಿ ಕರ್ಮಯೋಗಿಯಾಗಿರ್ತಕ್ಕಂಥ ಸಿದ್ದರಾಮೇಶ್ವರನನ್ನು ಶಿವಯೋಗಿಯನ್ನಾಗಿ, ಬಸವಯೋಗಿಯನ್ನಾಗಿ ಮಾಡಬೇಕು ಅಂತ ಪಣ ತೊಟ್ಟು ಸೊಲ್ಲಾಪುರಕ್ಕೆ ಬಂದವರು ಅಲ್ಲಮ ಪ್ರಭುಗಳು. ಬರ್ತಾರೆ ಸೊಲ್ಲಾಪುರ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿದಾಗ ಒಂದು ಕ್ಷಣ ದಂಗಾಗ್ತಾರೆ ಪ್ರಭುದೇವರು. ಯಾಕೆ ಅಂದರೆ ಸುಂದರವಾದ ವಿಶಾಲವಾದ ರಾಜಬೀದಿಗಳು, ಬಹಳ ಸುಂದರವಾದ ಬೀದಿಗಳು, ರಾಜಬೀದಿಗಳು. ಬೀದಿಗಳಲ್ಲಿ ರಂಗವಲ್ಲಿಯ ಚಿತ್ತಾರ, ಪ್ರತಿಯೊಂದು ಬೀದಿಗಳಲ್ಲಿ ರಂಗವಲ್ಲಿ ಚಿತ್ತಾರ. ಎಲ್ಲ ಕಡೆ ಹೆಜ್ಜೆಗೂ ದೇವಾಲಯಗಳಲ್ಲಿ ಮೊಳಗಿರುವ ಘಂಟೆ, ನಾದ, ಶಂಕರ ಶಬ್ದ, ಶಿವ ಪಂಚಾಕ್ಷರಿ ಮಂತ್ರ, ಭಕ್ತಿ ಭಾವದಿಂದ ಶಿವಾಲಯಗಳಿಗೆ ನಡೆದುಕೊಂಡು ಬರ್ತಕ್ಕಂಥ ಹಿರಿಯರು, ಮಹಿಳೆಯರು, ಮಕ್ಕಳು, ವೃದ್ಧರು ಅವರೆಲ್ಲರನ್ನ ನೋಡಿ ಒಂದು ಕ್ಷಣ ಏನಪ್ಪ ಅಂದ್ರೆ ಅಲ್ಲಮ ಪ್ರಭುಗಳು ಬೆರಗಾಗ್ತಾರೆ. ಏನು ಮಾಡಿದ್ದಾರೆ ಸಿದ್ದರಾಮಯ್ಯ? ಶಿವಾಲಯಗಳನ್ನು ಮಾಡಿದ್ದಾರೆ, ಎಲ್ಲ ಮನುಷ್ಯರಿಗೆ ಪರಿವರ್ತನೆ ಮಾಡಿದ್ದಾರೆ, ಶಿವಯೋಗದ ಕಡೆಗೆ ಏನಪ್ಪ ಅಂದ್ರೆ ಹೊರಳತಕ್ಕಂಥ ಕೀರ್ತಿಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನೋಡಿ ಮನಸ್ಸಿನಲ್ಲಿ ಒಂದು ರೀತಿ ಸಿದ್ದರಾಮನನ್ನು ಗುಣಗಾನ ಮಾಡ್ತಾರೆ. ಆದರೆ ಅಷ್ಟಕ್ಕೆ ಕಂಡು ನಿಲ್ಲಂಗಿಲ್ಲ ಅವರು ಅಲ್ಲಮ ಪ್ರಭುಗಳು. ಇದನ್ನು ಕಂಡು ಬೆರಗಾದ ಅಲ್ಲಮ ಪ್ರಭುಗಳು ಒಬ್ಬ ರಾಜ ಮಹಾರಾಜ ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಮಹಾನ್ ಕಾರ್ಯಗಳನ್ನು, ಎಲ್ಲ ಕಲ್ಯಾಣ ಕಾರ್ಯಗಳನ್ನು, ಎಲ್ಲ ಲೋಕೋಪಕಾರಿ ಕಾರ್ಯಗಳನ್ನು ಒಬ್ಬ ಯೋಗಿಯಾಗಿ ಸಿದ್ದರಾಮೇಶ್ವರ ಮಾಡ್ತಾ ಇದ್ದಾನೆಲ್ಲ, ಭಲೇ ಸಿದ್ದರಾಮ ಅಂತ ಮನಸ್ಸಿನೊಳಗೆ ಅವನಿಗೆ ಹೊಗಳಿ ಕೊನೆಗೇನಪ್ಪ ಅಂದ್ರೆ ಹಾಗೆ ಮುಂದುಗಡೆ ಬರ್ತಾರೆ. ಎಲ್ಲೆಂದರಲ್ಲಿ ಶಿವಾಲಯಗಳು, ಕೆರೆ ಕುಂಟೆಗಳು, ಸೊನ್ನಲಿಗೆ ಸುತ್ತಲೂ ಹಚ್ಚ ಹಸಿರಾದ ಹೊಲಗಳು, ಜನರ ಆನಂದದಾಯಕ ಜೀವನ, ಎಲ್ಲ ಜನರು ಕೆಲಸದಲ್ಲಿ ತೊಡಗತಕ್ಕಂಥದ್ದು. ಆ ಸೊನ್ನಲಿಗೆ ಒಟ್ಟಾರೆ ಹೇಳಬೇಕಾಗಿತ್ತು ಸುಖದ ಬಿಂದಿಗೆಯಾಗಿತ್ತು ಅಂತ ಹೇಳ್ತಾರೆ. ಆ ಸೊನ್ನಲಿಗೆ ಭಾಳ ಸುಖದಲ್ಲಿ ತೇಲಾಡ್ತಾ ಇತ್ತು, ಎಲ್ಲ ಜನ ಆನಂದದೊಳಗೆ ಇದ್ದರು ಅಂತಕ್ಕಂಥದ್ದನ್ನು ಅಲ್ಲಮ ಪ್ರಭುಗಳು ಸ್ವತಃ ಏನಪ್ಪ ಅಂದ್ರೆ ಅವ್ರು ನೋಡ್ತಾರೆ. ಅವಾಗ ಅವರು ವಿಚಾರ ಮಾಡ್ತಾರೆ, ಸಿದ್ದರಾಮೇಶ್ವರನನ್ನು ಇದರಿಂದ ನಾನು ಹೊರಗೆ ತಗೋಬೇಕು. ಯಾಕಂದರೆ ಲೋಕ ಕಲ್ಯಾಣ ಎಂಬ ಮಹಾಸಾಗರದಲ್ಲಿ ಬಿದ್ದಿರುವ ಸಿದ್ದರಾಮನನ್ನು ಆತ್ಮ ಕಲ್ಯಾಣದಂಥ ಮುಖ ಮಾಡಿಸಬೇಕು ಅಂತ ದೃಢ ಸಂಕಲ್ಪ ಮಾಡ್ತಾರೆ. ಸಿದ್ದರಾಮ ಈಗ ಬಿದ್ದಿದ್ದೆಲ್ಲಿ ಅಂದರೆ ಲೋಕ ಕಲ್ಯಾಣದ ಕಾರ್ಯದೊಳಗೆ ಸಿದ್ದರಾಮ ಬಿದ್ದಿದ್ದಾನೆ. ಆ ಲೋಕ ಕಲ್ಯಾಣದ ಕಾರ್ಯ ಬೇಕಾಗಿಲ್ಲ ನನಗೆ, ಆತ್ಮ ಕಲ್ಯಾಣದ ಕಾರ್ಯ ನಾನು ಸಿದ್ದರಾಮೇಶ್ವರರಿಗೆ ಹೇಳಿಕೊಟ್ಟು ಅವನಿಗೆ ಆತ್ಮ ಕಲ್ಯಾಣದ ಕಡೆ ತರಬೇಕು ಅಂತ ದೃಢವಾದ ನಿಶ್ಚಯವನ್ನು ಮಾಡ್ತಾರೆ. ನಿಶ್ಚಯ ಮಾಡಿದ ಅಷ್ಟೇ ಅಲ್ಲ, ಅವರು ಹೇಳ್ತಾರೆ, ಸಿದ್ದರಾಮ ದೇಹವನ್ನು ದೇವಾಲಯವೆಂದರಿಯದೆ ಲಕ್ಷದ ಮೇಲೆ 96,000 ಶಿವಾಲಯಗಳ ನಿರ್ಮಾಣ ಮಾಡುತ್ತಿರುವ ಸಿದ್ದರಾಮನ ಅಜ್ಞಾನಕ್ಕೆ ಮರುಗುತ್ತಾರೆ. ದೇಹನೇ ದೇವಾಲಯ ಅಂತ ತಿಳ್ಕೊಂಡಿರ್ತಕ್ಕಂಥ
ಸಿದ್ದರಾಮ ತಿಳ್ಕೋಬೇಕಾಗಿತ್ತು. ಆದರೆ ಏನಪ್ಪ ಅಂದ್ರೆ ಲಕ್ಷದ ಮೇಲೆ 96,000 ಶಿವಾಲಯಗಳನ್ನು ಮಾಡ್ತಾ ಇದ್ದಾನಲ್ಲ, ಆ ಒಂದು ಎಂಥ ಅಜ್ಞಾನ ಅಂತಕ್ಕಂಥದ್ದನ್ನು ಅವರು ಒಂದು ವಚನದೊಳಗೆ ಹೇಳ್ತಾರೆ ನೋಡ್ರಿ. ಯಾವ ರೀತಿ ವಚನದೊಳಗೆ ಹೇಳ್ತಾರೆ ಪ್ರಭುಗಳು ಅಂದರೆ, ಕಡೆನಾಡ ಲಿಂಗವ ನಡುನಾಡಿಗೆ ತಂದೆನೆಂಬ ಅಹಂಕಾರವ ಮುಂದುಗೊಂಡಿದ್ದೆಯಲ್ಲ, ಕಡೆನಾಡ ಲಿಂಗವ ನಡುನಾಡಿಗೆ ತಂದೆನೆಂಬ ಅಹಂಕಾರವ ಮುಂದುಗೊಂಡಿದ್ದೆಯಲ್ಲ, 84 ಲಕ್ಷ ಶಿವಾಲಯವೆಂಬ ಬಯಲು ಭ್ರಮೆ ಇದೆಲ್ಲಿಯದು ಹೇಳ, 84 ಲಕ್ಷ ಶಿವಾಲಯವೆಂಬ ಬಯಲು ಭ್ರಮೆ ಇದೆಲ್ಲಿಯದು ಹೇಳ, ಮಹಾಗಣಲಿಂಗಕ್ಕೆ ಜಗದ ಜೀವರಾಶಿಗಳು ಶಿವಾಲಯವಾಗಬಲ್ಲರೆ. ಶಿವನ ಸ್ವರೂಪ ಅಂದ್ರೆ ಏನು? ಮಹಾಗಣಲಿಂಗ ಅದು. ಅದಕ್ಕೆ ಜಲದ ಜೀವರಾಶಿಗಳೇನಪ್ಪ ಅಂದ್ರೆ ಒಂದು ಶಿವಾಲಯ ಆಗ್ಬೋದ? ಜಗದಗಲ ಮುಗಿಲಗಲ ಮಿಗೆಯಗಲ ಅಂತಕ್ಕಂಥ ಶಿವನನ್ನು ಒಂದು ಚಿಕ್ಕ ದೇವಸ್ಥಾನದಲ್ಲಿ ನಾನು ಹಿಡಿದಿಡಕ್ಕಾಗ್ತದ? ಪ್ರಶ್ನೆಯನ್ನು ಮಾಡ್ತಾರೆ. ನಿನ್ನ ಲಕ್ಷದ ಮೇಲೆ 96,000 ಲಿಂಗವ ನಿನ್ನ ಎದೆಯಲ್ಲಿ ಇಳಿದುಕೊಳ್ಳ. ನೋಡಿ ಹೆಂಗೆ ಕೇಳ್ತಾರೆ ಪ್ರಶ್ನೆ. ಸಿದ್ದರಾಮೇಶ್ವರ ನಿನ್ನ ಲಕ್ಷದ ಮೇಲೆ 96,000 ಲಿಂಗವ ನಿನ್ನ ಎದೆಯಲ್ಲಿ ಇರಿದುಕೊಳ್ಳ, ಗುಹೇಶ್ವರ ಲಿಂಗವು ನಿನ್ನ ತಪ್ಪಿಸಿ ಹೋದುದು ಮರೆದೆಯಲ್ಲ ಮರುಳ ಸಿದ್ದರಾಮ. ನೀನೇನಿದು ಲೋಕ ಕಲ್ಯಾಣ ಕಾರ್ಯ ಮಾಡ್ತಾ ಇದ್ದಿ, 1,96,000 ಶಿವಾಲಯಗಳ ನಿರ್ಮಾಣ ಮಾಡ್ತಿದ್ದಿ. ಹಿಂಗೆ ನಿರ್ಮಾಣ ಮಾಡ ಬರದೊಳಗೆ ನಿನ್ನ ಎದರಿಂದ ಗುಹೇಶ್ವರ ತಪ್ಪಿಸಿಕೊಂಡು ಹೋಗ್ಯದನಲ್ಲ, ನೀನು ಎದರಿಂದೇ ಶಿವ ಏನಪ್ಪ ಅಂದ್ರೆ ಹೋಗಿಬಿಟ್ಟಿದ್ದಾನಲ್ಲ, ಅದು ನೀನು ನೋಡಲಾರದೆ ಮರುಳಾದೆ ಎಲ್ಲ ಸಿದ್ದರಾಮ ಅಂತ ಕೇಳ್ತಾರೆ. ಅವಾಗ ಅವರೆಲ್ಲ ಹಿಂಗೆ ವಿಚಾರವನ್ನು ಮಾಡ್ತಾ ಕೊನೆಗೆ ಹೇಳ್ತಾರೆ, ಭಕ್ತಿ ಮತ್ತು ದೇವರ ನಡುವೆ ಅಥವಾ ಭಕ್ತ ಮತ್ತು ದೇವರ ನಡುವೆ ಪುರೋಹಿತರನ್ನು ಸೃಷ್ಟಿಸುವಂಥ ಕಾರ್ಯ ಶಿವಾಲಯಗಳ ನಿರ್ಮಾಣ ಮಾಡೋದು. ನಾವು ಅತಿ ಹೆಚ್ಚು ಶಿವಾಲಯಗಳ ನಿರ್ಮಾಣ ಮಾಡ್ದಂಗೆ ಏನಾಗ್ತದೆ ಅಂದರೆ, ಭಕ್ತರು ಮತ್ತು ಶಿವಾಲಯಗಳ ನಡುವೆ ಪುರೋಹಿತ ಶಾಹಿಯನ್ನು ಮಾಡ್ದಂಗೆ ಆಗ್ತದೆ. ಜನರು ಏನಪ್ಪ ಅಂದ್ರೆ ಮುಗ್ಧತೆಯಿಂದ ಅಜ್ಞಾನವನ್ನು ದುರ್ಬಳಕೆ ಮಾಡ್ಕೊಂಡಂಗೆ ಆಗ್ತದೆ. ಅವರು ವಿಚಾರ ಮಾಡ್ತಾರೆ, ಬಾಲಕನಾಗಿದ್ದಾಗ ದೇವನ ರಹಸ್ಯವನ್ನು ಅರಿತಿರ್ತಕ್ಕಂಥ ಸಿದ್ದರಾಮ ಯೌವನಕ್ಕೆ ಬಂದಾಗ ದೇವರ ರಹಸ್ಯವನ್ನು ಮರ್ತಾನಲ್ಲ. ನಾವು ವಿಚಾರ ಮಾಡಬೇಕು. ಚಿಕ್ಕ ಮಗುವಾಗಿ 10-12 ವರ್ಷದ ಮಗು ಸಿದ್ದರಾಮ ಬಾಲಕನಾಗಿರುವಾಗ ಶ್ರೀಶೈಲಕ್ಕೆ ಹೋಗಿ ಪಾದಯಾತ್ರಿಗಳು ಏನು ತೋರಿಸ್ತಾರೆ, ಶ್ರೀಶೈಲದ ದೇವಸ್ಥಾನದಲ್ಲಿರ್ತಕ್ಕಂಥ ಕಲ್ಲನ್ನು ತೋರಿಸಿದಾಗ, ಶಿಲೆಯ ಲಿಂಗವನ್ನು ತೋರಿಸಿದಾಗ ಇದು ಮಲ್ಲಯ್ಯ ಅಲ್ಲ ಅಂತಕ್ಕಂಥ ಜ್ಞಾನೋದಯ ಬಾಲ್ಯದೊಳಗಾಗಿತ್ತು ಸಿದ್ದರಾಮನಿಗೆ. ಆದರೆ ಯೌವನದೊಳಗೆ ಬಂದ ಮೇಲೆ ಆ ಜ್ಞಾನವನ್ನು ಹೆಚ್ಚು ಮಾಡ್ಕೋಬೇಕಾಗಿತ್ತು, ಆ ಜ್ಞಾನವನ್ನು ಹರಿವುಕೊಳ್ಳಬೇಕಾಗಿತ್ತು. ಆದರೆ ಯೌವನದೊಳಗೆ ಬಂದ ಮೇಲೆ ಕಲ್ಲಿನಲ್ಲಿ ಶಿವನನ್ನು ಹುಡುಕ್ತಾ ಇದ್ದಾನೆ ಸಿದ್ದರಾಮ. ಎಂಥ ಅಜ್ಞಾನ ಅಂತಕ್ಕಂಥದ್ದು ನಾವು ಕೂಡ ವಿಚಿತ್ರ ಅನಿಸ್ತದೆ ನಮಗೆ. ಯಾಕೆಂದರೆ ಬಾಲಕನಾಗಿದ್ದಾಗನೇ ಶ್ರೀಶೈಲದ ಲಿಂಗವನ್ನು ನೋಡಿ ಶಿಲೆಯ ಲಿಂಗ ಅಂತ ಹೇಳಿದ. ಅಂದರೆ ಅರ್ಥ ಅಂದರೆ ಎಷ್ಟು ಅವನಿಗೆ ಜ್ಞಾನೋದಯ ಇತ್ತು, ಎಷ್ಟು ಅವನಿಗೆ ದೇವರ ಸ್ವರೂಪದ ಬಗ್ಗೆ, ನಿಜವಾದ ಸ್ವರೂಪದ ಬಗ್ಗೆ ಅವನಿಗೆ ಅನುಭವ ಇತ್ತು. ಆದರೆ ಬೆಳೆದಂತೆ ಏನಪ್ಪ ಅಂದ್ರೆ ಅವನ ಏನು ಜ್ಞಾನ ಅದಲ್ಲ, ಆ ಜ್ಞಾನ ಅಂಧಕಾರದೊಳಗೆ ಈಡಾಗಿ ಕೊನೆಗೆ ಆ ಶಿವನನ್ನು ಎಲ್ಲಿ ಹುಡುಕ್ತಾ ಪ್ರಯತ್ನ ಮಾಡೋದಂದ್ರೆ ಶಿಲೆ ಒಳಗೆ ಹುಡುಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾನೆ. ಅದಕ್ಕೆ ಅವನಿಗೆ ನೋಡಿ ಏನಪ್ಪ ಅಂದ್ರೆ ವಿಚಾರ ಮಾಡ್ತಾರೆ, ನಿರ್ಜೀವ ಬಂಡೆಗಲ್ಲುಗಳಿಗೆ ಬಂಗಲೆಯ ರೂಪ. ನೋಡಿ ವಿಚಾರ ಮಾಡ್ತಾರಲ್ಲ ಪ್ರಭು, ನಿರ್ಜೀವ ಬಂಡೆಗಲ್ಲುಗಳಿಗೆ ಬಂಗಲೆಯ ರೂಪ, ಮತ್ತೊಂದು ಕಲ್ಲಿಗೆ ಶಿವಲಿಂಗದ ಸ್ವರೂಪ. ಒಂದೊಂದು ಕಲ್ಲುಗಳಿಗೆ ಬಂಡೆಗಲ್ಲಿನ ರೂಪ ಕೊಡ್ತಾ ಇದ್ದಾನೆ, ಇನ್ನೊಂದು ಕಲ್ಲಿಗೆ ಶಿವಲಿಂಗದ ರೂಪ ಕೊಡ್ತಾ ಇದ್ದಾನೆ. ಕಲ್ಲಿನಲ್ಲಿ ಜೀವ ಅರಳಿಸುವ ಹುಂಬ ಪ್ರಯತ್ನ, ಆ ಕಲ್ಲಿನೊಳಗೆ ಜೀವ ತುಂಬಬೇಕು, ಶಿವನ ಸ್ವರೂಪ ತುಂಬಬೇಕು ಅಂತ ಹುಂಬ ಪ್ರಯತ್ನ ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ಕಂಡು ಅಲ್ಲಮರಿ ಒಂದು ರೀತಿ ಭಾಳ ಕೋಪ ಬರ್ತದೆ, ತಾಪ ಬರ್ತದೆ. ಎಂಥ ಸಿದ್ದರಾಮ ಹೆಂಗಾಗಿ ಹೋಗಿದಾರಲ್ಲ, ಇಲ್ಲಿ ತನಕ ಬೆಳೆದು ಹೆಮ್ಮರವಾಗಿಬೇಕಾಗಿತ್ತ ಸಿದ್ದರಾಮ ಇನ್ನೂ ಮೊಗ್ಗಾಗಿ ಇದೆಯಲ್ಲ ಅಂತಕ್ಕಂಥದ್ದನ್ನು ಚಿಂತನೆಯನ್ನು ಮಾಡಿ ಕೊನೆಗೇನಪ್ಪ ಅಂದ್ರೆ ಅವರನ್ನು ಛೇಡಿಸಬೇಕು, ಅವನಿಗೆ ಜ್ಞಾನೋದಯವನ್ನು ಮಾಡಬೇಕು, ಅವನ ಅಜ್ಞಾನದ ಪರದೆಯನ್ನು ದೂರ ಮಾಡಬೇಕಂತ ಹೇಳಿ ಕಂಡು ಕರೀತಾರೆ. ಸುತ್ತಲೂ ನೋಡ್ತಾರೆ, ಎಲ್ಲರೂ ಕೂಡ ಏನು ಮಾಡ್ತಾ ಇರ್ತಾರೆ ಅಂದರೆ ಬರೀ ಕಲ್ಲು ಕಟ್ಟೀತಾ ಇರ್ತಾರೆ. ಶಿವಾಲಯಗಳನ್ನು ಮಾಡೋಕ್ಕೆ 1,96,000 ಶಿವಾಲಯಗಳು ಮಾಡಬೇಕಂತ ಎಲ್ಲ ಬೇಕಲ್ಲಿ ಸೊಲ್ಲಾಪುರದಾಗ ಕಲ್ಲು ಕಟ್ಟಿಯವರೇ ಇದ್ರು, ಬರೀ ಕಲ್ಲು ಕಟ್ಟಿದ್ರು ದೇವರ ಗುಡಿಗಳನ್ನು ನಿರ್ಮಾಣ ಮಾಡೋಕ್ಕೆ. ಅವಾಗ ಹೇಳ್ತಾರವರು, ಏ ಕಲ್ಲು ಕಟ್ಟಗರೆ ಎಲ್ಲಿ ನಿಮ್ಮ ವಡ್ಡರ ಸಿದ್ದರಾಮ ಅಂತ ಪ್ರಶ್ನೆ ಕೇಳ್ತಾರೆ. ಭಾಳ ಪ್ರಸಿದ್ಧವಾದಂಥ ಅನಿಸ್ತದೆ. ಏ ಕಲ್ಲು ಕುಟಿಗರೆ ಎಲ್ಲಿ ನಿಮ್ಮ ವಡ್ಡರ ಸಿದ್ದರಾಮ. ಇಷ್ಟು ಅಂದ ತಕ್ಷಣವೇ ಅವನ ಶಿಷ್ಯರೆಲ್ಲ ಗಾಬರಿ ಹೋಗ್ತಾರೆ. ನಮ್ಮ ಒಡೆಯನಾಗಿರ್ತಕ್ಕಂಥ, ನಮ್ಮ ಆಶ್ರಯದಾತನಾಗಿರ್ತಕ್ಕಂಥ ಸೊನ್ನಲಿಗೆ ಸೂರ್ಯ ಸಿದ್ದರಾಮನನ್ನು ವಡ್ಡರ ಸಿದ್ದರಾಮ ಅಂತೀಯಲ್ಲಪ್ಪ, ನೀ ಯಾರು, ಎಷ್ಟು ಅಹಂಕಾರ ನಿನಗೆ ಜಂಗಮನಿಗೆ ಅಂತ ಕೇಳ್ತಾರೆ. ಕೊನೆಗೇನು ಹೇಳ್ತಾರಪ್ಪ ಅಂದರೆ, ಮತ್ತು ವಡ್ಡರ ಸಿದ್ದರಾಮನ ಅಂದೆ ಏನು ಅನ್ನಬೇಕು ಇವನನ್ನು, ಕಲ್ಲ ಮೇಲೆ ಕಲ್ಲು ಕಟ್ಟಿಯೋದು, ಕಲ್ಲಿನಿಂದ ಶಿವಾಲಯಗಳನ್ನು ಮಾಡೋದು, ಎಲ್ಲರನ್ನೇನಪ್ಪ ಅಂದ್ರೆ ಕಲ್ಲು ಕಟ್ಟಿಗೆ ಹಚ್ಚಿದಾನಲ್ಲ ಅವರ ನಿಮ್ಮೆಲ್ಲರ ಲೀಡರ್ ಯಾರು, ನಿಮ್ಮೆಲ್ಲರ ನಾಯಕ ಯಾರಂದ್ರೆ ವಡ್ಡರ ಸಿದ್ದರಾಮ ಅನ್ನಲಾರದೆ ಮತ್ತೇನು ಅನ್ನಬೇಕು ಅವನಿಗೆ ಅಂತ ಹೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಒಂದು ಮಾತನ್ನು ಹೇಳ್ತಾರೆ ಶಿಷ್ಯರು, ಸ್ವಾಮಿ ಅವರು ಒಡ್ಡರಲ್ಲ, ಲೋಕ ಕಲ್ಯಾಣ ಕಾರ್ಯದಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡ ಮಹಾನುಭಾವರು.
ಅವರು ಒಡ್ರಲ್ಲ ಸಿದ್ದರಾಮ ಲೋಕ ಕಲ್ಯಾಣ ಕಾರ್ಯದಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡ ಮಹಾನುಭಾವರು. ಬರಡು ಭೂಮಿಯಲ್ಲಿ ಹಸಿರು ಚಿಗುರೊಡೆಸಿದ ಗಂಗಾ ಪುತ್ರರು, ಕೆರೆಗಳನ್ನು ಕಟ್ಟಿಸಿ ಹಸಿರನ್ನು ಚಿಗುರೊಡೆಸಿದ್ದಾರೆ. ಹಸಿದ ಹೊಟ್ಟೆಗಳಿಗೆ ಅನ್ನವನ್ನು ನೀಡಿದ ಅನ್ನದಾತರು. ಸೊನ್ನಲಿಗೆ ಸೂರ್ಯ ನಮಗೆ ಸಿದ್ದರಾಮ ದೇವರ ಸಮಾನ, ನಮಗೆ ಸಿದ್ದರಾಮ ದೇವರ ಸಮಾನ. ಅವನಿಗೆ ಇನ್ನೊಂದು ಸಲ ನೀವೇನಪ್ಪ ಅಂದ್ರೆ ಒಡ್ಡರ ಅಂತ ಅನ್ನಬಾರದು ಅಂತ ಹೇಳ್ತಾರೆ. ಆವಾಗ ಅಲ್ಲಂ ಪ್ರಭುಗಳು ಕೇಳ್ತಾರೆ, ಶಿವನನ್ನೇ ಕಲ್ಲಾಗಿಸಿ ತಾನೇ ಶಿವನೆಂದು ಬೀಗುತ್ತಿರುವ ಸಿದ್ದರಾಮನು ಶಿವನೇ? ಶಿವನಿಗೆ ಕಲ್ಲನ್ನು ಮಾಡಿದ್ದಾನೆ, ಶಿವನಿಗೆ ಕಲ್ಲನ್ನು ಮಾಡಿ ತಾನೇ ಶಿವ ಅಂತ ಬೀಗ್ತಾ ಇದ್ದಾನೆ ಅಹಂಕಾರದಿಂದ. ಅವನೇನಪ್ಪ ಅಂದ್ರೆ ದೇವರಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಕೊನೆಗೇನಪ್ಪ ಅಂದ್ರೆ ಒಂದು ವಚನ ಹೇಳ್ತಾರೆ, ಅನ್ನವನಿಕ್ಕಿ ನನ್ನಿಯ ನುಡಿದು, ಅನ್ನವನಿಕ್ಕಿ ನನ್ನಿಯ ನುಡಿದು ಅರವಟ್ಟಿಗೆಯ ನಿಕ್ಕಿ ಕೆರೆಯ ಕಟ್ಟಿಸಿ ಮರಣದಿಂದ ಮೇಲಿಗೆ ಸ್ವರ್ಗ ಉಂಟಲ್ಲದೆ ಶಿವನ ನಿಜವೂ ಸಾಧ್ಯವಾಗೋದು ನೋಡ. ನಾವೇನು ಯಾರಿಗರೆ ಅನ್ನವನ್ನು ಕೊಟ್ಟು, ಯಾರಿಗರೆ ಅರವಟ್ಟಿಗೆಗಳನ್ನು ಕಟ್ಟಿಸಿಕೊಟ್ಟು, ಕೆರೆಯನ್ನು ಕಟ್ಟಿಸಿಕೊಟ್ಟು ನೀವೇನಾದರೂ ಪುಣ್ಯದ ಕಾರ್ಯ ಮಾಡ್ತಾ ಇದ್ದೀರಿ ಅಂದರೆ ಶರಣರು ಅಥವಾ ಹಿರಿಯರು ಏನು ಹೇಳ್ತಾರೆ ಅಂದರೆ, ನಿಮಗೆ ಮೇಲೆ ಸ್ವರ್ಗ ಸಿಗ್ಬೋದಪ್ಪ, ಮೋಕ್ಷ ಸಿಗ್ಬೋದು. ಆ ಸ್ವರ್ಗ ಸಿಗುತ್ತದೋ ಬಿಡುತ್ತದೋ ಅಂತ ಮತ್ತೆ ಬೇರೆ ಚರ್ಚೆ ಮಾತು. ಆದರೆ ಪ್ರಭುದೇವರು ಹೇಳ್ತಾರೆ ಅಂದರೆ ಇವರಿಗೆ ನಾವು ಏನಾರೇ ಲೋಕ ಕಲ್ಯಾಣ ಕಾರ್ಯದೊಳಗೆ ಬಂದು ಜನರಿಗೆ ಉಪಕಾರಿ ಕಾರ್ಯಗಳನ್ನು ಮಾಡ್ತೀವಿ ಅಂದರೆ ನನಗೆ ಮೇಲೆ ಲಾಸ್ಟ್ ಕೊನೆಗೆ ಏನು ಸಿಗ್ಬೋದು ಅಂದರೆ ಒಂದಿಷ್ಟು ಪುಣ್ಯದ ಗಳಿಕೆ ಸಿಗ್ಬೋದು. ಲಾಸ್ಟ್ ಏನಾದರೂ ಸಿಗ್ಬೋದು ಅಂದರೆ ನಿಮಗೆ ಸ್ವರ್ಗ ಸಿಗ್ಬೋದಪ್ಪ. ಆ ಸ್ವರ್ಗ ಬಿಟ್ಟು ಮತ್ತೇನು ಸಿಗುತ್ತದೇನು ಅಂತ ಆ ಪ್ರಶ್ನೆಯನ್ನು ಮಾಡ್ತಾರೆ. ಆವಾಗ ಜನ ಕೋಪಗೊಳ್ತದೆ. ಇಷ್ಟಕ್ಕೆ ಇವರು ಆಮೇಲೆ ಕೊನೆಗೆ ಹೇಳ್ತಾರವರು, ಈ ಪುಣ್ಯ ಗಳಿಕೆಯ ಕಾರ್ಯದಲ್ಲಿ ಸಿದ್ದರಾಮ ಹಸಿದವರನ್ನು, ನೀರಡಿಸಿದವರನ್ನು, ನಿರ್ಗತಿಕರನ್ನು, ಬಡವರನ್ನು ದಾಳವನ್ನಾಗಿ ಮಾಡಿಕೊಳ್ಳುತ್ತಿದ್ದಾನೆ. ನೋಡಿ ಹೆಂಗೆ ಛೇಡಿಸ್ತಾರೆ ಅವರಿಗೆ ಶಿಷ್ಯಂದರಿಗೆ. ಅಂದರೆ ಸಿದ್ದರಾಮ ಪುಣ್ಯವನ್ನು ಗಳಿಸಬೇಕು, ಸಿದ್ದರಾಮ ಸ್ವರ್ಗಕ್ಕೆ ಹೋಗಬೇಕು. ಆ ಸ್ವರ್ಗಕ್ಕೆ ಹೋಗುವ ದುರಾಸೆಯಿಂದ ಏನು ಮಾಡ್ತಾ ಇದ್ದಾನೆ, ನಿಮ್ಮನ್ನು ಬಡವರನ್ನು, ನಿರ್ಗತಿಕರನ್ನು, ಹಸಿದವರನ್ನು, ಬಾಯಾರಿದವರನ್ನು ದಾಳವನ್ನಾಗಿ ಮಾಡಿ ನಿಮಗೆ ಕೆರೆಯನ್ನು ಕಟ್ಟಿಸ್ಕೊಡ್ತಾನೆ, ಅನ್ನ ಛತ್ರಗಳನ್ನು ಮಾಡ್ತಾನೆ, ಅರವಟ್ಟಿಗೆಗಳನ್ನು ಮಾಡ್ತಾನೆ. ಈ ರೀತಿ ಮಾಡುವ ಮೂಲಕ ತಾನು ಮಾತ್ರ ಸ್ವರ್ಗಕ್ಕೆ ಹೋಗಬೇಕು, ತಾನು ಮಾತ್ರ ಪುಣ್ಯವನ್ನು ಗಳಿಸ್ಕೋಬೇಕು. ಹಿಂಗೆ ಮಾಡ್ತಾ ಇದ್ದಾನೆ, ನಿಮಗೆ ಮರಳು ಮಾಡಿದ್ದಾರೆ ಸಿದ್ದರಾಮ ಅಂತ ಹೇಳಿದಾಗ ಕೊನೆಗೆ ಶಿಷ್ಯರಿಗೆ ಸಿಟ್ಟು ಬರ್ತದೆ. ಸಿಟ್ಟು ಬಂದು ಅವ್ರು ಏನು ಮಾಡ್ತಾರೆ ಅಂದರೆ ಅವನಿಗೆ ಪ್ರಭುದೇವರಿಗೆ ಏನಪ್ಪ ಅಂದ್ರೆ ಹಿಡಿಯೋಕ್ಕೆ ಬರ್ತಾರೆ. ಹಿಡಿಯೋದಕ್ಕೆ ಬಂದರೆ ಪ್ರಭುದೇವ ಕೈ ಸಿಗೋದಿಲ್ಲ. ಜನಿಗೇನಪ್ಪ ಅಂದರೆ ಏನು ಮಾಡ್ತಾರೆ, ಅಲ್ಲೇ ಇರ್ತಕ್ಕಂಥ ಕಲ್ಲುಗಳ ತೆಗೆದುಕೊಂಡು ಕಲ್ಲುಗಳನ್ನು ಅವ್ರ ಮೇಲೆ ಬಿಸಾಕ್ತಾರೆ. ಆ ಕಲ್ಲುಗಳು ಬಡಿಯೋಂಗಿಲ್ಲ. ಯಾಕೆಂದರೆ ಅಲ್ಲಮ ರೂಪ ನಿಕಾಯ ಆಗಿರ್ತಾರೆ. ಅವರಿಗೆ ದೇಹ ಆಕಾರ ಇರೋದಿಲ್ಲ, ವೇಮಕಾಯ ಅಂತ ಕರಿತೀವಿ. ಅಲ್ಲಮ ಪ್ರಭುಗಳು ವೇಮಕಾಯರಾಗಿದ್ದು ಅವರಿಗೆ ಯಾವುದೇ ಕಲ್ಲುಗಳು ಬಡಿಯೋದಿಲ್ಲ. ಆ ಕಲ್ಲುಗಳು ಅವರಿಗೆ ಬಡಿದು ಕೊನೆಗೆ ಅವ್ರದ ಮೈಯಿಂದ ರಕ್ತವನ್ನು ಸೋರಿ ಅವರು ಸಿದ್ದರಾಮೇಶ್ವರದಲ್ಲಿ ಹೋಗ್ತಾರೆ. ಸಿದ್ದರಾಮೇಶ್ವರದಲ್ಲಿ ನಡೆದ ವೃತ್ತಾಂತವನ್ನೆಲ್ಲ ತಿಳಿಸ್ತಾರೆ. ತಿಳಿಸಿದ ಮೇಲೆ ಏನಪ್ಪ ಅಂದರೆ ಸಿದ್ದರಾಮೇಶ್ವರು ಪ್ರಭುದೇವರ ಕಡೆಗೆ ಬರ್ತಾರೆ. ಇವೆಲ್ಲ ವಚನಗಳಲ್ಲಿ ನೋಡಬೇಕಾದ್ರೆ ಭಾಳ ಡಿಟೇಲ್ ಆಗಿ ಬರ್ತದೆ. ಪ್ರಭುದೇವರ ಕಡೆ ಬಂದ ಮೇಲೆ ಅಲ್ಲಿ ಹೇಳ್ತಾರೆ ಅವರು, ಆವಾಗ ಭಯಂಕರ ಕೋಪಗೊಂಡು ಸಿದ್ದರಾಮ ಬರ್ತಾರೆ. ಅವರ ಕೋಪ ಹೆಂಗಿತ್ತು ಅಂದರೆ, ಅಲ್ಲಿಗೆ ಆಗಮಿಸಿರ್ತಕ್ಕಂಥ ಸಿದ್ದರಾಮ ಕೋಪದ ಭರದಲ್ಲಿ ಬಂದಿರತಕ್ಕಂಥ ಮಹಾನ್ ಜಂಗಮ ಯಾರು, ಅವರು ಯಾರದಾರ, ಯಾಕೆ ಬಂದಾರ ಅಂತ ಯಾವುದು ಪೂರ್ವಾಪರ ವಿಚಾರ ಮಾಡೋದಿಲ್ಲ. ಮಾಡಲಾರದೆ ಏನು ಕೇಳ್ತಾನೆ, ಏ ಮಾಯಾವಿ ಪ್ರಶ್ನೆ, ಏ ಮಾಯಾವಿ, ಯೋಗಿಯಂತೆ ಕಾಣುತ್ತಿರುವ ಕಪಟ ವಿರಾಗಿ, ನೀನು ಯೋಗಿಯಂತೆ ಕಾಣ್ತಿದ್ದಿ, ಕಪಟ ವಿರಾಗಿ, ಕಾನನದ ಗುಹೆಯಲ್ಲಿ ಕುಳಿತು ಸಿದ್ಧಿ ಸಾಧನೆ ಪಡೆಯದೆ, ನೀನು ಎಲ್ಲಿಯೋ ಗುಹೆಯೊಳಗೆ ಕೂತು ಸಿದ್ಧಿ ಸಾಧನೆ ಪಡೆಯದೆ ಈ ಸಿದ್ದರಾಮನ ಲೋಕ ಕಲ್ಯಾಣ ಕಾರ್ಯದ ಕೀರ್ತಿಯನ್ನು ಕೇಳಿ ಅದನ್ನು ಸಹಿಸಿಕೊಳ್ಳಲಾರದೆ ನನ್ನನ್ನು ನಿಂದಿಸುತ್ತಿರುವ ನೀ ಯಾರು ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಕೊನೆಗೆ ಅಷ್ಟಕ್ಕೆ ನಿಲ್ಲೋದಿಲ್ಲ. ಅವ್ರು ಏನು ಹೇಳ್ತಾರೆ ಅಂದರೆ, ಅವರಿಗೆ ಸಾಕ್ಷಾತ್ ಸಿರಿಗಿರಿಯ ಮಲ್ಲಯ್ಯನನ್ನು ಹೇಳ್ತಾರೆ, ಸಾಕ್ಷಾತ್ ಸಿರಿಗಿರಿಯ ಮಲ್ಲಯ್ಯನನ್ನು ಮಹಾಭಕ್ತಿಯಿಂದ ಬಾಲ್ಯದಲ್ಲಿಯೇ ಒಲಿಸಿಕೊಂಡಿರ್ತಕ್ಕಂಥ ನಾನು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವನ್ನು ಸೊನ್ನಲಿಗೆಯಲ್ಲಿ ಪ್ರತಿಷ್ಠಾಪಿಸಿ ಸೊನ್ನಲಿಗೆ ಪುರವನ್ನು ಅಭಿನವ ಶ್ರೀಶೈಲವನ್ನಾಗಿ ಮಾಡಿ ಆ ತ್ರಿಲೋಕನಾಥನ ಹಣೆಗಣ್ಣನ್ನು ವರವಾಗಿ ಪಡೆದು ಈ ಸಿದ್ದರಾಮನನ್ನು ಹೀಯಾಳಿಸಲು ಬಂದಿದ್ದೀಯಾ ಅಂತ ಕೇಳ್ತಾರೆ. ಅಂದರೆ ಅವನ ಸಾಧನೆ ಯಾರು ಹೇಳಬೇಕಾಗಿತ್ತು ಅಂದರೆ ಬೇರೆಯವರು ಹೇಳಬೇಕಾಗಿತ್ತು. ಆದರೆ ಸಿದ್ದರಾಮ ಸ್ವತಃ ತನ್ನ ಸಾಧನೆಯನ್ನು ತಾನೇ ಪ್ರಭುದೇವರಿಗೆ ಹೇಳ್ತಾನೆ. ಅಂದರೆ ನಾನು ಯಾರು, ಬಾಲ್ಯದೊಳಗಿರುವಾಗ ಶ್ರೀಶೈಲ ಸಾಕ್ಷಾತ್ ಮಲ್ಲಯ್ಯನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವನ್ನು ಸೊಲ್ಲಾಪುರಕ್ಕೆ ತಂದು ಸ್ಥಾಪಿಸಿ ಸೊಲ್ಲಾಪುರವನ್ನು ಅಭಿನವ ಶ್ರೀಶೈಲವನ್ನಾಗಿ ಮಾಡಿ ಆ ಶಿವನ ಮೂರನೇ ಕಣ್ಣನ್ನು ಕಾಣಿಕೆಯಾಗಿ ಪಡೆದು ಅಂಥವನಿಗೆ ನೀನೇನಪ್ಪ ಅಂದರೆ ಹೀಯಾಳಿಸ್ತಾ ಇದೆಯಂದ್ರೆ ಇದು ನಮಗೆ ಅರ್ಥ ಆಗಬೇಕು. ಸಿದ್ದರಾಮೇಶ್ವರ ಬಳಿ ಅಹಂಕಾರ ಎಷ್ಟು ತುಂಬಿ ತುಳುಕ್ತಾ ಇತ್ತು.
ಸಿದ್ದರಾಮೇಶ್ವರ ಲೋಕೋಪಕಾರದ ಅಹಂಕಾರ ಇತ್ತು ಅಂತಕ್ಕಂಥದ್ದನ್ನು ನೋಡ್ತಾರೆ. ಕೊನೆಗೇನಪ್ಪ ಅಂದ್ರೆ ಆ ಪವಾಡದೊಳಗನೂ ಕೂಡ ನೋಡ್ತೀವಿ, ಆ ಸಿದ್ದರಾಮೇಶ್ವರ ಕೋಪದಿಂದ ತನ್ನ ಹಣೆಯ ಉರಿಗಣ್ಣನೇನಪ್ಪ ಅಂದ್ರೆ ತೆರೆದು ಬಿಡ್ತಾರೆ. ಆ ಉರಿಗಣ್ಣಿನಿಂದ ಏನಾಗ್ತದೆ ಅಂದರೆ ಆ ಅಲ್ಲಮ ಪ್ರಭುಗಳ ದೇಹ ಸುಡೋದಿಲ್ಲ. ಅಲ್ಲಮ ಪ್ರಭುಗಳು ಬಯಲು ದೇಹಿಯಾಗಿರ್ತಾರೆ. ಆ ಉರಿ ನೇರವಾಗಿ ಹೋಗಿ ಸೊಲ್ಲಾಪುರದ ತಾವು ಏನು ನಿರ್ಮಾಣ ಮಾಡಿದ್ರು, ಏನು ಪ್ರದೇಶ ಇತ್ತು, ಊರಿತ್ತು ಸೊಲ್ಲಾಪುರ, ಆ ಊರೊಳಗೆಲ್ಲ ಬೆಂಕಿ ಪಸರಿಸ್ತದೆ. ಆ ಪಸರಿಸೋದನ್ನು ನೋಡಿ ಆವಾಗ ಪ್ರಭುದೇವರು ಮತ್ತೆ ಅವನಿಗೇನಪ್ಪ ಅಂದ್ರೆ ತಿಳಿಸಿ ಹೇಳಿ, ನೀನು ಏನು ಬಿಟ್ಟಿದ್ದಿ ಉರಿಗಣ್ಣು, ನೀನು ಬಿಟ್ಟಿರ್ತಕ್ಕಂಥ ಉರಿಗಣ್ಣು ಯಾರನ್ನು ನಾಶ ಮಾಡ್ತಾ ಇದೆ ಅಂದರೆ ನೀನು ಕಟ್ಟಿದ ಪುರವನ್ನು ನಾಶ ಮಾಡ್ತಾ ಇದೆ, ನೀನು ಬೆಳೆಸಿದಂಥ ಜನರನ್ನು ನಾಶ ಮಾಡ್ತಾ ಇದೆ, ನಿನ್ನ ಸಂಪತ್ತನ್ನು ಹಾಳು ಮಾಡ್ತಾ ಇದೆ, ಎಷ್ಟು ಮರುಳಾಗಿದ್ದಿ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಆವಾಗ ಸಿದ್ದರಾಮೇಶ್ವರಿಗೆ ಅರಿವಾಗ್ತದೆ. ಕೊನೆಗೇನಪ್ಪ ಅಂದ್ರೆ ಬರೀತಾರೆ, ಎಲ್ಲ ಕಾವ್ಯಗಳಲ್ಲಿ ಬರೀತಾರೆ, ಅಲ್ಲಮ ಪ್ರಭುಗಳಲ್ಲಿ ಸಿದ್ದರಾಮೇಶ್ವರಿಗೆ ಹಣೆಯ ಮೇಲೆ ಒಂದು ಕಣ್ಣಿದ್ರೆ ಅಲ್ಲಮ ಪ್ರಭುಗಳಿಗೆ ಮೈಯೆಲ್ಲ ಕಣ್ಣಿದ್ದು, ಅದರ ಒಂದು ಶಕ್ತಿಯ ಸಹಾಯದಿಂದ ತನ್ನ ಹೆಬ್ಬೆರಳಲ್ಲಿ ಸೊಲ್ಲಾಪುರದ ಸಿದ್ದರಾಮೇಶ್ವರ ಬಿಟ್ಟಿರ್ತಕ್ಕಂಥ ಉರಿಯನ್ನು ಹೆಬ್ಬೆರಳಿನಲ್ಲಿ ಹಿಡಿದು ಬಂಧಿಸಿರ್ತಕ್ಕಂಥದ್ದನ್ನು ನಾವು ಪವಾಡದೊಳಗೆ ನೋಡ್ತೀವಿ. ಮತ್ತು ಹಿಂಗಂದಾಗ ನಮ್ಗೆ ಅನೇಕ ಜನ ವಿಚಾರ ಮಾಡ್ತಾರೆ, ಪವಾಡಗಳು ನಡೆದಿಲ್ಲೋ ಅಂತಕ್ಕಂಥದ್ದು. ಈ ಪವಾಡಗಳನ್ನು ವಚನಗಳೊಳಗೂ ಕೂಡ ನಾವು ನೋಡ್ತೀವಿ. ಈ ವಚನದೊಳಗೆ ಅದನ್ನೇ ನಾವು ಒಂದು ವಚನದೊಳಗೆ ಹೇಳಬೇಕಾಗಿತ್ತು ಅಂದರೆ ಸಿದ್ದರಾಮೇಶ್ವರರಿಗೆ 3 ಕಣ್ಣು ಇದ್ದನೋ ಇಲ್ಲೋ ಅಂತಕ್ಕಂಥ ಒಂದು ವಚನವನ್ನು ನಾವು ನೋಡಬೇಕಂದ್ರೆ ನೋಡಿ, ಸಿದ್ದರಾಮೇಶ್ವರರೇ ತಮ್ಮ ವಚನದೊಳಗೆ ಬರೀತಾರೆ, ಎಲ್ಲರಿಗೆ 2 ಕಣ್ಣೆಂಬುದು ಲೋಕವೆಲ್ಲ ಬಲ್ಲದು. ಸಿದ್ದರಾಮೇಶ್ವರ ಎಲ್ಲರಿಗೆ 2 ಕಣ್ಣೆಂಬುದು ಲೋಕ ಬಲ್ಲದು, ಎನಗೆ 3 ಕಣ್ಣೆಂಬುದು ಲೋಕವೆಲ್ಲ ಬಲ್ಲದು. ನನಗೆ 3 ಕಣ್ಣಂತ ಲೋಕಕ್ಕೆಲ್ಲ ಗೊತ್ತದ. 2 ಕಣ್ಣಿನವನಲ್ಲ 3 ಕಣ್ಣಿನವನಲ್ಲ, ಒಂದೇ ಕಣ್ಣು ನೋಡ ಅಲ್ಲಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇದು ಯಾವಾಗ ಬರೀತಾರೆ ಅಂದರೆ ಜ್ಞಾನೋದಯ ಆದಮೇಲೆ ಬರೀತಾರೆ. ಅಂದರೆ ಎಲ್ಲರೂ ಏನಪ್ಪ ಅಂದ್ರೆ 2 ಕಣ್ಣದವ, ನನಗೆ 3 ಕಣ್ಣು ಅನ್ನೋದು ಜಗತ್ತಿಗೆ ಗೊತ್ತದ. ಆದರೆ ಈಗ ನಾನು ಅಲ್ಲಮ ಪ್ರಭುಗಳ ಜ್ಞಾನ ತೆಗೆದುಕೊಂಡ ಮೇಲೆ, ಶರಣರ ಸಂಘ ಮಾಡಿದ ಮೇಲೆ ನಾನು 2 ಕಣ್ಣಿನವನಲ್ಲ 3 ಕಣ್ಣಿನವನಲ್ಲ, ಒಂದೇ ಕಣ್ಣಿನವನು ನೋಡ ಅಂದರೆ ಜಗತ್ತಿನ ಎಲ್ಲೆಡೆಯೂ ಶಿವನ ಸ್ವರೂಪವನ್ನು ಕಾಣ್ತಕ್ಕಂಥ ಒಂದೇ ಕಣ್ಣು ನನಗೆ ಬಂದಿತ್ತು ಅಂತಕ್ಕಂಥದ್ದನ್ನು ಸಿದ್ದರಾಮೇಶ್ವರ ವಚನದೊಳಗೆ ಹೇಳ್ತಾರೆ. ಇದು ನಾವು ವಚನಗಳನ್ನು ಸಾಕ್ಷಿಯಾಗಿ ಆಧಾರವಾಗಿಟ್ಟುಕೊಂಡು ನಾವು ಹೇಳ್ತೀವಿ. ಕೊನೆಗೇನಪ್ಪ ಅಂದ್ರೆ ಪ್ರಭುದೇವರು ಜ್ಞಾನೋದಯವನ್ನು ಮಾಡ್ತಾರೆ. ಕೇಳ್ತಾರವರು, ಕಲ್ಲ ಮನೆಯ ಮಾಡಿ ಕಲ್ಲ ದೇವರ ಮಾಡಿ, ಆ ಕಲ್ಲ ಮೇಲೆ ಕಲ್ಲ ಕೆಡೆದರೆ ದೇವರೆತ್ತ ಹೋದನು, ಲಿಂಗ ಪ್ರತಿಷ್ಠೆಯ ಮಾಡಿದವರಿಗೆ ನಾಯಕನರ ಕಥವೇಶ್ವರ. ನಾವು ಏನು ಮಾಡ್ತಾ ಇದ್ದೀವಿ? ಕಲ್ಲ ಮೇಲೆ ಮನೆಯ ಮಾಡಿ ಕಲ್ಲ ದೇವರ ಮಾಡಿ. ಆ ಗುಡಿ ಎದರದ್ದು ಮಾಡ್ತೀವಿ? ನಾವು ಕಲ್ಲಿನಿಂದ ಗುಡಿಯನ್ನು ಮಾಡ್ತೀವಿ. ದೇವರನ್ನು ಎದರದ್ದು ಮಾಡ್ತೀವಿ? ಕಲ್ಲಿನಿಂದ ದೇವರನ್ನು ಮಾಡ್ತೀವಿ. ಆ ಕಲ್ಲ ಮೇಲೆ ಕಲ್ಲ ಕೆಡೆದರೆ ದೇವರೆತ್ತ ಹೋದನು. 1 ದಿವಸ 50 ದಿವಸ 100 ವರ್ಷ ಆದಮೇಲೆ ಏನು ನಾವು ದೇವರನ್ನು ಲಿಂಗ ರೂಪದೊಳಗೆ ಮಾಡಿರ್ತೀವಿ, ಆ ಮೇಲಿನ ಕಲ್ಲು ಆ ಲಿಂಗದ ಮೇಲೆ ದೇವರ ಮೂರ್ತಿಯ ಮೇಲೆ ಬಿದ್ದಾಗ ಆ ದೇವರು ಎಲ್ಲಿ ಹೋಗ್ತಾನೆ? ಇದು ಪ್ರಶ್ನೆ ಕೇಳ್ತಾರೆ. ಇದನ್ನೇ ಬಸವಣ್ಣನವರು ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತಕ್ಕಂಥ ಉದ್ದೇಶದಿಂದ ಅವರು ಹೇಳಿರ್ತಕ್ಕಂಥದ್ದು. ಅದರ ಜೊತೆಗೆ ಹೇಳ್ತಾರೆ, ದೇಹವೇ ದೇವಾಲಯವಾಗಿರಲು ಮತ್ತೆ ಬೇರೆ ದೇವಾಲಯ ಬೇಕಯ್ಯ. ದೇಹನೇ ದೇವಾಲಯ, ಅದು ಬಿಟ್ಟು ಮತ್ತೆ ಬೇರೆ ದೇವಾಲಯ ಬೇಕಿಲ್ಲ. ಪ್ರಾಣವೇ ಲಿಂಗವಾಗಿರಲು ಬೇರೆ ಪ್ರಾಣಲಿಂಗವೇ, ಬೇರೆ ಮತ್ತೆ ಲಿಂಗ ಬೇಕಯ್ಯ. ನನ್ನ ಪ್ರಾಣನೇ ಲಿಂಗ ಅದ, ಮತ್ತೆ ಬೇರೆ ಲಿಂಗ ಬೇಕಯ್ಯ. ಹೇಳಲಿಲ್ಲ ಕೇಳಲಿಲ್ಲ ಗುಹೇಶ್ವರ, ನೀನು ಕಲ್ಲಾದರೆ ನಾನೇ ನೆಪ್ಪೇನಯ್ಯ. ಹಿಂಗೆ ಅನೇಕ ವಚನದೊಳಗೆ ಅಲ್ಲಮ ಪ್ರಭುಗಳಿಗೆ ಜ್ಞಾನೋದಯ ಮಾಡಿರ್ತಕ್ಕಂಥದ್ದನ್ನು ಶೂನ್ಯ ಸಂಪಾದನೆ ಒಳಗೆ ಇಬ್ಬರದೇನಪ್ಪ ಅಂದ್ರೆ ಏನು ಸಂವಾದ ನಡೀತದೆ, ಪ್ರಭುದೇವರದು ಸಿದ್ದರಾಮೇಶ್ವರದು, ಅವೆಲ್ಲ ನಾವು ಏನಪ್ಪ ಅಂದ್ರೆ ಶೂನ್ಯ ಸಂಪಾದನೆ ಒಳಗೆ ನೋಡ್ತೀವಿ. ಈ ರೀತಿಯಾಗಿ ಸಿದ್ದರಾಮೇಶ್ವರಿಗೆ ಜ್ಞಾನೋದಯವನ್ನು ಮಾಡಿರ್ತಕ್ಕಂಥ ಪ್ರಭುದೇವರು ಕೊನೆಗೇನು ಮಾಡ್ತಾರೆ ಅಂದರೆ ಅವರಿಗೆ ಕಲ್ಯಾಣದ ಬಗ್ಗೆ ತಿಳಿಸಿ ಹೇಳಿ ಕಲ್ಯಾಣದ ಕಡೆಗೆ ಕರೆದುಕೊಂಡು ಹೋಗತಕ್ಕಂಥ ಕಾರ್ಯನೂ ಮಾಡ್ತಾರೆ. ಅವ್ರ ಉದ್ದೇಶ ಏನಾಗಿತ್ತು? ಇಲ್ಲಿ ಅವರಿಗೆ ಜ್ಞಾನವನ್ನು ಉಂಟು ಮಾಡಿ ಕೊನೆಗೆ ಕಲ್ಯಾಣದ ಕಡೆಗೆ ಕರೆಕೊಂಡು ಹೋಗಿ ಶರಣರಲ್ಲಿ ಹೋಗಿ ಶಿವಯೋಗ ಮತ್ತು ಬಸವಯೋಗದ ಕಡೆ ಅವರನ್ನು ಹೊರಳಿಸಿ ಕೊನೆಗೆ ವಚನಗಳ ರಕ್ಷಣೆಯ ಬಗ್ಗೆ ಅವರಿಗೇನಪ್ಪ ಅಂದ್ರೆ ಭಾಳ ಅವಶ್ಯಕವಾಗಿರ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು. ಅದಕ್ಕೆ ಅವರು ಸಿದ್ದರಾಮನೊಂದಿಗೆ ಸೇರಿ ಕಲ್ಯಾಣಕ್ಕೇನಪ್ಪ ಅಂದ್ರೆ ಹೋಗ್ತಾರೆ. ಆ ಕಲ್ಯಾಣಕ್ಕೆ ಹೋಗ್ತಾರೆ, ನಡೀತಾ ಹೋಗ್ತಾರೆ. ಆ ಕಲ್ಯಾಣಕ್ಕೆ ಹೋಗುವ ಮಾರ್ಗದುದ್ದಕ್ಕೂ ಪ್ರಭುದೇವರು ಸಿದ್ದರಾಮೇಶ್ವರಿಗೆ ಕಲ್ಯಾಣದ ಬಗ್ಗೆ, ಬಸವಣ್ಣನವರ ಬಗ್ಗೆ, ಶರಣರ ಬಗ್ಗೆ ತಿಳಿಸಿ ಹೇಳ್ತಿರ್ತಾರೆ. ಯಾವ ರೀತಿ ಕಲ್ಯಾಣವನ್ನು ನಿರ್ಮಾಣ ಮಾಡಿದ್ದಾರೆ, ಬಸವಣ್ಣನವರು ಯಾವ ಉದ್ದೇಶದಿಂದ ಅನುಭವ ಮಂಟಪವನ್ನು ಸ್ಥಾಪನೆ, ಇವೆಲ್ಲದರ ಬಗ್ಗೆ ಏನಪ್ಪ ಅಂದರೆ ತಿಳಿಸಿ ಹೇಳ್ತಾ ಹೋಗ್ತಾರೆ. ಸಿದ್ದರಾಮನ ಕುತೂಹಲ ಹೆಚ್ಚಾಗ್ತದೆ. ಕಲ್ಯಾಣ ಹೆಂಗಿರಬೇಕು, ನನ್ನ ಸೊನ್ನಲಾಪುರ ಹೆಂಗದ, ಎಷ್ಟು ದೊಡ್ಡ ಪುರ ಆಯಿತು, ಎಷ್ಟು ದೊಡ್ಡ ಪಟ್ಟಣದ, ಎಷ್ಟು ಶಿವಾಲಯಗಳವ, ಕಲ್ಯಾಣ ಹೆಂಗಿದ್ದಿರ್ಬೋದು, ನನಗಿಂತ ಶ್ರೇಷ್ಠ ಇರಬೇಕು ಅಂತಕ್ಕಂಥ ಮಾತನ್ನು ಪ್ರಭುದೇವರು ಹೇಳ್ತಾ ಇದ್ದಾರೆ. ನೋಡೋಣ ಅಂತ ಹೇಳಿ ಕೊನೆಗೇನಪ್ಪ ಅಂದ್ರೆ ಹೋಗ್ತಾರೆ. ಹೋಗಿ ಕಲ್ಯಾಣದ ಬಾಗಿಲಲ್ಲಿ ನಿಲ್ತಾರೆ. ಕಲ್ಯಾಣ ಬರ್ತದೆ, ಕಲ್ಯಾಣದ ಬಾಗಿಲಲ್ಲಿ ನಿಂತಾರೆ. ಆ ಬಾಗಿಲಲ್ಲಿ ನಿಂತ ಮೇಲೆ ಪ್ರಭುದೇವರು ನೇರವಾಗಿ ಕಲ್ಯಾಣದ ಕಡೆ ಹೋಗಬೇಕಾಗಿತ್ತು, ಆದರೆ ಒಳಗಡೆ ಹೋಗೋದಿಲ್ಲ.
ಅವ್ರ ಉದ್ದೇಶ ಬೇರೆ ಇರ್ತದೆ. ಯಾಕೆ ಒಳಗಡೆ ಹೋಗೋದಿಲ್ಲ ಅಂದಾಗ ಕೊನೆಗೇನಪ್ಪ ಅಂದ್ರೆ ಅಲ್ಲಿ ಬಸವಣ್ಣನವರ ಆಪ್ತ ಸೇವಕ ಆಗಿರ್ತಕ್ಕಂಥ ಹಡಪದ ಅಪ್ಪಣ್ಣ ಬರ್ತಾನೆ. ಇವರನ್ನು ಗುರು ಹಿಡಿತಾನೆ, ಪ್ರಭುದೇವರು ಬಂದಿದ್ದಾರೆ ಅಂಥೇಳಿ ಅವರಿಗೆ ವಂದಿಸಿ ಶರಣು ಶರಣಾರ್ಥಿಗಳನ್ನು ಹೇಳಿ ಬಂದವರು ಯಾರು ಅಂತಕ್ಕಂಥದ್ದನ್ನು ವಿಚಾರಣೆ ಮಾಡಿ ಅತ್ಯಂತ ವಿನಯದಿಂದ ಅವರನ್ನು ಸತ್ಕಾರ ಮಾಡಿ ಕೊನೆಗೇನಪ್ಪ ಅಂದ್ರೆ ಹೇಳ್ತಾರೆ, ನಿಮ್ಮ ಬಸವಣ್ಣನವ್ರಿಗೆ ಏನಪ್ಪ ಅಂದ್ರೆ ಬರಕ್ಕೆ ಹೇಳು. ಅವಾಗ ಇವೆಲ್ಲ ಸಂವಾದ ಬಹಳ ಒಳ್ಳೆಯ ರೀತಿಯಾಗಿ ಶೂನ್ಯ ಸಂಪಾದನೆಯೊಳಗೆ ಕೊಟ್ಟಿರ್ತಕ್ಕಂಥದ್ದು ಭಾಳ ವಿವರವಾಗಿ ನೋಡ್ತೀವಿ ನಾವು ವಚನಗಳ ಆಧಾರವಾಗಿ. ಆದರೆ ನಾವೇನಪ್ಪ ಅಂದ್ರೆ ಕೇವಲ ಕೆಲವೊಂದು ಮಾತುಗಳಲ್ಲಿ ನಾವು ಹೇಳೋಕ್ಕೆ ಇಲ್ಲಿ ಬಯಸ್ತೀವಿ. ಯಾಕೆಂದ್ರೆ ಅವ್ರು ಹೇಳ್ತಾರೆ ಅಪ್ಪಣ್ಣನವ್ರಿಗೆ, ಬಸವಣ್ಣ ನಾವು ಬಂದಿದ್ದೀವಿ ಬಸವಣ್ಣವ್ರಿಗೆ ಬಾ ಅಂತ ಹೇಳುವಂಥ. ಅವಾಗೇನಪ್ಪ ಅಂದ್ರೆ ಮತ್ತೆ ಹಡಪದ ಅಪ್ಪಣ್ಣ ಓಡೋಡಿ ಬಸವಣ್ಣನವ್ರು ಬರ್ತಾರೆ. ಅಷ್ಟರೊಳಗೆ ಬಸವಣ್ಣನವರು ಶಿವಯೋಗದೊಳಗೆ ಧ್ಯಾನರಾಗಿರ್ತಾರೆ, ಇಷ್ಟಲಿಂಗ ಯೋಗದೊಳಗೆ ಧ್ಯಾನರಾಗಿರ್ತಾರೆ. ಕೊನೆಗೇನಪ್ಪ ಅಂದ್ರೆ ಅಪ್ಪಣ್ಣನವ್ರು ಹೇಳ್ತಾರೆ, ಇಲ್ಲ ಬಂದವರು ಯಾರೋ ಇಬ್ಬರು ಜಂಗಮ ಬಂದಿದ್ದಾರೆ, ಬಹಳ ತೇಜದಿಂದ ಕೂಡಿದ್ದಾರೆ, ಅವರು ನಿಮಗೆ ಬರೋದು ಹೇಳ್ತಾ ಇದ್ದಾರೆ, ಒಳಗೆ ಬರಬೇಕಂತ. ಅವಾಗ ಬಸವಣ್ಣ ಹೇಳ್ತಾರೆ, ಅವ್ರ ಮನೆಗೆ ಬರೋಕ್ಕೆ ನಾವೇ ಕರೆಯೋರು ಯಾರು? ಇದು ಅನುಭವ, ಇದು ಏನು ಮಹಾಮನೆ ಅದ, ಇದು ಮಹಾಮನೆ ನಂದಲ್ಲ ನಿಮ್ಮದಲ್ಲ, ಎಲ್ರದ್ದು ಮಹಾಮನೆ ಅದ, ಅವ್ರ ಮನೆಗೆ ಬರೋಕ್ಕೆ ನಾನು ಯಾರು ಕರೆಯೋರು ಅಂತ ಮತ್ತೆ ಹೇಳ್ತಾರೆ. ಮತ್ತೆ ಹಡಪದ ಅಪ್ಪಣ್ಣ ಹೋಗಿ ಪ್ರಭುದೇವರ ಬಳಿ ಹೇಳ್ತಾನೆ. ಹೀಗೆ ಸಂವಾದ ನಡೀತದೆ. ಅಪ್ಪಣ್ಣನಿಗೆ ಬಹಳ ಸಾಕಾಗಿ ಹೋಗ್ತದೆ, ಏನಪ್ಪ ಇದು ನನಗೆ ನಡಬರ್ಕೇನಪ್ಪ ಅಂತ ಹಾಕಿದ್ದಾರೆ ಇವರು, ಈ ಕಡೆ ಇವರು ಬರೋಲ್ಲವರು, ಇವರು ಒಳಗೆ ಬರಲ್ದರು, ಇವರು ಕರಿಕೆ ಬರಲ್ದರು ಅಂತ ಬಹಳ ಸಂಕಷ್ಟದ ಪರಿಸ್ಥಿತಿಗೆ ಸಿಲುಕ್ತಾನೆ. ಕೊನೆಗೆ ಆ ಸಮಯದೊಳಗೆ ಒಂದು ವಚನ ಹೇಳ್ತಾರೆ ನೋಡ್ರಿ, ಬಸವಣ್ಣನವರು ಒಂದು ವಚನ ಹೇಳ್ತಾರೆ, ಕಾಯದ ಕೈಯಲ್ಲಿ ಕರಸ್ಥಲ, ಪ್ರಾಣನ ಕೈಯಲ್ಲಿ ಜಂಗಮಸ್ಥಲ, ಈ ಉಭಯ ಭಾವದ ಶಿವಲಿಂಗಾರ್ಚನೆ ಪರಮಾನಂದ ಸುಖಸ್ಥಲ. ನೋಡಿ, ಕಾಯದ ಕೈಯಲ್ಲಿ ಕರಸ್ಥಲ, ಪ್ರಾಣನ ಕೈಯಲ್ಲಿ ಜಂಗಮಸ್ಥಲ, ಈ ಉಭಯ ಭಾವದ ಶಿವಲಿಂಗಾರ್ಚನೆ ಪರಮಾನಂದ ಸುಖಸ್ಥಲ. ಅಂದರೆ ಅವರು ಶಿವಯೋಗದೊಳಗೆ ಲೀನನಾಗಿರ್ತಾರೆ. ಕಾಯ ಭಕ್ತ ಪ್ರಾಣ ಜಂಗಮ ಆವುದು ಘನವೆಂಬೆ. ಕಾಯನೇ ಭಕ್ತ, ಪ್ರಾಣನೇ ಜಂಗಮ, ಯಾವುದು ಶ್ರೇಷ್ಠ ಅಂದರೆ ಭಕ್ತ ಶ್ರೇಷ್ಠನೋ ಜಂಗಮ ಶ್ರೇಷ್ಠನೋ? ಇಲ್ಲಿ ಭಕ್ತನಾಗಿರ್ತಕ್ಕಂಥ ಬಸವಣ್ಣ, ಜಂಗಮನಾಗಿರ್ತಕ್ಕಂಥ ಪ್ರಭುದೇವ. ಜಿದ್ದು ಬಿದ್ದಿರ್ತದೆ ಇಲ್ಲಿ. ನಾನು ಒಳಗೆ ಬರಬೇಕು ಅಂದರೆ ಭಕ್ತನಾದ ಬಸವಣ್ಣ ಕರೆಯಕ್ಕೆ ಬರಬೇಕು. ಅವ್ರಿಗೆ ಜಂಗಮನಂದ ಒಂದು ಜಿದ್ದು ಹಿಡಿದುಕೊಂಡು ಅವರು ಪ್ರಭುದೇವರು ಕೂತಿರ್ತಾರೆ. ಭಕ್ತ ವಿಚಾರ ಮಾಡ್ತಾನೆ, ಭಕ್ತ ಯಾರು ಜಂಗಮ ಯಾರು ಎಲ್ಲ ಒಂದೇ, ಅವ್ರ ಮನೆಗೆ ಅವರು ಕರೀಲಿಕ್ಕೆ ನಾ ಯಾರು ಅಂತಕ್ಕಂಥ ದೃಷ್ಟಿಯಿಂದ ಹೇಳ್ತಾರೆ. ಕಾಯ ಭಕ್ತ ಪ್ರಾಣ ಜಂಗಮ ಆವುದು ಘನವೆಂಬೆ, ಆವುದು ಕಿರಿದೆಂಬೆ. ಕೂಡಲ ಸಂಗನ ಶರಣರು ಬಂದರೆ ಉಪಚಾರಕ್ಕೆ ಇಂಬಿಲ್ಲ, ಕರುಣದಿಂದ ಬರ ಹೇಳ ಅಪ್ಪಣ್ಣ. ಕೂಡಲ ಸಂಗನ ಶರಣರು ಬಂದರೆ ಅವ್ರಿಗೆ ಉಪಚಾರ ಮಾಡ್ತೀವಿ, ಅವ್ರಿಗೆ ಒಳಗೆ ಕರುಣೆಯಿಂದ ಬಾ ಅಂತ ಹೇಳು ಅಂತ ಹೇಳ್ತಾರೆ. ಕೊನೆಗೆ ಪ್ರಭುದೇವರು ಉತ್ತರ ಕೊಡ್ತಾರೆ ಅದಕ್ಕೆ, ಜಂಗಮವೇ ಹೊರಗಿರಲು ಲಿಂಗಾರ್ಚನೆ ಯಾವುದಯ್ಯ? ನೋಡಿ, ಕಠೋರವಾಗಿ ಕೇಳ್ತಾರೆ. ಜಂಗಮೇ ಹೊರಗಿರಲು ಲಿಂಗಾರ್ಚನೆ ಯಾವುದಯ್ಯ? ಬಾಗಿಲಲ್ಲಿ ಬಂದು ಜಂಗಮ ನಿಂತಿರುವಾಗ ನೀನು ಒಳಗೆ ಕುಳಿತು ಲಿಂಗಾರ್ಚನೆ ಮಾಡ್ಕೊಳ್ತಾ ಇದ್ದ. ಜಂಗಮಯ ಹೊರಗಿರಲು ಲಿಂಗಾರ್ಚನೆ ಯಾವುದಯ್ಯ? ಪ್ರಾಣನ ಹೊರಗಿರಿಸಿ ಎಡೆಯಾಡುವ ದೇಹ ಉಂಟೆ? ಪ್ರಾಣನ ಹೊರಗಿರಿಸಿ ಅವ್ರಿಗೆ ಎಡೆ ಕೊಡ್ತೀರೇನು? ಶರಣರು ಬಂದು ಬಾಗಿಲಲ್ಲಿ ನಿಂದಿರಲು ತನ್ನ ತಾ ಮರೆದವರ ಕಂಡಡೆ ನಮ್ಮ ಗುಹೇಶ್ವರ ಲಿಂಗ ಒಡೆಯ ಹಾಯದೆ ಮಾಣಮನೆ. ಕೋಡಿ ಶರಣರು ಬಂದು ಗುಹೇಶ್ವರ ಲಿಂಗನ ಶರಣರು ಬಾಗಿಲಲ್ಲಿ ನಿಂತಿದ್ದಾರೆ, ನೀನು ಒಳಗೇನಪ್ಪ ಅಂದ್ರೆ ಶಿವಲಿಂಗ ಯೋಗದೊಳಗೆ ಧ್ಯಾನನಾಗಿದ್ದೀಯಾ ಅಂತ ಕೋಪವನ್ನು ತೋರಿಸ್ಕೊಡ್ತಾರೆ. ಆವಾಗ ಮತ್ತೆ ಬಸವಣ್ಣ ಹೇಳ್ತಾರೆ, ಅವ್ರಿಗೆ ತಿಳುವಳಿಕೆ ಬರ್ತದೆ. ಚನ್ನ ಬಸವಣ್ಣ ಬರ್ತಾರೆ, ಅವರು ಒಂದು ಪ್ರಶ್ನೆ ಕೇಳ್ತಾರೆ. ಅವ್ರು ಒಂದು ಬಹಳ ಮಾರ್ಮಿಕವಾಗಿರ್ತಕ್ಕಂಥ ಕೇಳ್ತಾರೆ, ಕಣ್ಣರಿಯದಿದ್ದರು ಕರುಳರಿಯದೆ ಬಸವಣ್ಣ, ನೀನು ಹೊರಗೆ ಹೋಗಿ ನೋಡಲಿಲ್ಲ ಯಾರು ಬಂದವರು ಅಂತ. ಪ್ರಭುದೇವರು ಸಿದ್ದರಾಮನ್ ಗೊತ್ತಿಲ್ಲ, ಅದು ನಿನ್ನ ಕರುಳಾದರೂ ಅರಿಯಬೇಕಾಗಿತ್ತಲ್ಲ. ಕಣ್ಣರಿಯದಿದ್ದರು ಕರುಳು ಅರಿಯದೆ ಬಸವಣ್ಣ ಅಂತ ಕೇಳ್ತಾರೆ. ಆವಾಗ ಬಸವಣ್ಣವರಿಗೆ ತನ್ನ ತಪ್ಪಿನ ಅರಿವಾಗಿ ಓಡೋಡಿ ಹೋಗಿ ಏನು ಮಾಡ್ತಾರೆ ಅಂದರೆ ಪ್ರಭುದೇವರ ಬಳಿ ಹೋಗ್ತಾರೆ. ಪ್ರಶ್ನೆ ಕೇಳ್ತಾರೆ, ಇನ್ನೇವೆ ಕೆಮ್ಮೆನೆ ಕೆಟ್ಟನೆ? ಏನಾಯಿತು ಇದು? ಘಾತ ಆಯಿತು. ಇನ್ನೇವೆ ಕೆಮ್ಮೆನೆ ಕೆಟ್ಟನೆ? ನಿಮ್ಮ ಶರಣರು ಬಂದು ಬಾಗಿಲೊಳಿರಲು ದಿಮ್ಮನೆ ಇದಿರೆದ್ದು ವಂದಿಸಲರಿಯದೆ ಕೆಟ್ಟ ಕೇಡೇನೆಂದು ಎಂದು ಉಪಮಿಸುವೇನು ಕೂಡಲ ಸಂಗಮದೇವ. ನಿಮ್ಮ ಶರಣರು ಬಂದು ಬಾಗಿಲೊಳಗೆ ಬಂದಿದ್ದಾರೆ, ಅವರಿಗೆ ಓಡೋಡಿ ಹೋಗಿ ಸ್ವಾಗತ ಕೋರುವುದನ್ನು ಬಿಟ್ಟು ನಾನು ಕೆಟ್ಟೆನಲ್ಲ ಅಂತ ಕೂಡಲ ಸಂಘನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಇದು ಯಾಕೆ ಹಿಂಗಾಗಿತ್ತು ಅಂತಕ್ಕಂಥದ್ದು ಇನ್ನೂ ಭಾಳ ವಚನಗಳು ಮುಂದುವರಿತವೆ. ಆದರೆ ಸಿದ್ದರಾಮೇಶ್ವರರು ಮತ್ತು ಅಲ್ಲಮಪ್ರಭುಗಳು ಕಲ್ಯಾಣದ ಬಾಗಿಲಲ್ಲಿ ಬಂದ ಮೇಲೆ ನೇರವಾಗಿ ಒಳಗಡೆ ಯಾಕೆ ಬರಲಿಲ್ಲ ಅಂತಂದರೆ ಅವರಿಗೆ ತೋರಿಸ್ಕೊಡ್ಬೇಕಾಗಿತ್ತು. ಏನು ತೋರಿಸ್ಕೊಡ್ಬೇಕಾಗಿತ್ತು ಅಂದ್ರೆ, ಹಿಂದೆ ಸೊಲ್ಲಾಪುರದಕ್ಕೆ ನಾನು ಹೋದಾಗ ಸಿದ್ದರಾಮೇಶ್ವರ ಶಿಷ್ಯರು ನನಗೆ ಹೆಂಗೆ ವರ್ತನೆ ಮಾಡಿದರು, ಸಿದ್ದರಾಮೇಶ್ವರ ಓಡೋಡಿ ಬಂದು ಕೋಪಾಗ್ನಿ ಒಳಗೆ ನನಗೆ ಹೆಂಗೆ ವರ್ತನೆ ಮಾಡಿದ್ದ, ಕಲ್ಯಾಣದ ಬಾಗಿಲಲ್ಲಿ ಬಂದ ಮೇಲೆ ಬಸವಣ್ಣನವರ ಶರಣರು ನನಗೆ ಹೆಂಗೆ ಸ್ವಾಗತ ಮಾಡ್ತಾರ, ಬಸವಣ್ಣ ಎಷ್ಟು ವಿನಯತೆಯಿಂದ ಸ್ವಾಗತ ಮಾಡ್ತಾನ ಅಂತ ಸಿದ್ದರಾಮೇಶ್ವರಿಗೆ ತೋರಿಸ್ಕೊಡ್ಬೇಕಾಗಿತ್ತು.
ಅದರ ಸಲುವಾಗಿ ಪ್ರಭುದೇವರು ಬಾಗಿಲಲ್ಲಿ ನಿಂತು ಬಸವಣ್ಣನವರಿಗೂ ವಿಚಾರ ಗೊತ್ತಿತ್ತು, ಪ್ರಭುದೇವರಿಗೂ ವಿಚಾರ ಗೊತ್ತಿತ್ತು. ಆದರೆ ಇದು ಎದುರು ಸಲುವಾಗಿ ಮಾಡ್ತಾರಂದರೆ ಸಿದ್ದರಾಮೇಶ್ವರನಿಗೆ ಬಸವಣ್ಣನ ಮಹಿಮೆಯನ್ನು ಅರಿತುಕೊಳ್ಬೇಕು, ಶರಣರ ಮಹಿಮೆಯನ್ನು ಅರಿತುಕೊಳ್ಬೇಕು. ಅವರು ಯಾವ ರೀತಿ ವಿನಯದಿಂದ ಅತಿಥಿಗಳನ್ನು ಗೌರವಿಸ್ತಾರೆ, ಜಂಗಮನನ್ನು ಸ್ವಾಗತಿಸ್ತಾರೆ ಅಂತಕ್ಕಂಥದ್ದು ಸಿದ್ದರಾಮೇಶ್ವರ ತಿಳ್ಕೊಳ್ಬೇಕಾಗಿತ್ತು. ಇದರಿಂದ ಮನಸ್ಸಿನೊಳಗೆ ಸಿದ್ದರಾಮೇಶ್ವರ ನಾಸ್ತಾನೆ ತಾನೇ ಒಂದು ಕ್ಷಣ ಏನಪ್ಪ ಅಂತ ವಿಚಾರ ಮಾಡ್ತೀನಿ, ಹೌದಲ್ಲ ನಾನು ಸೊನ್ನಲಾಪುರಕ್ಕೆ ಅಲ್ಲಮ ಪ್ರಭುಗಳು ಬಂದಾಗ ನಮ್ಮ ಶಿಷ್ಯರು ಯಾವ ರೀತಿ ವರ್ತಿಸಿದರು, ನಾನು ಓಡೋಡಿ ಹೋಗಿ ಬಂದವರು ಯಾರು ಅಂತ ವಿಚಾರ ಮಾಡಲಿಲ್ಲ, ಅವ್ರಿಗೆ ಎಷ್ಟು ಕೋಪದಲ್ಲಿ ಮಾತಾಡಿದ್ದೆ, ಉರಿ ನೇತ್ರವನ್ನು ಅವ್ರ ಮೇಲೆ ಬಿಟ್ಟಿದ್ದಲ್ಲ ಅಂತ ಮನದೊಳಗೆ ಪಶ್ಚಾತ್ತಾಪ ಆಗ್ತದೆ. ಅಂದರೆ ಈ ವಿಷಯವನ್ನು ಸಿದ್ದರಾಮೇಶ್ವರಿಗೆ ತಿಳಿಸ್ಕೊಡೋಕ್ಕೆ ಉದ್ದೇಶದಿಂದ ಪ್ರಭುದೇವರು ಮತ್ತು ಬಸವಣ್ಣನವರು ಏನಪ್ಪ ಅಂದರೆ ಈ ರೀತಿಯಾಗಿ ಭಕ್ತ ಮತ್ತು ಜಂಗಮರ ಶ್ರೇಷ್ಠತೆ ಬಗ್ಗೆ ಸಂವಾದವನ್ನು ನೋಡ್ತೀವಿ ನಾವು. ಅದು ಆದಮೇಲೆ ಏನಪ್ಪ ಅಂದ್ರೆ ಕೊನೆಗೆ ಸಿದ್ದರಾಮೇಶ್ವರ ಒಳಗಡೆ ಬರ್ತಾರೆ, ಪ್ರಭುದೇವರು ಒಳಗಡೆ ಬರ್ತಾರೆ. ಕೊನೆಗೆ ಮತ್ತೊಂದು ವಿಷಯ ಏನು ಬರ್ತದೆ ಇಲ್ಲಿ ಅಂದರೆ ಇಷ್ಟಲಿಂಗ ಧಾರಣೆ ಮಾಡಬೇಕು. ಸಿದ್ದರಾಮೇಶ್ವರಿಗೆ ಇಷ್ಟಲಿಂಗ ಧಾರಣೆ ಮಾಡಬೇಕು. ಹಾಗಾದ್ರೆ ಇಷ್ಟಲಿಂಗ ಧಾರಣೆ ಮಾಡಬೇಕು ಮಾಡಬಾರ್ದು, ಕೊನೆಗೆ ಅಲ್ಲಿ ಒಂದಿಷ್ಟು ಚರ್ಚೆಗಳು ನಡೀತಾವೆ. ಅಲ್ಲಮ ಪ್ರಭುಗಳು ಹೇಳ್ತಾರೆ, ಭವಕ್ಕೆ ಮೂಲವಾದ ಕರ್ಮ ಮಾರ್ಗವನ್ನು ಇವರಿಗೆ ತಿಳಿಸಿ, ಕರ್ಮ ಮಾರ್ಗವನ್ನು ಬಿಡಿಸಿ ಶಿವಯೋಗ ಮಾರ್ಗವನ್ನು ಹೇಳು ಬಸವಣ್ಣ ಅಂತ ಬಸವಣ್ಣರಿಗೆ ಕೇಳ್ತಾರೆ. ಆ ಶಿವಯೋಗ ಮಾರ್ಗವನ್ನು ಹೇಳು, ಲಿಂಗಾಂಗ ಯೋಗ ಸಾಮರಸ್ಯದ ಬಗ್ಗೆ ಹೇಳು ಅಂತ ಹೇಳ್ತಾರೆ. ಬಸವಣ್ಣ ಹೇಳ್ತಾರೆ, ನಾನು ಹೇಳೋದು ಅವಶ್ಯಕತೆ ಇಲ್ಲ ಪ್ರಭುದೇವರೇ, ನೀವು ಏನಪ್ಪ ಅಂದ್ರೆ ಸಾಕಷ್ಟು ತಿಳಿದವರಿದ್ದೀರಿ, ತಾವು ಗುರುಗಳಿದ್ದು, ತಾವು ಏನಪ್ಪ ಅಂದ್ರೆ ಅವನಿಗೆ ತಿಳಿಸಿ ಹೇಳ್ಬೋದಾಗಿತ್ತಲ್ಲ, ಇಲ್ಲಿ ತನಕ ಬರೋ ತನಕ ಅವರಿಗೆ ಇಷ್ಟಲಿಂಗ ಕೊಡ್ಬೋದಾಗಿತ್ತಲ್ಲ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಸಿದ್ದರಾಮ ಅವಾಗ ಇಬ್ಬರು ಸಂಭಾಷಣೆ ಇದ್ದಾರೆ, ಬಸವಣ್ಣನವರು ಮತ್ತು ಪ್ರಭುದೇವರು. ನೀವು ಇಷ್ಟಲಿಂಗ ಕೊಡ್ರಿ, ನೀವು ಇಷ್ಟಲಿಂಗ ಕೊಡ್ರಿ ಅಂತ ಹೇಳಬೇಕಾದ್ರೆ ಸಿದ್ದರಾಮ ನಿಂತು ನೋಡ್ತಾ ಇರ್ತಾನೆ. ಸಿದ್ದರಾಮ ವಿಚಾರ ಮಾಡ್ತಾರೆ, ಸಿದ್ದರಾಮೇಶ್ವರ ವಿಚಾರ ಮಾಡ್ತಾರೆ, ಸ್ಥಾವರವೇ ಶಿವನೆಂದು ಆರಾಧಿಸಿ, ನೋಡ್ರಿ ಅವ್ರು ಹೇಳ್ತಾರೆ, ಸ್ಥಾವರವೇ ಶಿವನೆಂದು ಆರಾಧಿಸಿ ಶಿವಯೋಗಿ ಎಂದು ಸದಾಕಾಲ ಹೃದಯ ಕಮಲದಲ್ಲಿ ಶಿವನನ್ನು ಪ್ರತಿಷ್ಠಾಪಿಸಿಕೊಂಡಿರುವ ನನಗೆ ಇಷ್ಟಲಿಂಗದ ಹಂಗೇಕೆ? ನಾನು ಸ್ಥಾವರವನ್ನೇ ಲಿಂಗ ಅಂತ ತಿಳ್ಕೊಂಡು, ಸ್ಥಾವರವನ್ನೇ ಶಿವ ಅಂತ ತಿಳ್ಕೊಂಡು ಅಂಥ ಶಿವನನ್ನು ನನ್ನ ಹೃದಯ ಕಮಲದೊಳಗೆ ಪ್ರತಿಷ್ಠಾಪಿಸಿಕೊಂಡಿದ್ದೀನಿ ಬಾಲ್ಯದೊಳಗೆ, ನನಗೆ ಇಷ್ಟಲಿಂಗ ಬೇಕೇನು ಅಂತ ಪ್ರಶ್ನೆ ಕೇಳ್ತಾನೆ ಸಿದ್ದರಾಮ. ಆವಾಗ ಬಸವಣ್ಣ ಹೇಳ್ತಾರೆ, ಇಷ್ಟಲಿಂಗ ನಷ್ಟವಾಗುವ ಬರೀ ವಸ್ತುವಲ್ಲ. ಅವಾಗ ಮತ್ತೆ ಪ್ರಶ್ನೆ ಕೇಳ್ತಾರೆ ಅವರು, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳಿದ್ರಿ, ಈ ಇಷ್ಟಲಿಂಗನೂ ಕೂಡ ಒಂದು ದಿವಸ ಅಳಿದು ಹೋಗ್ತದಲ್ಲ, ಇದನ್ನು ಕೂಡ ನಾಶವಾಗುವ ವಸ್ತು ಅದಲ್ಲ ಅಂತ ಸಿದ್ದರಾಮೇಶ್ವರ ಪ್ರಶ್ನೆ ಕೇಳ್ತಾರೆ. ಅವಾಗ ಬಸವಣ್ಣ ಹೇಳ್ತಾರೆ, ಇಷ್ಟಲಿಂಗ ಕೇವಲ ನಶಿಸಿ ಹೋಗುವ ವಸ್ತುವಲ್ಲ, ಅಂತರಂಗದ ಜ್ಞಾನದ ಜ್ಯೋತಿಯನ್ನು ಹೊತ್ತಿಸುವ ಸಂಕೇತ ಇಷ್ಟಲಿಂಗ. ನಾವು ಇಷ್ಟಲಿಂಗ 1 ದಿವಸ 2 ದಿವಸ 10 ದಿವಸ 50 ವರ್ಷ ಆದಮೇಲೆ ಇಷ್ಟಲಿಂಗದ ಏನು ಭೌತಿಕ ರೂಪ ಕಳೆಯಾಗ್ಬೋದು, ಆ ಇಷ್ಟಲಿಂಗ ತ್ರಾಟಕ ಯೋಗದಿಂದ ನಾವು ಏನು ನೋಡ್ತೀವಿ, ಅದು ಏನು ಸಿದ್ಧಿ ಸಾಧನೆ ಮಾಡ್ಕೋತೀವಿ, ಆ ಸಿದ್ಧಿ ಸಾಧನೆ ಅಳಿದು ಹೋಗುವುದಿಲ್ಲ. ಅಂದರೆ ಇಷ್ಟಲಿಂಗ ಅಳಿಬೋದು. ಅದಕ್ಕೆ ಹೇಳ್ತಾರೆ ಅವ್ರ ಮಾತಿನಲ್ಲಿ ಹೇಳಬೇಕಾದ್ರೆ, ಇದು ಅಂತರಂಗದ ಪ್ರಜ್ಞೆಯ ನಂದದ ಜ್ಯೋತಿಯ ಸಂಕೇತ, ಹೃದಯದಲ್ಲಿ ಭಕ್ತಿಯ ರಸ ತುಂಬಬಲ್ಲ ವಸ್ತು ಇಷ್ಟಲಿಂಗ. ಇಷ್ಟಲಿಂಗ ಭೌತಿಕ ರೂಪ ನಷ್ಟವಾಗಬಹುದು ಸಿದ್ದರಾಮಯ್ಯ, ಆದರೆ ತ್ರಾಟಕ ಯೋಗದಿಂದ ಹೃದಯದ ಗ್ರಂಥಿಗಳಲ್ಲಿ ತುಂಬಿದ ಚೈತನ್ಯ ಶಕ್ತಿ ನಷ್ಟವಾಗದು. ಅಜ್ಞಾನವನ್ನು ಓಡಿಸಬಲ್ಲ ಜ್ಞಾನಜ್ಯೋತಿ ಇಷ್ಟಲಿಂಗ, ಇದನ್ನು ಧರಿಸದವರನ್ನು ನನ್ನವರನೆಂಬೆ. ಬಸವಣ್ಣ ಹೇಳ್ತಾರೆ, ಕಠೋರವಾಗಿ ಹೇಳ್ತಾರೆ. ಅಂದರೆ ಇಷ್ಟಲಿಂಗದ ರೂಪ ಅಳಿಬೋದು. ಹೆಂಗೆ ನಾವು ಪ್ರಶ್ನೆ ಕೇಳ್ತೀವಲ್ಲ, ಸ್ಥಾವರಗಳು ಅಳಿದು ಹೋಗ್ತಾವೆ, ಕಟ್ಟಿರ್ತಕ್ಕಂಥ ಶಿವಾಲಯಗಳು ಅಳಿದು ಹೋಗ್ತಾವೆ, ಹಾಗೆ ಇಷ್ಟಲಿಂಗನೂ ಅಳಿದು ಹೋಗ್ತದಲ್ಲ. ಹೌದು, ಶಿವಾಲಯಗಳು ಅಳಿದು ಹೋದವಂಗೆ ಇಷ್ಟಲಿಂಗನೂ ಅಳಿದು ಹೋಗ್ತದೆ. ಆದರೆ ಆ ಇಷ್ಟಲಿಂಗ ನನ್ನ ಅಲ್ಲಿ ಇರುವ ತನಕ ಅದರಿಂದ ನಾನು ಏನು ಶಿವಯೋಗ ಸಾಧನೆ ಮಾಡಿರ್ತೀನಿ, ತ್ರಾಟಕ ಯೋಗ ಮಾಡಿರ್ತೀನಿ, ಅದರಿಂದ ಆವಿರ್ಭವಿಸಿರ್ತಕ್ಕಂಥ ಶಕ್ತಿ ಅಳಿದು ಹೋಗೋದಿಲ್ಲ, ಅದು ನನ್ನೊಳಗೆ ಇರ್ತದೆ ಅಂತಕ್ಕಂಥ ಮಾತನ್ನು ಬಸವಣ್ಣವರು ಹೇಳ್ತಾರೆ. ಕೊನೆಗೆ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಸಿದ್ದರಾಮ ಲಿಂಗದ ನಿಲುವನ್ನು ಅರಿತವನು. ಇನ್ನೂ ಪ್ರಶ್ನೆ ಮಾಡಬೇಕಲ್ಲ, ಪರೀಕ್ಷೆ ಮಾಡಬೇಕು ಅವನಿಗೆ. ಸಿದ್ದರಾಮ ಲಿಂಗದ ನಿಲುವನ್ನು ಅರಿತವನು, ದೇವನೊಲುಮೆ ಸಂಪಾದಿಸಿಕೊಂಡವನು, ಲಿಂಗದ ಮೂಲ ಅರಿತವನಿಗೆ ಇಷ್ಟಲಿಂಗದ ಹಂಗೇಕೆ? ಪ್ರಶ್ನೆ ಕೇಳ್ತಾರೆ ನೋಡಿ, ಹೆಂಗೆ ಉದಾಹರಣೆ ಪ್ರಶ್ನೆ ಕೇಳ್ತಾರೆ ಅಂದರೆ, ಆಕಾಶವ ನಡುವರುವಂಗೆ ಅಟ್ಟಗೋಲ ಹಂಗೇಕೆ? ಆಕಾಶನೇ ಏರ್ತಕ್ಕಂಥ ಸಾಮರ್ಥ್ಯ, ಆಕಾಶದ ಹಾರಾಡ್ತಕ್ಕಂಥ ಸಾಮರ್ಥ್ಯ ಅದ, ಅವನಿಗೆ ಸಿಡಿ ಎದಕ್ಕೆ ಬೇಕು? ಸಮುದ್ರವ ದಾಟುವಂಗೆ ಹರಿಗೋಲ ಹಂಗೇಕೆ? ಸಮುದ್ರ ದಾಟುವಂಥ ಶಕ್ತಿ ಅವನ ಬಲೆ ಅದ, ಅವನಿಗೆ ಹರಿಗೋಲ ಎದಕ್ಕೆ ಬೇಕು? ಸೀಮೆಯ ಮೀರಿದ ನಿಸ್ಸಿಂಹಂಗೆ ಸೀಮೆಯ ಹಂಗೇಕೆ? ಗುಹೇಶ್ವರ ಲಿಂಗದಲ್ಲಿ ನಿಸ್ಸೀಮ ಸಿದ್ದರಾಮಯ್ಯ ದೇವರಿಗೆ ಲಿಂಗ ಬೇಕೆಂದು ಹೇಳ ಚನ್ನ ಬಸವಣ್ಣ. ಅಂದರೆ ಸಿದ್ದರಾಮ ಹೆಂಗದಾರ ಅಂದ್ರೆ ಆಕಾಶವನ್ನು ಏರುವಂಥ ಸಾಮರ್ಥ್ಯ ಅದ, ನೀವು ಅವ್ರಿಗೆ ಮತ್ತೆ ಸಿಡಿ ಕೊಡಬೇಕಲ್ಲತ್ರಿ ಇಷ್ಟಲಿಂಗ ರೂಪದೊಳಗೆ. ಸಿದ್ದರಾಮೇಶ್ವರ ಸಮುದ್ರವನ್ನು ದಾಟುವಂಥ ಶಕ್ತಿ ಅದ, ಅವ್ರಿಗೆ ಹರಿಗೋಲ ಕೊಡಬೇಕಲ್ಲತ್ರಿ. ಸಿದ್ದರಾಮ ನಿಸ್ಸೀಮವಾಗಿರ್ತಕ್ಕಂಥ ಸಿದ್ದರಾಮ, ಅವನಿಗೆ ಒಂದು ಇಷ್ಟಲಿಂಗದ ಸೀಮೆಯನ್ನು ಮಾಡಬೇಕಂತೀರಿ. ಇದು ಯಾಕಂತ ಹೇಳಪ್ಪ ಚನ್ನಬಸವಣ್ಣ ಅಂತ ಚನ್ನಬಸವಣ್ಣವ್ರಿಗೆ ಕೇಳ್ತಾರೆ ಅವರು. ಆವಾಗ ಚನ್ನಬಸವಣ್ಣ ಒಂದು ನೇರವಾದ ನುಡಿಯನ್ನು ಹೇಳ್ತಾರೆ,
ಹಣೆಯಲ್ಲೊಂದು ಕಣ್ಣಿದ್ದರೂ ಎದೆಯ ಮೇಲೆ ಇಷ್ಟಲಿಂಗವಿಲ್ಲದ ವಿನ ಅವರ ಸಂಘ ಸಲ್ಲದು. ಹಣಿ ಮೇಲೆ ಒಂದು ಕಣ್ಣಿರ್ಬೋದು, ಎದೆಯ ಮೇಲೆ ಇಷ್ಟಲಿಂಗವಿಲ್ಲದ ವಿನ ಅವರ ಸಂಘ ಸಲ್ಲದು. ಲಿಂಗ ಭಕ್ತರಲ್ಲದವರ ಕೂಡ ಮಾತನಾಡಲಾಗದು. ಅವರ ಮನೆಯ ಊಟ ನಾಯಿಯ ಮೋಸ, ಅಂಥ ಭವಿಗಳ ಮನೆಯ ಪಾಕ ಉಂಡರೆ ಭವ ತಪ್ಪದು ಎಂದು ನಿಷ್ಠುರವಾಗಿ ನುಡಿತಾರೆ. ದೊಡ್ಡ ವಚನ ಅದರ. ಅಂದರೆ ಎಷ್ಟು ಎದೆ ಹಣೆ ಮೇಲೆ ಕಣ್ಣಿರ್ಬೋದು, ಆದರೆ ಎದೆ ಮೇಲೆ ಇಷ್ಟಲಿಂಗ ಇಲ್ಲದವ್ರಿಗೆ ಏನಪ್ಪ ಅಂದ್ರೆ ನಾವು ಮಾತಾಡ್ಸೋಕ್ಕಾಗಲ್ಲ, ನುಡಿಸೋಕ್ಕಾಗಲ್ಲ, ಇಲ್ಲಿ ಕರ್ಕೊಳ್ಳೋಕ್ಕಾಗಲ್ಲ ಅಂತಕ್ಕಂಥ ಮಾತನ್ನು ನೇರವಾದ ನುಡಿಯನ್ನು ಹೇಳ್ತಾರೆ. ಕೊನೆಗೇನಪ್ಪ ಅಂದ್ರೆ ಮತ್ತೆ ಪ್ರಭುದೇವರು ಬಿಡಂಗಿಲ್ಲ. ಮತ್ತೆ ಅಂದರೆ ಯಾವ ರೀತಿ ನಾವು ಬಂಗಾರವನ್ನು ತಿಕ್ಕಿ 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 ನೋಡಿ ಅದರ ಒರಿಜಿನಲನ್ನು ಕಂಡುಹಿಡಿತೀವಿ, ಅದರದ್ದು ಏನು ನೈಜತೆ ಕಂಡುಹಿಡಿತೀವಿ, ಆ ರೀತಿ ಏನಪ್ಪ ಅಂದ್ರೆ ಪರೀಕ್ಷೆ ಮಾಡ್ತಾರೆ. ಚಿನ್ನವನ್ನೊರೆಯಬಹುದಲ್ಲದೆ ಬಣ್ಣವನ್ನೊರೆಯಬಹುದೇ? ಸಿದ್ದರಾಮೇಶ್ವರ ಅವ್ರಿಗೆ ಕೇಳ್ತಾರೆ, ಚನ್ನಬಸವಣ್ಣ ಸಿದ್ದರಾಮೇಶ್ವರಿಗೆ ಕೇಳ್ತಾರೆ ಈ ಮಾತನ್ನು. ಚಿನ್ನವನ್ನೊರೆಯಬಹುದಲ್ಲದೆ ಬಣ್ಣವನ್ನೊರೆಯಬಹುದೇ? ನಾವು ಚಿನ್ನವನ್ನು ಹಾಕೋಬೋದು, ಆದರೆ ಬಣ್ಣವನ್ನು ಹೆಂಗೆ ಹಾಕೋಕೆ ಬರ್ತದ? ಹೂವು ಮುಡಿಯಬಹುದಲ್ಲದೆ ಗಂಧವ ಮುಡಿಯಬಹುದೇ? ನಾವು ಮೈ ಮೇಲೆ ಹೂವನ್ನು ಧರಿಸಿಕೊಳ್ಬೋದು, ಆದರೆ ಗಂಧವನ್ನು ಹೆಂಗೆ ಧರಿಸ್ಕೊಳಕ್ಕೆ ಬರ್ತದೆ? ಗಂಧ ಧರಿಸ್ಕೊಳಕ್ಕೆ ಬರೋಂಗಿಲ್ಲ. ಅದೇ ರೀತಿಯ ಕರ್ಮವ ಮಾಡಬಹುದಲ್ಲದೆ ವಸ್ತುವನ್ನರಿಯಬಹುದೇ? ಗುಹೇಶ್ವರ ಲಿಂಗ ನೆನಬಹುದಲ್ಲದೆ ಲಿಂಗವು ತಾನಾಗೋದು ನೋಡ ಸಿದ್ದರಾಮಯ್ಯ. ನೀವು ಸಿದ್ದರಾಮಯ್ಯ ಏನು ಮಾಡ್ದಂಗಾಗ್ಯದ ಇಲ್ಲಿ ತನಕ ಅಂದರೆ ಚಿನ್ನವನ್ನು ಮೈ ಮೇಲೆ ಹಾಕ್ಕೊಂಡಂಗೆ, ಆದರೆ ಚಿನ್ನದ ಬಣ್ಣ ಸಿದ್ದರಾಮಯ್ಯನ ಮೈ ಮೇಲಿಲ್ಲ. ಹೂವನ್ನು ಮುಡಿಸಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಹೂವನ್ನು ಮುಡಿಸಿಕೊಂಡಂಗಾಗ್ಯದ, ಆದರೆ ಹೂವಿನ ಗಂಧ ಸಿದ್ದರಾಮಯ್ಯನೊಳಗಿಲ್ಲ. ಕರ್ಮ ಮಾಡಿದಾನೆ ಸಿದ್ದರಾಮಯ್ಯ, ಆದರೆ ಕರ್ಮದ ವಸ್ತುವನ್ನು ಅರಿತುಕೊಂಡಿಲ್ಲ. ಗುಹೇಶ್ವರ ನೆನಬಹುದಲ್ಲದೆ ಸಿದ್ದರಾಮಯ್ಯನವರಿಗೆ ಗುಹೇಶ್ವರ ಅಂತ ನೀವು ಸಿದ್ದರಾಮಯ್ಯನವರಿಗೆ ದೇವರಂತೀವಿ, ಆದರೆ ದೇವರು ತಾನಾಗಬಾರದು ನೋಡ ಸಿದ್ದರಾಮಯ್ಯ. ಕೊನೆಯ ಮಾತು ನೋಡಿ, ಗುಹೇಶ್ವರ ನೆನಬಹುದಲ್ಲದೆ ಲಿಂಗವು ತಾನಾಗಬಾರದು ನೋಡ ಸಿದ್ದರಾಮಯ್ಯ. ನೀನು ಸಿದ್ದರಾಮಯ್ಯ ಶಿವ ಸಿದ್ದರಾಮಯ್ಯ ಅಂತ ಅನ್ಬೋದು, ಆದರೆ ನೀನು ಶಿವ ಆಗಕ್ಕೆ ಬರೋಂಗಿಲ್ಲ, ಅನ್ಬೋದು ಅಷ್ಟೇ. ಹೂವನ್ನು ಮುಡಿಸ್ಕೊಳ್ಬೋದು, ಹೂವಿನ ಗಂಧ ನಾನಾಗಕ್ಕೆ ಬರೋಂಗಿಲ್ಲ. ಹಂಗೆ ಹೂವಿನ ಗಂಧ ಆಗಬೇಕಾಗಿತ್ತು ಅಂದ್ರೆ, ಚಿನ್ನದ ಬಣ್ಣ ಆಗಬೇಕಾಗಿತ್ತು ಅಂದ್ರೆ, ಲಿಂಗವೇ ತಾನೇ ಆಗಬೇಕಾಗಿತ್ತು ಅಂದ್ರೆ ಮೈ ಮೇಲೆ ಇಷ್ಟಲಿಂಗವನ್ನು ಧರಿಸ್ಕೊಳ್ಬೇಕು ಎದೆ ಮೇಲೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅವಾಗೇನಪ್ಪ ಅಂದ್ರೆ ಸಿದ್ದರಾಮೇಶ್ವರ ಸ್ವತಃ ಓಡೋಡಿ ಬಂದು ನನಗೆ ಇಷ್ಟಲಿಂಗ ಧಾರಣೆ ಮಾಡ್ರಿ ಅಂತ ಕೇಳ್ಕೊಳ್ತಾರೆ. ಇದು ಯಾಕೆ ಮಾಡಿದ್ದು ಪ್ರಸಂಗ? ಮತ್ತೆ ಚನ್ನಬಸವಣ್ಣ, ಅಲ್ಲಮ ಪ್ರಭುಗಳು, ಬಸವಣ್ಣನವರು, ಶರಣರು ಮತ್ತೆ ಚರ್ಚೆ ಯಾಕೆ ಮಾಡ್ತಾರೆ ಅಂದರೆ, ಅವರಿಗೆ ಬೇಕಾಗಿದ್ದೇನು ಅಂದರೆ ಅಲ್ಲಮ ಪ್ರಭುಗಳ ಮನಸ್ಸು ಮಾಡಿದರೆ ಸಿದ್ದರಾಮಯ್ಯನವರನ್ನು ಹಿಡಿದು ಇಷ್ಟಲಿಂಗ ಧಾರಣೆ ಮಾಡಿಕೊಳ್ಳು ಅಂತ ಒಂದೇ ಮಾತು ಹೇಳಿದರೆ ಇಷ್ಟಲಿಂಗ ಧಾರಣೆ ಮಾಡ್ಕೋತಿದ್ರು ಅವರು. ಆದರೆ ಬರೀ ಒತ್ತಾಯಪೂರ್ವಕವಾಗಿ ಇಷ್ಟಲಿಂಗ ಧಾರಣೆ ಆಗ್ತಿತ್ತೇ ವಿನ ಸಿದ್ದರಾಮೇಶ್ವರ ಮನಸಾಪೂರ್ವಕವಾಗಿ ಇಷ್ಟಲಿಂಗ ಧಾರಣೆ ಆಗ್ತಿರಲಿಲ್ಲ. ಸಿದ್ದರಾಮೇಶ್ವರನೇ ಸ್ವತಃ ಬಂದು ನನಗೆ ಇಷ್ಟಲಿಂಗ ಧಾರಣೆ ಮಾಡಿರಿ, ಯಾರ ಕೈಲಿ ಇಷ್ಟಲಿಂಗ ಧಾರಣೆ ಮಾಡಿರಿ ಅಂತಲೂ ಕೂಡ ತಾವೇ ಏನಪ್ಪ ಅಂತ ಕೇಳ್ಕೊಳ್ತಾರೆ. ಅಂದರೆ ಇದು ಏನಪ್ಪ ಅಂದ್ರೆ ಅಲ್ಲಿ ಸಂವಾದದ ಉದ್ದೇಶ ಏನು ಅಂದರೆ ಸಿದ್ದರಾಮಯ್ಯನವರಿಗೆ ಇಷ್ಟಲಿಂಗದ ಮಹತ್ವವನ್ನು ಅರಿತು ತಾನೇ ಇಷ್ಟಲಿಂಗ ಧಾರಣೆ ಮಾಡಿಕೊಳ್ಳೋಕ್ಕೇನಪ್ಪ ಅಂದ್ರೆ ಸಜ್ಜಾಗಬೇಕು, ರೆಡಿ ಆಗಬೇಕು ಸಿದ್ದರಾಮಯ್ಯ. ಆ ರೀತಿಯಾದ ಸಂವಾದವನ್ನು ನೋಡ್ತೀವಿ. ಯಾಕಂದರೆ ಇಲ್ಲಿ ತನಕ ಹಿಂದೆ ಸಿದ್ದರಾಮಯ್ಯನವ್ರ ಬಳಿ ಏನಿತ್ತಂದರೆ ನಾನು ಶಿವನನ್ನು ಒಲಿಸಿಕೊಂಡವ, ಶಿವನನ್ನು ಸಾಕ್ಷಾತ್ಕಾರ ಮಾಡಿಕೊಂಡವ, ನಾನೇ ಶಿವನ ಸ್ವರೂಪ, ನಾನೇ ಮುಕ್ಕಣ್ಣ ಅಂತಕ್ಕಂಥ ಭಾವನೆ, ಆ ಭಾವನೆ ಹೋಗಿ ಇವತ್ತೇನಪ್ಪ ಅಂದರೆ ಇಷ್ಟಲಿಂಗ ಧಾರಣೆ ಮಾಡಿಕೊಳ್ಬೇಕು. ಕೊನೆಗೆ ಹೇಳ್ತಾರೆ ಅವರು, 70ರ ಹರೆಯದ ಈ ಸಿದ್ದರಾಮನಿಗೆ 20ರ ಹರೆಯದ ಚನ್ನಬಸವಣ್ಣನವರಿಂದ ಲಿಂಗ ದೀಕ್ಷೆ ಆಗಲಿ. ನೋಡಿ, 70ರ ವಯಸ್ಸು ಸಿದ್ದರಾಮೇಶ್ವರ, 20ರ ವಯಸ್ಸು ಚನ್ನಬಸವಣ್ಣನವರು. ಜ್ಞಾನದಲ್ಲಿ ಹಿರಿದು ಕೆಂಬುದಿಲ್ಲ, ಚನ್ನಬಸವಣ್ಣನವರದಿಂದೇ ನನಗೆ ಲಿಂಗ ದೀಕ್ಷೆ ಆಗಬೇಕು ಅಂತ ಹೇಳಿ ಆ ಚನ್ನಬಸವಣ್ಣನವರಿಂದ ಇಷ್ಟಲಿಂಗ ದೀಕ್ಷೆಯನ್ನು ಮಾಡಿಕೊಂಡಿರ್ತಕ್ಕಂಥ ಸಿದ್ದರಾಮ. ಇದು ಆದಮೇಲೆ ನಮಗೆ ಗೊತ್ತಾಗ್ತದೆ, ಇಷ್ಟಲಿಂಗ ಧಾರಣೆ ಆಯಿತು, ಅನುಭವ ಮಂಟಪದೊಳಗೆ ಹೋದರು. ಅದು ಆದಮೇಲೆ ಅನೇಕ ರೀತಿಯೊಳಗೆ ನಾವು ವಚನಗಳನ್ನು ಬರೀತಾರೆ. ಇಲ್ಲಿ ತನಕ ಸಿದ್ದರಾಮೇಶ್ವರರು ಬರೆದಿರ್ತಕ್ಕಂಥ ವಚನಗಳು 68,000 ವಚನಗಳನ್ನು ಹಾಡಿ ಹಾಡಿ ಸೋತಿತೆನ್ನ ಮನ ನೋಡಯ್ಯ ಅಂತ ಹೇಳ್ತಾರೆ. ಸಿದ್ದರಾಮೇಶ್ವರ 68,000 ವಚನಗಳನ್ನು ಬರೆದಾರ ಅಂತಕ್ಕಂಥದ್ದು. ಆದರೆ ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥ ವಚನ 1,966 ವಚನಗಳು ಮಾತ್ರ ಸಿಗ್ತವೆ. ಕೇವಲ 1900 ಇಲ್ಲಿ ತನಕ ಶರಣರಲ್ಲಿ ಅತಿ ಹೆಚ್ಚು ವಚನಗಳೇ ಸಿದ್ದರಾಮೇಶ್ವರ. 1966 ವಚನಗಳು ಇವತ್ತು ಲಭ್ಯ ಆಗ್ತವೆ. ಅದಲ್ಲದೆ ಮತ್ತೆ ಬಹಳಷ್ಟು ಸಾಹಿತ್ಯ ಸಿದ್ದರಾಮೇಶ್ವರದಿಂದ ಹೊರಗೆ ಬರ್ತದೆ. ಆ ಸಾಹಿತ್ಯವನ್ನು ಒಂದು ಸ್ವಲ್ಪ ನೋಡಬೇಕಾಗಿತ್ತು ಅಂದರೆ 1,966 ವಚನಗಳು ಬರೀತಾರೆ ಸಿಕ್ಕಿದ್ದವು. ಬಸವ ಸ್ತೋತ್ರ ತ್ರಿವಿಧಿ, ಆ ಬಸವಣ್ಣನವರನ್ನು ಎಷ್ಟು ಹಾಡಿ ಹೊಗಳ್ತಾರೆ ಅಂತಕ್ಕಂಥದ್ದು ನಾವು ಪ್ರತಿದಿನ ಕಣ್ಣು ಮುಚ್ಚಿ ಆ ಬಸವ ಸ್ತೋತ್ರ ತ್ರಿವಿಧಿಯನ್ನು ಯೂಟ್ಯೂಬ್ದೊಳಗೆ ಹಾಕಿ ಕೇಳಿದರೆ ನಮಗೆ ಅರ್ಥ ಆಗ್ತದೆ. ಅಂದರೆ ಒಬ್ಬ ವ್ಯಕ್ತಿ, ಜೀವಂತ ವ್ಯಕ್ತಿಯ ಬಗ್ಗೆ ಅದೇ ಕಾಲದ ಮತ್ತೊಬ್ಬ ವ್ಯಕ್ತಿ ಅಷ್ಟೊಂದು ಪ್ರಮಾಣದೊಳಗೆ ಹಾಡಿ ಹೊಗಳಿರ್ತಾರಲ್ಲ ಬಸವಣ್ಣವ್ರ ಬಗ್ಗೆ, ಅದು ಬಹಳ ಆಶ್ಚರ್ಯವನ್ನು ಉಂಟು ಮಾಡ್ತಕ್ಕಂಥದ್ದು. ಮಿಶ್ರ ಸ್ತೋತ್ರ ತ್ರಿವಿಧಿ, ಅಷ್ಟಾವರಣ ಸ್ತೋತ್ರ ತ್ರಿವಿಧಿ, ಸಂಕೀರ್ಣ ತ್ರಿವಿಧಿ, ಜೊತೆಗೆ ಸುಮಾರು 25 ಶಾಸನದೊಳಗೆ ಸಿದ್ದರಾಮೇಶ್ವರ ಉಲ್ಲೇಖಗಳು.
ಇಷ್ಟೆಲ್ಲ ನೋಡಿದಾಗ ನಮಗೆ ಅನ್ನಿಸ್ತದೆ ಸಿದ್ದರಾಮೇಶ್ವರರು ಬಹಳ ಎಂಥ ಅಮೋಘವಾಗಿರ್ತಕ್ಕಂಥ ಮೇರು ವ್ಯಕ್ತಿತ್ವದವರು ಅಂತಕ್ಕಂಥದ್ದು. ಅಂಥ ಸಿದ್ದರಾಮೇಶ್ವರು ಇವೆಲ್ಲ ಬರೆದದನ್ನು ನೋಡಿದರೆ ಅವರನ್ನು ಆ ಕಾಲದ ಒಬ್ಬ ಮಹಾನ್ ದೊಡ್ಡ ಸಾಹಿತಿ, ದೊಡ್ಡ ಕವಿ ಅಂತಲೂ ಕೂಡ ನಾವು ಹೇಳ್ಬೋದು. ಬರೀ ಕೇವಲ ವಚನಗಳ ರಚನೆ ಅಲ್ಲದೆ ಅವೆಲ್ಲ ತ್ರಿವಿಧಿಗಳನ್ನು ನಮ್ಗೆ ಹೇಳಿದ ಲಭ್ಯವಾಗಿದ್ದಾವೆ. ಅವುಗಳನ್ನು ನಾವು ನೆನೆಸ್ಕೋಬೇಕಾಗ್ತದೆ. ಇಷ್ಟು ಆದಮೇಲೆ ನಮ್ಗೆ ಆ ಬಸವಣ್ಣನವ್ರ ಬಗ್ಗೆ ಎಷ್ಟು ಹೊಗಳಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಮಗೆ ಬೇಕಾಗ್ತದೆ. ನೋಡಿರಿ, ಸಿದ್ದರಾಮೇಶ್ವರ ಕಲ್ಯಾಣಕ್ಕೆ ಬಂದು ಇಷ್ಟಲಿಂಗ ಧಾರಣೆ ಆದಮೇಲೆ, ವಚನಗಳ ರಚನೆ ಆದಮೇಲೆ ಅವ್ರ ಬಳಿ ಪರಿವರ್ತನೆ ಭಾಳ ಆಗ್ತದೆ ರೀ. ಎಂಥ ಪರಿವರ್ತನೆ ಅಂದರೆ ನೋಡಿರಿ, ಅವಾಗ ಏನು ಮಾಡ್ತಿರೋ ನೋಡಿ, ಕೈಲಾಸವೆಂದು ಬಡಿದಾಡುವ ಅಣ್ಣಗಳಿರ ಕೈಲಾಸವೆಂಬುದೊಂದು ಭೂಮಿಯೊಳಿರುವ ಹಾಳು ಬೆಟ್ಟ, ಅಲ್ಲಿರುವ ಮುನಿಗಳೆಲ್ಲ ಜೀವಗಳರು. ಎಂಥ ಮಾತು ಬರ್ತದೆ. ಕೈಲಾಸ ಅಂತ ಯಾಕೆ ಹೋರಾಟ ಮಾಡ್ತೀರಪ್ಪ, ಅಲ್ಲಿರುವ ಏನಪ್ಪ ಅಂದ್ರೆ ಅದೊಂದು ಹಾಳು ಬೆಟ್ಟ ಅದ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ದೇವರಿಗೆ ಹೇಳ್ತಾರೆ ನೋಡ್ರಿ ಅವರು, ಎಲೆ ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ಎಲೆ ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ನಾ ಧರಿಸಿಕೊಂಬುವೆ ಲಿಂಗವ. ಪ್ರಶ್ನೆ ಕೇಳ್ತಾರೆ, ನಾ ಧರಿಸಿಕೊಂಬುವೆ ಲಿಂಗವ, ನೀ ಕರೆಸಿಕೊಂಬುವನಾಗು ಮತ್ತೋರ್ವನ ನಿನ್ನ ಪೂಜೆಗೆ. ನೋಡಿ ಹೆಂಗೆ ಅವ್ರದ್ದು ನಿಲುವು ಹೆಂಗೆ ಬದಲಾಯಿತು, ವಿರುದ್ಧ ದಿಕ್ಕಿನೊಳಗೆ ಬದಲಾಯಿತು. ಎಲೆ ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ನಾ ಧರಿಸಿಕೊಂಬುವೆ ಲಿಂಗವ, ನೀ ಕರೆಸಿಕೊಂಬುವನಾಗು ಮತ್ತೋರ್ವನ ನಿನ್ನ ಪೂಜೆಗೆ, ನಾ ನಿನ್ನವನಲ್ಲೇ ನೋಡ. ನಾನಿನ್ನವನಲ್ಲೀಗ, ನಾನೇನಪ್ಪ ಅಂದ್ರೆ ದೇವರ ಸ್ವರೂಪದವಾಗಿದ್ದೀನಿ, ನಿನ್ನ ಪೂಜೆಗೆ ಯಾರಿಗಾರ ಕರ್ಸ್ಕೋ ಅಂತ ಹೇಳ್ತಾರೆ. ನೋಡಿ ಮತ್ತೊಂದು ಹೇಳ್ತಾರೆ, ಮತ್ತೊಂದು ವಚನದೊಳಗೆ, ಮುನ್ನ ಮಾಡಿದೆ ಹೋಮವನಿನ್ನು ಮಾಡಿದಡಿ ತಲೆದಂಡ. ಹಿಂದೆ ಮಾಡೇ ಮಾಡೀನಿ, ಇನ್ನು ಮುಂದೆ ಮಾಡಂದ್ರೆ ನನ್ನ ತಲೆದಂಡ ಆಗಲಿ. ಹಿಂಗೆ ಆಮೇಲೆ ಮತ್ತೆ ಹೇಳ್ತಾರೆ, ಕಟ್ಟಿದ ಲಿಂಗವ ಬಿಟ್ಟು ನಟ್ಟಿದ ಲಿಂಗವ ನಟ್ಟಿ, ಮೊಟ್ಟೆ ತಾವರೆ ಮೊದಲಾದ ಪುಷ್ಪವ ಧರಿಸುವಾತನ ನಿರುವು ಚಾಂಡಾಲನ ಇರುವು ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಆ ಕಟ್ಟಿದ ಲಿಂಗವನ್ನು ಬಿಟ್ಟು ಮತ್ತೆ ಬೇರೆ ಬೇರೆ ಲಿಂಗಗಳಿಗೆ ಏರಗಿ ಮೊಟ್ಟೆ ತಾವರೆ ಹೂವುಗಳನ್ನು ತಂದು ಅರ್ಪಿಸಿ ಆತೀವಲ್ಲ, ಅಂಥವನ ನಿಲುವನ್ನು ಅವರು ಕಠೋರವಾಗಿ ಖಂಡಿಸ್ತಾರೆ. ಜೊತೆಗೆ ಬಹಳ ವಿಚಾರಗಳ ಬಗ್ಗೆ ಹೇಳ್ತಾರೆ. ಒಂದು ಶ್ರೇಷ್ಠವಾದಂಥ ವಚನ ನೋಡ್ರಿ, ಕೆರೆಯ ನೀರು ಮರದ ಪುಷ್ಪ ಧರಿಸಿದಡೇನು ಅಯ್ಯ, ಕೆರೆಯ ನೀರು ಮರದ ಪುಷ್ಪ ಧರಿಸಿದಡೇನು ಅಯ್ಯ, ಆಗುವುದೇ ಲಿಂಗಾರ್ಚನೆ. ನೀರೆರೆಯಲಿಕ್ಕಾತನೇನು ಬಿಸಿಲಿನಿಂದ ಬಳಲಿದ್ದಾನೆ. ನೋಡಿ ಎಷ್ಟು ಚಂದ ಕೇಳ್ತಾರೆ, ನೀರೆರೆಯಲಿಕ್ಕಾತನೇನು ಬಿಸಿಲಿನಿಂದ ಬಳಲಿದ್ದಾನೆ, ಪುಷ್ಪದಿಂದ ಧರಿಸಲಿಕ್ಕಾತನೇನು ವಿಟರಾಜನೆ, ನಿನ್ನ ಮನವೆಂಬ ನೀರಿನಿಂದ ಜ್ಞಾನವೆಂಬ ಪುಷ್ಪದಿಂದ ಪೂಜಿಸಬಲ್ಲಡೆ ಭಕ್ತನೆಂಬೆ ಮಹೇಶ್ವರನೆಂಬೆ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅಂದರೆ ಇಂಥ ಅಮೂಲ್ಯವಾಗಿರ್ತಕ್ಕಂಥ ವಚನಗಳನ್ನು ಸಿದ್ದರಾಮೇಶ್ವರರು ಆ ಇಷ್ಟಲಿಂಗ ಧಾರಣೆ ಆದಮೇಲೆ, ಶರಣರ ಒಂದು ಸತ್ಸಂಗದೊಳಗೆ ಕೂಡಿದ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ವಿರುದ್ಧ ನಿಲುವನ್ನು, ಅಂದರೆ ಶಿವಯೋಗದ ನಿಲುವನ್ನು, ಬಸವ ಯೋಗದ ನಿಲುವನ್ನು ತಾಳಿಕೊಂಡು ಹೋಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮತ್ತೊಂದು ಹೇಳ್ತಾನೆ, ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಘಾತವ ಮಾಡಿ ಗಂಗೆಯ ಮುಳುಗಿದಡೇನಾಗುವುದಯ್ಯ. ಒಬ್ಬರ ಮನಸ್ಸನ್ನು ನೋಯಿಸಿ ಒಬ್ಬರ ಮನಸ್ಸನ್ನು ಘಾತವ ಮಾಡಿ ಗಂಗೆಯ ಮುಳುಗಿದಡೇನಾಗುವುದಯ್ಯ. ಮನವ ನೋಯಿಸದವನೇ ಒಬ್ಬರ ಘಾತವ ಮಾಡವದವನೇ ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅಂದರೆ ಇಂತಿಂಥ ಅಮೂಲ್ಯವಾಗಿರ್ತಕ್ಕಂಥ ವಚನಗಳನ್ನು ನಾವು ಸಿದ್ದರಾಮೇಶ್ವರ ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಆದರೆ ಇಂಥ ವಚನದೊಳಗೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದಂದ್ರೆ, ಒಂದು ಐತಿಹಾಸಿಕವಾದ ವಚನನೂ ಕೂಡ ಸಿದ್ದರಾಮೇಶ್ವರ ಹೇಳಿದ್ದಾರೆ. ಐತಿಹಾಸಿಕ ಅಂದರೆ ಯಾವುದ್ರಿ, ಯಾವುದು ಅಂತಂದರೆ, ಈಗ ಅಲ್ಲಮ ಪ್ರಭುಗಳು ಹೇಳ್ತಾರೆ, 280 ಕೋಟಿ ವಚನವ ಹಾಡಿ ಹಲವ ಹಂಬಲಿಸಿತ್ತನ್ನ ಮನವು. 280 ಕೋಟಿ ವಚನ ನಾನು ಹಾಡಿದ್ದೀನಿ ಅಂತ ಪ್ರಭುದೇವರು ಹೇಳ್ತಾರೆ. ಇದೇ ಮಾತನ್ನು ಸಿದ್ದರಾಮೇಶ್ವರ ಒಂದು ವಚನದೊಳಗೆ ಒಂದು ಐತಿಹಾಸಿಕ ದಾಖಲೆಯನ್ನು ಕೊಡ್ತಾರೆ ನಮಗೆ. ಯಾವುದು ವಚನ ಅಂದರೆ, ಅಲ್ಲಯ್ಯಗಳ ವಚನ 280 ಕೋಟಿ, ಅಪ್ಪಯ್ಯಗಳ ವಚನ 4,36,000 ಹಾಗೆ ಹೇಳ್ಕೊತ ಹೋಗ್ತೀನಿ. ಅಲ್ಲಯ್ಯಗಳ ವಚನ 280 ಕೋಟಿ ಅಂದರೆ, ಅಲ್ಲಮ ಪ್ರಭುಗಳ ವಚನ 280 ಅಂದರೆ 2 × 80 160 ಕೋಟಿ ಅಂತ ಹೇಳ್ತಾರೆ. ಅಲ್ಲಯ್ಯಗಳ ವಚನ 280 ಕೋಟಿ. ಆದರೆ ಇವತ್ತು ಲಭ್ಯವಾಗಿದ್ದು ಎಷ್ಟು ರೀ ಅಂದರೆ 1,613 ವಚನ ಮಾತ್ರ ಸಿಕ್ಕಾವ ನಮ್ಗೆ. ಅಪ್ಪಯ್ಯಗಳ ವಚನ 4,36,000. ಅಪ್ಪಯ್ಯ ಅಂದರೆ ಅಪ್ಪ ಬಸವಣ್ಣನ ವಚನ 4,36,000 ಅಂತ ಸಿದ್ದರಾಮೇಶ್ವರ ಹೇಳ್ತಾರೆ. ಆದರೆ ಇವತ್ತು 1,406 ವಚನಗಳು ಸಿಕ್ಕೇವೆ. ಎಮ್ಮಯ್ಯಗಳ ವಚನಕ್ಕೊಂದು, ನೀಲಮ್ಮನ ವಚನ 1,11,000, ನೀಲಾಂಬಿಕೆ ವಚನ 1,11,000 ಅಂತ. ಆದರೆ ಇವತ್ತು 288 ವಚನಗಳು ಸಿಕ್ಕವರು. ಗಂಗಾಂಬಿಕೆಯ ವಚನ 1,08,000, ಗಂಗಾಂಬಿಕೆ ವಚನ 1,08,000 ಅಂತ. ಇವತ್ತು ಕೇವಲ 9 ವಚನಗಳು ಇವತ್ತು ನಮಗೆ ಸಿಕ್ಕವರು.
ಎಮ್ಮಕ್ಕ ನಾಗಾಯಿಯ ವಚನ 3,96,000. ಅಕ್ಕ ನಾಗಾಯಿಯ ವಚನ 3,96,000. ಆದರೆ ಇವತ್ತು ಸಿಕ್ಕಿರುವಂಥ ವಚನ ಕೇವಲ 14. ಮಡಿವಾಳಣ್ಣನ ವಚನ 3,300,000. ಮಡಿವಾಳ ಮಾಚಿದೇವರ ವಚನ 3,300,000 ಇದ್ದರೆ ಇವತ್ತು ಕೇವಲ 146 ವಚನಗಳು ಇವತ್ತು ನಮಗೆ ಸಿಕ್ಕಿದ್ದಾವೆ. ಹಡಪದ ಅಪ್ಪಯ್ಯಗಳ ವಚನ 11,000. ಹಡಪದ ಅಪ್ಪಣ್ಣಗಳ ವಚನ 11,000 ಇದ್ದರೆ ಇವತ್ತು ಕೇವಲ 251 ವಚನಗಳು ಸಿಕ್ಕಿದ್ದಾವೆ. ಮರಳ ಸಿದ್ಧನ ವಚನ 68,000. ಆದರೆ ಇವತ್ತು ಒಂದು ವಚನ ಮಾತ್ರ ಮರಳ ಸಿದ್ಧ ಸಿಕ್ಕಿದೆ. ಅಂದರೆ ಇದು ಒಂದು ಐತಿಹಾಸಿಕ ದಾಖಲೆ. ಅಂದರೆ ಎಷ್ಟು ಶರಣರು, ಅಂಥ ಶರಣರು ಎಷ್ಟು ವಚನಗಳು ಬರೆದರು. ಜೊತೆಗೆ ಅವ್ರದ್ದು ಕೂಡ ಹೇಳ್ತಾರೆ, ಅವ್ರದ್ದು 68,000 ವಚನಗಳಂತ. 68,000 1966 ವಚನಗಳು. ಅಂದರೆ ಇಂಥ ಐತಿಹಾಸಿಕ ದಾಖಲೆಯ ವಚನವೂ ಕೂಡ ನಮಗೆ ಸಿದ್ದರಾಮೇಶ್ವರರ ವಚನದಿಂದ ನಮಗೇನಪ್ಪ ಅಂದ್ರೆ ನೋಡೋಕ್ಕೆ ಸಿಗುತ್ತದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಇಷ್ಟೆಲ್ಲ ವಚನ ಸಿಕ್ಕಾಗ ಇನ್ನೂ ಒಂದು ಅತೀ ಪ್ರಮುಖವಾದಂಥ ಒಂದು ವಚನ ಇವತ್ತು ನಿಮಗೆಲ್ಲ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ವಚನ ಯಾವುದು ಅಂದರೆ, ಎಮ್ಮ ವಚನದ ಒಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದು ನೋಡಯ್ಯ. ಭಾಳ ಶ್ರೇಷ್ಠವಾದಂಥ ವಚನ. ಎಮ್ಮ ವಚನದ ಒಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದು ನೋಡಯ್ಯ. ಎಮ್ಮ ವಚನದ 108 ಅಧ್ಯಯನಕ್ಕೆ ಶತರುದ್ರಿಯ ಯಾಗ ಸಮಬಾರದು ನೋಡಯ್ಯ. ಎಮ್ಮ ವಚನದ ಸಾಶಿರ ಪಾರಾಯಣಕ್ಕೆ 1,00,000 ಗಾಯತ್ರಿ ಮಂತ್ರ ಸಮಬಾರದು ನೋಡಯ್ಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. 3 ಸಾಲಿನ ಈ ವಚನ ಏನನ್ನು ಹೇಳ್ತದೆ ಅಂದರೆ, ವಚನದ ಮೌಲ್ಯ ಎಷ್ಟಿದೆ ಅಂತ. ಆ ವಚನದ ಮೌಲ್ಯ ಎಷ್ಟಿದೆ ಅಂತ ಹೇಳ್ತದೆ. ಎಮ್ಮ ವಚನದ ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದು ನೋಡಯ್ಯ ಅಂತ. ಅದಕ್ಕೆ ಒಂದು ಸಲ ನಾವು ಕೇಳ್ತೀವಿ, ಒಂದು ಕಥೆ ಕೇಳ್ತೀವಿ, ವ್ಯಾಸಸ್ಯ ದ್ವೈವಾಚನ ಅಂತ ಬರ್ತದೆ. ಅಂದರೆ ವ್ಯಾಸನ 2 ಮಾತುಗಳು, ಅಮೂಲ್ಯವಾಗಿರ್ತಕ್ಕಂಥ ಮಾತುಗಳು. ವ್ಯಾಸ ಮಹರ್ಷಿ 18 ಪುರಾಣಗಳನ್ನು ಬರೆದರು. ಪುರಾಣಗಳನ್ನು ಬರೆದ ಮೇಲೆ ಅವ್ರ ಬಳಿ ಒಬ್ಬ ಏನಪ್ಪ ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಒಬ್ಬ ರೈತ ಹೋಗ್ತಾನಂತೆ. ಆ ರೈತ ಹೋಗೇನಪ್ಪ ಅಂದ್ರೆ ಪ್ರಶ್ನೆ ಮಾಡ್ತಾನೆ, ಗುರುಗಳೇ, ತಾವು ಬರೆದಿರ್ತಕ್ಕಂಥ ದೊಡ್ಡ ದೊಡ್ಡ ಸಂಸ್ಕೃತದ ಪುರಾಣಗಳು 18 ಪುರಾಣಗಳು, ನಾನು ಶಿಕ್ಷಣ ಪಡ್ಕೊಂಡಿಲ್ಲ, ಅನಕ್ಷರಸ್ಥ ಆಗಿದ್ದೀನಿ, ರೈತ ಇದ್ದೀನಿ, 60 ವಯಸ್ಸು ಮೇಲಾಗಿದೆ, ನೀವೇನೇ ಹೇಳ್ತಾ ಇದ್ದೀರಿ ಈ ಜಗತ್ತಿನಲ್ಲಿ ಕಡೆ ಅವುಗಳನ್ನು ಓದಿದವರಿಗೆ ಪುಣ್ಯ ಸಿಗ್ತದೆ, ನನಗೆ ಪುಣ್ಯ ಸಿಗಂಗಿಲ್ಲ, ನಾನು ಹೆಂಗೆ ಮಾಡಲಿ, ನನಗೂ ಕೂಡ ಪುಣ್ಯದ ಮಾರ್ಗವನ್ನು ಹೇಳ್ರಿ ಅಂತ ಹೇಳ್ತಾರೆ. ಆವಾಗ ವ್ಯಾಸ ಮಹರ್ಷಿಗಳು ಕೂತ್ಕೊಳ್ಳಪ್ಪ ಅಂತ ಹೇಳ್ತಾರೆ. ಕೂತ್ಕೊಳ್ಳಂತ ಹೇಳಿ ಒಂದು ಮಾತನ್ನು ಹೇಳ್ತೀನಿ, ಅದು ಪಾಲಿಸಿದಿ ಅಂದರೆ ನಿನಗೆ ಪುಣ್ಯ ಸಿಗ್ತದೆ. ಒಂದೇ ಮಾತಂದ್ರೆ ಹೇಳ್ರಿ ಪಾಲಿಸ್ತೀನಿ, ಒಂದೇ ಮಾತು ಏನು ಅಂದರೆ, ಪರೋಪಕಾರಾಯ ಪುಣ್ಯ ಪರಪೀಡನ ಪಾಪ. ಇದು ವ್ಯಾಸಸ್ಯ ದ್ವೈವಾಚನ ಅಂತ. ಪರೋಪಕಾರಾಯ ಪುಣ್ಯ ಪರಪೀಡನ ಪಾಪ. ಹಂಗಂದ್ರೆ ಏನ್ರಿ, ಪರೋಪಕಾರ ಮಾಡಿದರೆ ಪುಣ್ಯ ಸಿಗ್ತದೆ, ಪರಪೀಡನೆ ಮಾಡಿದರೆ ಪಾಪ ಬರ್ತದೆ. ಅವಾಗ ಗಾಬರಿ ಆಗ್ತಾನೆ, ಇಷ್ಟೇ ಸಾಕೇನ್ರಿ? ಹೌದು ಇಷ್ಟೇ ಸಾಕಪ್ಪ. ಅವಾಗ ರೈತ ಕೇಳ್ತಾನೆ, ಗುರುಗಳೇ, ಇದು ನಂಗೆ ಅರ್ಥ ಆಯ್ತು, ಪರಪೀಡನೆ ನಾನು ಮಾಡಿಲ್ಲ, ಇಲ್ಲಿ ತನಕ ನಾನು ಏನು 60 ವರ್ಷ ತನಕ ಕೃಷಿ ಕಾಯಕವನ್ನು ಮಾಡ್ಕೊತ ಬಂದೀನಿ, ಪರಪೀಡನೆ ಮಾಡಿಲ್ಲ, ಎಲ್ರಿಗೂ ಕೂಡ ಪರೋಪಕಾರನೇ ಮಾಡೀನಿ, ಹೆಂಗೆ ನೀನು ಪುಣ್ಯ ಹತ್ತದ ನೀವು ಹೋಗ್ಬಿಡು. ಅವಾಗ ಪ್ರಶ್ನೆ ಮಾಡ್ತಾನೆ, ಹಾಗಿದ್ರೆ ಎಲ್ರಿಗೂ ಇದೇ ಮಾತನ್ನು ಹೇಳಬೇಕಾಗಿತ್ತಲ್ಲ ಗುರುಗಳೇ, ನೀವು ಯಾಕೆ ಮಹಾಕಾವ್ಯಗಳನ್ನು ಬರೆದ್ರಿ, ಪುರಾಣಗಳನ್ನು ಬರೆದ್ರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರಂತೆ, ನಾನು ಯಾಕಂದರೆ ಈ ಸಣ್ಣ ಮಾತು, ಈ ಚಿಕ್ಕ ಮಾತು ಯಾರಿಗೆ ಸರಿಯಾಗಿ ಅರ್ಥ ಆಗುವುದಿಲ್ಲವೋ ಅವರಿಗೆ ಪುರಾಣಗಳನ್ನು ಮಹಾಕಾವ್ಯಗಳನ್ನು ಬರೆದಿನಪ್ಪ, ನೀವು ಹೋಗ್ಬಿಡು ಅಂತ ಹೇಳ್ತಾರೆ. ಇದು ನಮ್ಮ ವಚನದೊಳಗೆ ಇಂಥ ಸಣ್ಣ ಸಣ್ಣ ವಾಕ್ಯಗಳವ ನಮ್ಮಲ್ಲಿ. ಅದಕ್ಕೆ ಹೇಳ್ತಾರೆ ಅವರು ಸಿದ್ದರಾಮೇಶ್ವರ ಸುಮ್ಮನೆ ಹೆಂಗೆ ಹೇಳ್ತಾರೆ, ಎಮ್ಮ ವಚನದ ಒಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದು. ಅದಕ್ಕೆ ನಾವು ಒಬ್ಬರಿಗೆ ಕೇಳಿದ್ರು, ಇದು ಹೆಂಗೆ ವಚನ ಸತ್ಯ ಆಗ್ತದ್ರಿ, ಸುಮ್ಮನೆ ಏನರ ಹೇಳ್ತೀರಿ ಅಂತ. ಅವಾಗ ನಾನು ಕೇಳಿದೆ, ಬಸವಣ್ಣನವರು ಒಂದು ವಚನ ಹೇಳ್ದವ್ರಿ. ಏನು ವಚನ ಅಂದರೆ, ಛಲಬೇಕು ಶರಣಂಗೆ ಪರಧನವನ್ನೊಲ್ಲೆನೆಂಬ, ಛರಬೇಕು ಶರಣಂಗೆ ಪರಸತಿಯನ್ನೊಲ್ಲೆನೆಂಬ. ಇದು ಕೇಳಿರಿಲ್ಲ? ಹೌದು ಕೇಳೀನಿ ಸರ್. ಛಲಬೇಕು ಶರಣಂಗೆ ಪರಧನವನ್ನೊಲ್ಲೆನೆಂಬ ಅನ್ನುವಂಥ ಮಾತನ್ನು ಕೌರವರು ಏನಾದರೂ ತಿಳ್ಕೊಂಡಿದ್ರೆ ಮಹಾಭಾರತ ಹೆಂಗಾಗ್ತಿತ್ತು, ಅವ್ರ ಆಸ್ತಿಯನ್ನು ಅವ್ರಿಗೆ ಕೊಡಬಿಡ್ತಿರು. ಯಾವಾಗ ಛಲಬೇಕು ಶರಣಂಗೆ ಪರಧನವನ್ನೊಲ್ಲೆನೆಂಬ ಮಾತನ್ನು ಅವ್ರು ತಿಳ್ಕೊಂಡಿಲ್ಲ, ಅವಾಗ ಮಹಾಭಾರತ ಆಗೋದು. ಛಲಬೇಕು ಶರಣಂಗೆ ಪರಸತಿಯನ್ನು ಅಲ್ಲೆನೆಂಬ ಎಂಬ ಮಾತನ್ನು ರಾವಣ ಏನಾದರೂ ತಿಳ್ಕೊಂಡಿದ್ರೆ ರಾಮಾಯಣ ಹೆಂಗಾಗ್ತಿತ್ತು. ಅಂದರೆ ಶರಣರ ವಚನದ ಒಂದೊಂದು ಸಾಲುಗಳು ಕೂಡ ಒಂದೊಂದು ಮಹಾಕಾವ್ಯಗಳಿಗೆ ಸಮಾನ ಅನ್ನುವಂಥದ್ದನ್ನು ಸಿದ್ದರಾಮೇಶ್ವರ ಎಮ್ಮ ವಚನದ ಒಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದ ನೋಡಿ. ಅಂದರೆ ಛಲಬೇಕು ಶರಣಂಗೆ ನಾವು ಏನು ಪರಧನವನ್ನೊಲ್ಲೆನೆಂಬ ಪರಸತಿಯನ್ನೊಲ್ಲೆನೆಂಬ ಹೇಳ್ತೀವಿ. ಕಳಬೇಡ ಕೊಲಬೇಡ ಹುಸಿಯನ್ನು ಉಡಿಯಲು ಬೇಡ ಅಂತಕ್ಕಂಥ ಏನವಲ್ಲ, ಒಂದೊಂದು ಸಣ್ಣ ಸಣ್ಣ ಸಾಲುಗಳು ಜೀವನದೊಳಗೆ ಏನಪ್ಪ ಅಂದರೆ ಅಮೂಲಾಗ್ರ ಪರಿವರ್ತನೆಯನ್ನು ತರ್ತಕ್ಕಂಥ ಸಾಲುಗಳು ವಚನ ಸಾಹಿತ್ಯದೊಳಗದ. ಅಂಥ ಸಾಲುಗಳನ್ನು ತಿಳ್ಕೊಬೇಕಾದ್ರೆ ಏನೋ ದೊಡ್ಡ ಕಾವ್ಯ ಓದಬೇಕಾಗಿಲ್ಲ, ನೇರವಾಗಿ ಜನರಾಡುವ ನುಡಿಯೊಳಗೆ ವಚನ ಸಾಹಿತ್ಯವನ್ನು ರಚನೆ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಶರಣರದಾಗಿರ್ತದೆ. ಅದಕ್ಕೆ ಅಂಥ ವಚನ ಸಾಹಿತ್ಯವನ್ನು
ನಾವು ತಿಳ್ಕೊಳ್ಬೇಕು. ಆದರೆ ಇವತ್ತು ಏನಾಗಿದೆ ಪರಿಸ್ಥಿತಿ ಅಂದ್ರೆ ಆ ವಚನ ಸಾಹಿತ್ಯವನ್ನು ಬಿಟ್ಟು ನಾವು ಬೇರೆ ಬೇರೆ ಕಡೆ ಏನಪ್ಪ ಅಂದ್ರೆ ನಡೆದಾ ಇದ್ದೀವಿ. ಅದಕ್ಕೆ ಅದನ್ನು ಕೂಡ ಬಸವಣ್ಣ ಹೇಳ್ತಾರೆ ನೋಡ್ರಿ, ಹಾಲ ತೊರೆಗೆ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಹಾಲ ತೊರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮಳಲು, ತವರಾಜದ ನೊರೆತೊರೆಯಂತೆ ಆದ್ಯರ ವಚನವಿರಲು, ಬೇರೆ ಬಾವಿಯ ತೋಡಿ ಉಪ್ಪು ನೀರುಂಬುವನ ವಿಧಿಯಂತೆ ಆಯಿತೆನ್ನ ಮತಿ ಕೂಡಲ ಸಂಗಮದೇವ. ನಮ್ಮ ವಚನ ಸಾಹಿತ್ಯ ಹೆಂಗದ ಅಂದ್ರೆ ಹಾಲಿನ ತೊರೆ ಅದ, ಬೆಲ್ಲದ ಕೆಸರು, ಸಕ್ಕರೆಯ ಮಳಲು. ಒಳಗೆ ಕೈ ಎದ್ದಿದ್ದೀವಿ ಅಂದ್ರೆ ಹಾಲು, ಕೈ ಎದ್ದಿದ್ದೀವಿ ಅಂದ್ರೆ ಸಕ್ಕರೆಯ ಮಳಲು, ಬೆಲ್ಲದ ಕೆಸರು, ಸಕ್ಕರೆಯ ಮಳಲು, ತವರಾಜದ ನೊರೆತೊರೆ ಅಂತ ಎಂದೂ ಬತ್ತಲಾರದಂಥ ಕೆರಿ ಯಾವುದು ಅಂದ್ರೆ ವಚನ ಸಾಹಿತ್ಯ ಎಂಬ ಹಾಲ್ದೊಳೆ. ಇಷ್ಟಿದ್ರೂ ಕೂಡ ನಮ್ಮದು ಮನಸ್ಥಿತಿ ಹೆಂಗಾಗಿದೆ ಅಂದ್ರೆ, ಬೇರೆ ಬಾವಿಯ ತೋಡಿ ಉಪ್ಪು ನೀರುಂಬುವನ ವಿಧಿಯಂತೆ ಆಯಿತೆನ್ನ ಮತಿ ಕೂಡಲ ಸಂಗಮದೇವ. ಆ ಹಾಲಿನ ತೊರೆಯದ, ಬೆಲ್ಲದ ಕೆಸರದ, ಸಕ್ಕರೆ ಮಳಲದ, ಇಷ್ಟೆಲ್ಲ ಇದ್ರೂ ಕೂಡ ನಮ್ಮದು ಮತಿ ಹೆಂಗದ ಅಂದ್ರೆ, ನಾವು ಬೇರೆ ಬಾವಿ ತೋಡಿ ಅಲ್ಲಿ ಉಪ್ಪು ನೀರು ಸಿಗ್ತಾವ, ಆದರೆ ಎಂಥ ಅಮೂಲ್ಯವಾದಂಥ ನೀರವ ಅಂತ ತಿಳ್ಕೊಂಡು ಅವುಗಳನ್ನು ಕುಡಿದು ಸಂತೃಪ್ತಿಯನ್ನು ಪಡ್ತಾ ಇದ್ದೀವಿ. ಅಂದರೆ ವಚನ ಸಾಹಿತ್ಯವನ್ನು ನಾವು ಗಮನಿಸ್ತಾ ಇಲ್ಲ. ಇದೇ ಒಂದು 40 ವರ್ಷದ ಹಿಂದೆ ಒಂದು ಘಟನೆ ನಡೀತ್ರಿ ಮುಂಬೈ ಒಳಗೆ. ಅದು ನಮ್ಮ ವಚನ ಸಾಹಿತ್ಯಕ್ಕೆ ಸಂಬಂಧ. 40 ವರ್ಷದ ಹಿಂದೆ ಮುಂಬೈ ಒಳಗೆ ರೈಲ್ವೆ ಸ್ಟೇಷನ್ದೊಳಗೆ ಒಬ್ಬ ಭಿಕ್ಷುಕ ಇದ್ದ. ಆ ಭಿಕ್ಷುಕ ಏನು ಮಾಡ್ತಿದ್ದ, ಪ್ರತಿದಿನ 5 ಪೈಸಾ 10 ಪೈಸಾ ಭಿಕ್ಷಾ ಬೇಡಿ ಜೀವನ ನಡೆಸ್ತಾ ಇದ್ರು. ಕೊನೆಗೆ ಏನಪ್ಪ ಅಂದ್ರೆ, ಪ್ರತಿದಿನ ಅವನಿಗೆ ಹಾಕ್ತಾಯಿದ್ರು, ಬ್ರೆಡ್ ಹಾಕ್ತಾಯಿದ್ರು, ರೊಟ್ಟಿ ಹಾಕ್ತಾಯಿದ್ರು. ಕೊನೆಗೆ ಒಂದು ದಿವಸ ಏನಪ್ಪ ಅಂದ್ರೆ, ಅವನು ಹಾಗೆ ಕೂತಿದ್ದ, ಅವನ ಪ್ರಾಣನೇ ಹೋಗಿತ್ತು. ಎಲ್ಲ ಜನ ಬರ್ತಾರೆ, ಮರಣ ಹೊಂದಿದ್ದಾನೆ ಅಂಥೇಳಿ ಪೊಲೀಸರಿಗೆ ಹೇಳ್ತಾರೆ, ಆಂಬುಲೆನ್ಸ್ದವ್ರಿಗೆ ಹೇಳ್ತಾರೆ. ಹೇಳಿದ್ಮೇಲೆ ಏನಪ್ಪ ಅಂದ್ರೆ, ಎಲ್ಲ ಪೊಲೀಸರೆಲ್ಲ ಬಂದು ಆ ಭಿಕ್ಷುಕ ಮಲಗಿರ್ತಕ್ಕಂಥ ಒಂದು ಹಾಸಿಗೆ, ದಪ್ಪ ಹಾಸಿಗೆ ಇತ್ತು ರೀ. ಆ ಹಾಸಿಗೆ ಮೇಲೆ ಈ ಕಡೆ ಇಬ್ಬರು ಪೊಲೀಸರು ಹಿಂಗೆ ಎತ್ತುತ್ತಾರೆ ಹೆಣವನ್ನು. ಆ ಹಾಸಿಗೆ ಹೆರಿದು ಕೆಳಗಿಂದ ಏನಪ್ಪ ಅಂದ್ರೆ, ಆ ಹಾಸಿಗೆ ಒಳಗಿನ ದುಡ್ಡು ಚೆಲ್ತಾವ್ರಿ. 500 ರೂಪಾಯಿ, 1000 ರೂಪಾಯಿ, 100 ರೂಪಾಯಿ, 50 ರೂಪಾಯಿ ಚಿಲ್ಲರೆ ಎಲ್ಲ ಚೆಲ್ತಾವೆ. ಅವಾಗ ಗಾಬರಿ ಆಗ್ತಾರೆ, ಏನಪ್ಪ ಇದು ಏನಾಯಿತು ಅಂತ ಹೇಳಿ ನೋಡಿದಾಗ ಕೊನೆಗೆ ಎಣಿಸಿ ನೋಡ್ತಾರೆ, 3 ಲಕ್ಷ ರೂಪಾಯಿ ಇದ್ದು ಅಂತ್ರಿ 40 ವರ್ಷದ ಹಿಂದೆ ರೀ. ಅವಾಗ ಮರುದಿವಸ ಪೇಪರ್ದಾಗ ಏನು ಬರ್ತು, ಎಲ್ಲ ಪೇಪರ್ದವ್ರು ಏನು ಬರೋದಂದ್ರೆ, ಮೂರ್ಖ ಭಿಕ್ಷುಕ ತನ್ನ ಬುಡದೊಳಗೆ, ತನ್ನ ತಳದೊಳಗೆ 3 ಲಕ್ಷ ರೂಪಾಯಿ ಸಂಪತ್ತನ್ನು ಇಟ್ಟುಕೊಂಡು ಒಂದು ಬಂಗಲೆಯನ್ನು ಖರೀದಿಸಬಹುದಾಗಿತ್ತು, ಒಂದು ಕಾರನ್ನು ಖರೀದಿಸಬೇಕಾಗಿತ್ತು, ಹೆಂಡತಿ ಮಕ್ಕಳನ್ನು ಸುಖದಿಂದ ಇಟ್ಟು ನೆಮ್ಮದಿಯುತ ಜೀವನ ನಡೆಸಬಹುದಾಗಿತ್ತು. ಮೂರ್ಖ ಭಿಕ್ಷುಕ 3 ಲಕ್ಷ ರೂಪಾಯಿ ಬಿಟ್ಟು ಹಾಗೆ ಸತ್ತು ಹೋದ ಅಂತ ಬಂದಿತ್ತು. ಆವಾಗ ಡಿಗ್ರಿ ಕಾಲೇಜ್ ಲೆಕ್ಚರ್ಗಳಿಗೆ 3-4 ಸಾವಿರ ರೂಪಾಯಿ ಸ್ಯಾಲ್ರಿ ಇತ್ತಂತ. ಅವಾಗ ಅವನ ಬಳಿ 3 ಲಕ್ಷ ರೂಪಾಯಿ ಅವನ ಹಾಸಿಗೆ ಕೆಳಗೆ. ಇದು ನಮಗೆ ಹೆಂಗೆ ಅನ್ವಯ ಆಗ್ತದೆ ರೀ ಅಂದ್ರೆ, ಶರಣ ಸಾಹಿತ್ಯದೊಳಗೆ 24,000 ವಚನ ಸಾಹಿತ್ಯ ನಮ್ಮ ಕೆಳಗೆ ಇಟ್ಕೊಂಡಿವ್ರಿ. 24,000 ವಚನ ಸಾಹಿತ್ಯವನ್ನು ಕೆಳಗೆ ಇಟ್ಕೊಂಡು ಭಿಕ್ಷುಕ ಹೆಂಗೆ 5 ಪೈಸೆ 10 ಪೈಸೆ ಬ್ರೆಡ್ ರೊಟ್ಟಿಗೆ ಬಾಯಿ ತೆಗಿತಾನಲ್ಲ, ಹಂಗೆ ನಾವು ಬೇರೆ ಬೇರೆ ಮಾರ್ಗದ ಕಡೆ ಹೋಗಿ ಕೈ ಚಾಚ್ತಾ ಇದ್ವಿ. ಇದು ಆಗಬಾರ್ದಲ್ಲ. ಇದು ನಮ್ಮ ದುರ್ದೈವ. ಅದು ನಾವೇನು ಶರಣ ಸಂಸ್ಕೃತಿ, ಬಸವ ಸಂಸ್ಕೃತಿ, ಲಿಂಗಾಯತ ಸಂಸ್ಕೃತಿ ಅಂತೀವಿ. ನಮ್ಮ ಶರಣರು 3 ಲಕ್ಷ ರೂಪಾಯಿ ಹೆಂಗೆ ಅವ್ನು ಕೆಳಗದವಲ್ಲ, ಹಂಗೆ 24,000 ವಚನದ ರಾಶಿ ನಮ್ಮ ಕೆಳಗಿಟ್ಟು ಹೋಗಿದ್ದಾರೆ. ಆ 24,000 ವಚನದ ರಾಶಿಯನ್ನು ತೊಗೊಂಡು ನಾವು ಎಷ್ಟು ಬೇಕಷ್ಟು ಆನಂದದಿಂದ ಜೀವನ ನಡೆಸ್ಬೋದು. ಆದರೆ ಇವತ್ತು ಆನಂದದಿಂದ ಜೀವನ ನಡೆಸ್ತಾ ಇದ್ದೀವೇನು? ಬೇರೆ ಬಾವಿಯ ತೋಡಿ ಉಪ್ಪು ನೀರುಂಬೋನ ವಿಧಿಯಂತೆ. ಆ ಭಿಕ್ಷುಕ ಬೇರೆಯವರ ಬಳಿ ಕೈ ಚಾಚಿ ಏನಪ್ಪ ಅಂದ್ರೆ ಬೇಡ್ಕೊಂಡು ತಿನ್ನುವಂಗೆ ನಮ್ಮ ಜೀವನ ಆಗಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೆನೆಸ್ಬೇಕಾಗ್ತದೆ. ಅದಕ್ಕೆ ದಯವಿಟ್ಟು ಎಲ್ಲ ಶರಣರು ಏನಪ್ಪ ಅಂದ್ರೆ ವಚನ ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡು ಅರಿತುಕೊಂಡು ಏನಪ್ಪ ಅಂದ್ರೆ ಜೀವನವನ್ನು ನಡೆಸಬೇಕಾಗ್ತದೆ. ಇದಿಷ್ಟು ನಮಗೆ ಸೊಲ್ಲಾಪುರದ ಸಿದ್ದರಾಮೇಶ್ವರರ ಬಗ್ಗೆ ಆಗ್ತದೆ. ಆದರೆ ಇಲ್ಲಿ ಇನ್ನೊಂದು ವಿಷಯ ಉಲ್ಲೇಖ ಹೇಳಬೇಕಾಗ್ತದೆ. ಯಾಕೆಂದರೆ ನಾವು ಸಿದ್ದರಾಮೇಶ್ವರರ ಬಗ್ಗೆ ಮಾತಾಡಬೇಕಾದ್ರೆ, ಆ ಸಿದ್ದರಾಮೇಶ್ವರರಿಗೆ 12ನೇ ಶತಮಾನದೊಳಗೆ 900 ವರ್ಷಗಳ ಹಿಂದೆ ಯಾವಾಗ ಶ್ರೀಶೈಲದಿಂದ ಬಂದ ಮೇಲೆ ಇಲ್ಲಿ ಕೆರೆಯನ್ನು ಕಟ್ಟಿಸಬೇಕು, ಶಿವಾಲಯ ಮಾಡಬೇಕಲ್ಲ, ಅವಾಗ ಸ್ಥಳಾವಕಾಶವನ್ನು ನೀಡಿದವರು ಯಾರು ಅಂದರೆ ಚಾಮಲರಾಣಿ ಮತ್ತು ನನ್ನಪ್ಪ ಅಂತಕ್ಕಂಥ ಅರಸರು. ಚಾಮಲರಾಣಿ ಮತ್ತು ನನ್ನಪ್ಪ ಅರಸ ಸೊಲ್ಲಾಪುರದವನ್ನು ಆಳ್ವಿಕೆ ಮಾಡ್ತಿರ್ತಾರೆ. ಸಿದ್ದರಾಮೇಶ್ವರರಿಗೆ ಸುಮಾರು ಎಕರೆ ಜಾಗವನ್ನು ದೇಣಿಗೆಯಾಗಿ ಕೊಡ್ತಾರೆ. ಅದರಲ್ಲಿ ಸಿದ್ದರಾಮೇಶ್ವರ ಕೆರೆಯನ್ನು ಕಟ್ಟಿಸ್ತಾರೆ, ದೇವಾಲಯಗಳು ನಿರ್ಮಾಣ ಮಾಡ್ತಾರೆ. ಮತ್ತು ಸಿದ್ದರಾಮೇಶ್ವರ ಆವಾಗಿನ ಕಾಲಕ್ಕೆ ಏನು ಕೊಟ್ಟಿದ್ರು, ಆ ಹೊಲವನ್ನು ತಗೊಂಡು ದೇಣಿಗೆಗೆ ತಗೊಂಡು ಅವರು ಒಂದು ಬೆಳ್ಳಿಯ ಖಡ್ಗವನ್ನು, ಆ ಬೆಳ್ಳಿಯ ಒಂದು ದಂಡವನ್ನು, ಮಂತ್ರದಂಡವನ್ನು ಚಾಮಲರಾಣಿಯವರಿಗೆ ಆಶೀರ್ವಾದ ರೂಪವಾಗಿ ಏನಪ್ಪ ಅಂದ್ರೆ ಕೊಟ್ಟಿದ್ರು ಅಂತಕ್ಕಂಥ ಉಲ್ಲೇಖನೂ ನಮಗೆ ಬರ್ತದೆ. ಆ ದಂಡ ಎಲ್ಲೆದರಿ ಈಗ ಅಂದ್ರೆ, ಈಗಲೂ ಕೂಡ ಚಾಮಲರಾಣಿ ವಂಶದವರು ದೇಶಮುಖ್ ಮನೆತನ ಅಂತಕ್ಕಂಥದ್ದೇನಪ್ಪ ಅಂದ್ರೆ ಇವತ್ತು ಸೊಲ್ಲಾಪುರದಾಗ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಮನೆತನ. ಅವ್ರ ಮನೆಯೊಳಗೆ ಇನ್ನೂ ಕೂಡ ಸಿದ್ದರಾಮೇಶ್ವರ ಕೊಟ್ಟಿರ್ತಕ್ಕಂಥ ಬೆಳ್ಳಿಯ ಮಂತ್ರದಂಡ ಇವತ್ತು ಅದರಲ್ಲಿ. ಸೊಲ್ಲಾಪುರದ ಜಾತ್ರೆಯ ಸಂದರ್ಭದೊಳಗೆ ಆ ಬೆಳ್ಳಿಯ ಮಂತ್ರದಂಡವನ್ನು ಅವ್ರ ಮನೆಯಿಂದ ಏನಪ್ಪ ಅಂದ್ರೆ ತೆಗೆದುಕೊಂಡು ಜಾತ್ರೆಗೆ ಏನಪ್ಪ ಅಂದ್ರೆ ಬರ್ತಕ್ಕಂಥದ್ದನ್ನು ನೋಡ್ತೀವಿ ನಾವು. ಇವತ್ತು ಆ ಚಾಮಲರಾಣಿ ದೇವಿಯ ವಂಶದ ಒಂದು ಕುಡಿನೇ ಇವತ್ತು ಕಲಬುರಗಿ ಒಳಗೂ ಅದಾರೆ ಅಂತಕ್ಕಂಥದ್ದು ನಮಗೆ ಹೆಮ್ಮೆ. ಯಾರು ಅವರು ಕಲಬುರಗಿ ಒಳಗೆ ಅಂದರೆ ನಮ್ಮ
ಕಲಬುರಗಿ ಬಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಲುವಾಸ್ವತಿ ತಾಯಿ ಖುಬಾ ಅವರ ಹಿರಿಯ ಸೊಸೆ ಅಂಬಿಕಾ ಅಲ್ಲಮ ಪ್ರಭು ಖುಬಾ ಅವರು ಅಂತಕ್ಕಂಥದ್ದು ನಮಗೆ ಬಹಳ ಹೆಮ್ಮೆಯ ವಿಷಯ. ನೋಡ್ರಿ, ಅವತ್ತೇನು ಚಾಮಲ ರಾಣಿ ವಂಶದವರು ಅವಾಗ ದೇಣಿಗೆಯನ್ನು ಕೊಟ್ಟಿದ್ರು, ಅವರ ವಂಶದ ಕುಡಿ ಇವತ್ತು ನಮ್ಮ ಖುಬಾ ತಾಯಿಯವರ ಮನೆಗೆ ಹಿರಿಯ ಸೊಸೆಯಾಗಿ ಇವತ್ತೇನಪ್ಪ ಆಗಮಿಸಿದ್ದಾರೆ. ಅವರೇ ಹೇಳಿದ್ರು, ನಮಗೆ ಒಂದು ಬೆಳ್ಳಿಯ ದಂಡವನ್ನು ಸಿದ್ದರಾಮೇಶ್ವರರು ಕೊಟ್ಟಿದ್ದು. ಎಂಥ ಅಮೂಲ್ಯ! ನಾವೆಲ್ಲ ನೋಡಿ 900 ವರ್ಷ ಅಂದರೆ ನಾವು ಕೆಲವೊಂದು ನಂಬ್ತೀವಿ, ಕೆಲವೊಂದು ನಂಬಂಗಿಲ್ಲ. ಆದರೆ 900 ವರ್ಷದ ಹಿಂದೆ ಬೆಳ್ಳಿಯ ದಂಡ ಇವತ್ತಿನೂ ಕೂಡ ಏನಪ್ಪ ಅಂದ್ರೆ ಮನೆಯಲ್ಲಿ ಕೈಕೊಂಡು ಬರ್ತಾ ಇದೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತು ಚಾಮಲಾರಾಣಿ ಏನು ಮಾಡಿದರು ಅಂದರೆ ಕಲ್ಯಾಣಕ್ಕೆ ಹೋಗ್ಬೇಕಂತ ಬಯಸಿದ್ರು, ಆದರೆ ಕಲ್ಯಾಣಕ್ಕೆ ಹೋಗಕ್ಕೆ ಆಗಲಿಲ್ಲ. ಅಷ್ಟರೊಳಗೆ ಕಲ್ಯಾಣದ ಕ್ರಾಂತಿ ಆಗ್ತದೆ. ಕ್ರಾಂತಿ ಆದ ಬಳಿಕ ಶರಣರೆಲ್ಲ ಆ ವಚನಗಳನ್ನು ಕಟ್ಟುಗಳನ್ನು ತೆಗೆದುಕೊಂಡು ಸೊಲ್ಲಾಪುರಕ್ಕೆ ಬರ್ತಾರೆ. ಚಾಮಲಾರಾಣಿ 2 ದಿವಸ ಆಶ್ರಯವನ್ನು ನೀಡ್ತಾರೆ. ಆಶ್ರಯ ನೀಡಿ ಹೇಳ್ತಾರೆ, ನಾನು ವಚನ ಸಂರಕ್ಷಣೆಗಾಗಿ ಸಂಪೂರ್ಣ ಜೀವನ ಕೊಡ್ತೀನಿ, ಸಂಪೂರ್ಣ ನನ್ನ ರಾಜ್ಯ ಕೊಡ್ತೀನಿ ಅಂತ ಹೇಳ್ತಾರೆ. ಅವಾಗ ಅಕ್ಕ ನಾಗಮ್ಮ ಮತ್ತು ಕಲ್ಯಾಣಮ್ಮ ಎಲ್ಲ ಹೇಳ್ತಾರೆ, ರಾಜ್ಯವನ್ನು ಕೊಡೋದು ಬೇಕಾಗಿಲ್ಲ, ನಮಗಿಲ್ಲಿ 1-2 ದಿವಸ ಆಶ್ರಯ ಕೊಟ್ಟು ನಮ್ಗೆ ಆ ಕಡೆ ಹೋಲಕ್ಕೇನಪ್ಪ ಅಂದ್ರೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಕೊನೆಗೇನಪ್ಪ ಅಂದ್ರೆ ವಚನ ರಕ್ಷಣೆ ಒಳಗೆ ಸಿದ್ದರಾಮೇಶ್ವರ ಪಾತ್ರ, ಚಾಮಲಾರಾಣಿಯ ಪಾತ್ರ ಭಾಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಆವಾಗ 900 ವರ್ಷಗಳ ಹಿಂದೆ ಚಾಮಲಾರಾಣಿಯವರ ವಚನ ರಕ್ಷಣೆ ಮಾಡಿದರೆ ಇವತ್ತು ಆ ವಚನಗಳ ಪ್ರಚಾರವನ್ನು ನಮ್ಮ ಖುಬಾ ತಾಯಿಯವರೇನಪ್ಪ ಅಂದ್ರೆ ಬಸವ ಸಮಿತಿಯ ಮೂಲಕ, ಅರವಿಂದ್ ಜತ್ತಿ ಅಣ್ಣವರೇನಪ್ಪ ಅಂದ್ರೆ ಬಸವ ಸಮಿತಿಯ ಮೂಲಕ ಪ್ರಚಾರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆ ಪ್ರಚಾರ ಕಾರ್ಯನೂ ಕೂಡ ನಾವು ನೆನೆಸಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮ. ಇನ್ನು ಜೊತೆಗೆ ವೇದಿಕೆ ಮೇಲೆ ಅಧ್ಯಕ್ಷರಾಗಿ ಇವತ್ತು ದತ್ತಿ ದಾಸೋಹಿಗಳಾಗಿರ್ತಕ್ಕಂಥ ಶರಣಬಸಪ್ಪ ನಿಷ್ಠಿಯವರು, ಅವರು ಕುಟುಂಬದ ಬಗ್ಗೆ ಹೇಳಬೇಕಾಗಿತ್ತಾರೆ ಅವ್ರದ್ದೇ ಒಂದು ಉಪನ್ಯಾಸ ಮಾಲೆ ಆಗ್ತಾರೆ. ಆ ನಿಷ್ಠೆ ಅಂತಕ್ಕಂಥದ್ದು ಸುಮಾರು 300 ವರ್ಷಗಳ ಹಿಂದೆ ಸುರಪುರದ ರಾಜ ಮನೆತನದೊಳಗೆ ಮಂತ್ರಿಯಾಗಿ ಅಧಿಕಾರವನ್ನು ನಿರ್ವಹಿಸಿರ್ತಕ್ಕಂಥ ಕುಟುಂಬನೇ ನಿಷ್ಠಿ ಮನೆತನ. ಅಂದರೆ ಇವರು ಮೂಲತಃ ಚಿಂಚೋಳಿ ತಾಲೂಕಿನ ಸುಲೇಪೇಡದವರಾಗಿದ್ದರು. ಕೊನೆಗೆ ಏನಪ್ಪ ಸುರಪುರಕ್ಕೆ ವ್ಯಾಪಾರಕ್ಕಾಗಿ ಸುರಪುರ ಕಡೆ ಹೋದಾಗ ಕೊನೆಗೆ ಅಲ್ಲೇ ಏನಪ್ಪ ಅಂದ್ರೆ ಉಳ್ಕೊಂಡು ಅಲ್ಲಿ ಸುರಪುರದ ಮಹಾರಾಜರ ಅದರೊಳಗೆ ಮಂತ್ರಿಗಳಾಗಿ ಅಧಿಕಾರವನ್ನು ವಹಿಸಿಕೊಂಡವರು. ಇವತ್ತು ಮೊದಲನೇದು ಮಂತ್ರಿ ಯಾರು ಅಂದರೆ ವೀರಪ್ಪ ಅಂತಕ್ಕಂಥ ಮೊದಲನೇ ಮಂತ್ರಿ ಇರ್ತಾರೆ. ಇವತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶರಣಬಸಪ್ಪ ನಿಷ್ಠಿಯವರು 8ನೇ ತಲೆಮಾರಿ ಇರೋದು. ಅವರೆಲ್ಲ ಲೆಕ್ಕನೇ ಕೊಟ್ಟಾರೆ ನಮಗೆ, ಹೆಸರುಗಳು ಸಹಿತ ನಮಗೆ ದಾಖಲೆಯನ್ನು ಕೊಟ್ಟಿದ್ದಾರೆ. 8ನೇ ತಲೆಮಾರಿನವರು. 7ನೇ ತಲೆಮಾರಿನವರೇ ಯಾರು ಅಂದರೆ ಲಿಂಗೈಕ್ಯ ವೀರಭದ್ರಪ್ಪ ನಿಷ್ಠಿಯವರು, ಇವರ ಪೂಜ್ಯ ತಂದೆಯವರು. ಅವರ ಸ್ಮರಣಾರ್ಥವಾಗಿ ಇವತ್ತು ನಾವು ದತ್ತಿ ದಾಸೋಹಿಯನ್ನು ನಡೆಸ್ತಾ ಇದ್ದೀವಿ. ಅಂದರೆ ಇವ್ರದ್ದು ಕುಟುಂಬದ ಬಗ್ಗೆ ಬಹಳ ದೊಡ್ಡ ಇತಿಹಾಸವನ್ನು ನಾವು ನೋಡ್ತೀವಿ. ನಾವು ಅಂದರೆ ಯಾಕೆ ಇವರಿಗೆ ನಿಷ್ಠೆ ಅಂತ ಹೆಸರು ಬಂತು? ಮೊದಲು ಇವರಿಗೆ ಬೇರೆ ಹೆಸರಿತ್ತು. ಈ ಹೆಸರು ಇವ್ರಿಗೆ ಏನಾಯ್ತು ಅಂದರೆ ಪಟ್ಟಣ ಶೆಟ್ಟಿ ಅಂತ ಕರಿತಿದ್ರು. ಆ ಪಟ್ಟಣ ಶೆಟ್ಟಿ ಹೋಗಿ ನಿಷ್ಠೆ ಹೆಂಗಾಯಿತು ಅಂದರೆ ರಾಜರು ವಹಿಸಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಅತ್ಯಂತ ನಿಷ್ಠೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಮಾಡುವುದರಿಂದ ನಿಷ್ಠೆ ಅಂತಕ್ಕಂಥ ಹೆಸರು ಬಂದಿದೆ ಅಂತಕ್ಕಂಥದ್ದನ್ನು ಕೂಡ ನಮಗೆ ಉಲ್ಲೇಖ ಸಿಗ್ತವೆ. ಜೊತೆಗೆ ಅಷ್ಟೇ ಅಲ್ಲ, ಒಂದು ಸಲ ಏನಪ್ಪ ಅಂದ್ರೆ ಆ ಏನು ನಿಷ್ಠೆ ಮನೆತನದ ಏನು ವೀರಪ್ಪ ಅವರಿದ್ದರು, ಅವರ ಧರ್ಮಪತ್ನಿಯವರು ಮತ್ತು ಆ ರಾಜರ ಧರ್ಮಪತ್ನಿಯವರು ದಾಸಿಯರು, ಇವ್ರ ಮನೆಯ ದಾಸಿಯವರು ಅವ್ರ ಮನೆಯ ದಾಸಿಯವರು ಇಬ್ಬರು ಒಂದು ಸಲ ಮಾರ್ಕೆಟ್ಗೆ ಹೋಗ್ತಾರಂತೆ. ಮಾರುಕಟ್ಟೆಗೆ ಹೋದಾಗ ಕೊನೆಗೇನಪ್ಪ ಅಂದ್ರೆ ಅಲ್ಲಿ ಏನಾಗ್ತದೆ ಅಂದರೆ ಒಂದು ಕುಂಬಳಕಾಯಿ ನೋಡ್ತಾರೆ. ಅಲ್ಲಿ ಇರ್ತಕ್ಕಂಥದ್ದು ಒಂದೇ ಕುಂಬಳಕಾಯಿ. ಇವ್ರ ಮನೆಯ ಸೇವಕಿ ಹೇಳ್ತಾಳೆ ನನಗೆ ಬೇಕು ಅಂತ, ಆ ಮನೆಯ ಸೇವಕಿ ಹೇಳ್ತಾಳೆ ನನಗೆ ಬೇಕಂತ. ಅದರ ಬೆಲೆ 2 ರೂಪಾಯಿ 3 ರೂಪಾಯಿ. ಕೊನೆಗೆ ಒಂದಕ್ಕೊಂದು ರೇಟ್ ಹೆಚ್ಚು ಮಾಡ್ತಾರೆ, ಹರಾಜು ಮಾಡ್ದಂಗೆ ನಾನು ಹೆಚ್ಚು ನೀನು ಹೆಚ್ಚು ಅಂದು. ಕೊನೆಗೆ ಇವ್ರ ಮನೆಯ ಸೇವಕಿ ಅಂದರೆ ನಿಷ್ಠಿಯವರ ಮನೆಯ ಸೇವಕಿ 1000 ರೂಪಾಯಿಗಳನ್ನು ಕೊಟ್ಟು ಆ ಕುಂಬಳಕಾಯಿಯನ್ನು ತಂದು ಮನೆಗೆ ಕೊಡ್ತಾರೆ. ಕೊನೆಗೆ ಮಂತ್ರಿಗಳು ಹೇಳ್ತಾಳೆ, ನಡೆದಿದ್ದೆಲ್ಲ ಹೇಳ್ತಾಳೆ, ತಾಯಿ ನೋಡ್ರಿ ಅವರ ರಾಣಿಯರ ಸೇವಕಿ ಬಂದಿದ್ದರು, ಅವರಿಗೆ ಕಾಂಪಿಟೇಷನ್ ಮಾಡಿ ಸ್ಪರ್ಧೆಯನ್ನು ಮಾಡಿ ನಮಗೆ ಕುಂಬಳಕಾಯಿ ಬೇಕೇ, ನೀವು ತೊಗೊಂಡು ಬಾ ಅಂತ ಹೇಳಿದ್ರಿ ಅಂದ್ರೆ ನಾನು ನಿಮ್ಮ ಮನೆಗೆ ತಂದಿಟ್ಟೀನಿ, 1000 ರೂಪಾಯಿ ಹೋಗ್ಯಾವ. ಅವಾಗ ಅವ್ರಂತಾರಮ್ಮ ನೀ 1000 ರೂಪಾಯಿ ಕೊಟ್ಟಿರಬೇಕು, ಆದರೆ ನಮಗೆ ಕುಂಬಳಕಾಯಿ ಏನಪ್ಪ ಅಂದ್ರೆ ಇದು ಯಾರ್ದು ಹಕ್ಕದ ಅಂದ್ರೆ ಮಹಾರಾಜರ ಹಕ್ಕದ, ರಾಜರ ಹಕ್ಕದ, ಇದು ಅವ್ರಿಗೆ ಒಯ್ದು ಕೊಡೋಣ ಅಂಥೇಳಿ ರಾಜರಿಗೆ ಒಯ್ದು ಎಲ್ಲ ಘಟನೆಯನ್ನು ಹೇಳ್ತಾರೆ. ಅವಾಗಂತಾರೆ ಎಷ್ಟು ನಿಷ್ಠಾವಂತ ಮನೆಯಪ್ಪ ನಿಮ್ಮದು, ಎಷ್ಟು ನಿಷ್ಠಾವಂತರದಿರಿ, ನಿಮ್ಮ ಸೇವಕಿನೂ ನಿಷ್ಠಾವಂತಳು, ನೀವು ನಿಷ್ಠಾವಂತರಿದ್ದೀರಿ ಅಂತ ಅವರಿಗೆ ನಿಷ್ಠೆ ಅಂತ ಬಿರೋದನ್ನು ಕೊಟ್ಟು ಇಡೀ ನಂದು ಏನು ವಂಶ ಅದ ನಮ್ಮ ರಾಜವಂಶ, ಆ ರಾಜವಂಶ ಇರೋ ತನಕ ನಿಮ್ಮ ಕುಲದವರಿಗೆ ನಾನು ಮಂತ್ರಿಯನ್ನಾಗಿ ಮಾಡ್ತೀನಿ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ದರು. ಅಂಥ ಮನೆತನ. ಇವರ ಜೀವನದೊಳಗೂ ಘಟನೆಗಳಾಗಿರ್ತಾವೆ. ಬಹುಶಃ ತಾಯಿ ನಮಗೂ ಕೂಡ ಪವಾಡಗಳಂದ್ರೆ ಕೆಲವರಿಗೆಲ್ಲ ಪ್ರಶ್ನೆ ಮಾಡ್ತಾರೆ. ಆದ್ರೆ ಸರ್ ಅವ್ರು ಹೇಳಿದ್ರು ಒಂದು ಪವಾಡ, ಇವರು ತಾಯಿಯವ್ರು ಇನ್ನೂ ಜೀವಂತ ಅದಾರೆ. ನೀಲಮ್ಮ ನಿಷ್ಠೆ ಅಂತ, ನೀಲಮ್ಮ ತಾಯಿ ನಿಷ್ಠೆ ಅಂತ 93 ವಯಸ್ಸು. ಈಗಲೂ ಕೂಡ ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಇಷ್ಟಲಿಂಗ ಪೂಜೆ ಒಳಗೆ ನಿರತರಾಗ್ತಾರೆ, ಶಿವಯೋಗದೊಳಗೆ ಲೀನರಾಗ್ತಾರೆ. ಈಗಲೂ ಕೂಡ ನೋಡಿ 93 ವರ್ಷ, ಇನ್ನು ವಯಸ್ಸಿನೊಳಗೆ ಇಲ್ಲಿ ಇಷ್ಟಲಿಂಗ ಪೂಜೆ ಮಾಡ್ಕೊಂಬೋದಾಗಲಾಗ್ಯದ, ಕೊರಳೊಳಗೆ ಇಷ್ಟಲಿಂಗ ಧರಿಸ್ಕೊಳ್ಳೋದಾಗಲಾಗ್ಯದ. ಅಂಥವ್ರು 93 ವರ್ಷ ಆದರೂ 2 ಟೈಮ್ ಏನಪ್ಪ ಅಂತ ಮಾಡ್ತಾರೆ. ಕೊನೆಗೆ ಅವರಿಗೆ ಕ್ಯಾನ್ಸರ್ ರೋಗ ಬಂದದ್ದು ಕೂಡ ಕಡಿಮೆ ಆಗಿದೆ ಅಂತಕ್ಕಂಥದ್ದು ಭಾಳ ಅದ್ಭುತವಾಗಿರ್ತಕ್ಕಂಥ ವಿಚಾರ.
ಕೊನೆಗೆ ಅವರು ಒಂದು ಪವಾಡವನ್ನು ಅವ್ರ ಜೀವನದೊಳಗೆ ನಡೆದದ್ದು ಹೇಳಿದ್ರು. ಯಾವಾಗ ಅವರು ಮೊದಲನೇ ಇವ್ರು ಏನು ತಾಯಿಯ ಗರ್ಭದೊಳಗೆ ಇರಬೇಕಾದ್ರೆ ಅವರು ಪ್ರತಿದಿನವೂ ಕೂಡ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಬೆಳಗ್ಗೆ ಹೋಗಿ ಏನಪ್ಪ ಅಂದ್ರೆ ಪ್ರಾರ್ಥನೆ ನಮಸ್ಕಾರ ಮಾಡಿ ಬರ್ತಿದ್ರು. ಒಂದು ಸಲ ಹೋದಾಗ ಬೆಳಗ್ಗೆ ಯಾರೂ ಇರೋದಿಲ್ಲ. ಕೊನೆಗೇನಪ್ಪ ಅಂದ್ರೆ ಇವರೇ ಹೋಗ್ತಾರೆ, ಹೋಗಿ ಆ ದೇವಸ್ಥಾನದ ಪ್ರದಕ್ಷಿಣೆ ಹಾಕ್ಬೇಕು ಅನ್ನೋದ್ರಾಗ ತುಂಬು ಗರ್ಭಿಣಿಯಾಗಿರ್ತಾರೆ. ಒಮ್ಮೆ ಜೋಲಿ ಹೋದಂಗೆ ಆಗ್ತಾರೆ, ಕಾಲು ಜಾರ್ತದ, ಜಾರಿ ಇನ್ನೇನು ಬೀಳ್ತಾರೆ ಅನ್ನೋದ್ರೊಳಗೆ ಯಾರೋ ಟೊಂಕಿಗೆ ಕೈ ಹಿಡ್ದಂಗೆ ಆಗ್ತದೆ. ಕೈ ಹಿಡ್ದಂಗೆ ಆಗ್ತದೆ. ಅವ್ರು ಒತ್ತ ಸಾವರಿಸ್ಕೊಂಡು ನೋಡ್ತಾರೆ, ಯಾರು ಇರಂಗಿಲ್ಲ. ಒಳಗೆ ಬಂದು ಗರ್ಭಗುಡಿ ಒಳಗೆ ಕೇಳ್ತಾನೆ ಪೂಜಾರಿಗೆ, ಏನಪ್ಪ ನೀ ಏನಾರೇ ಬಂದು ನನಗೇನು ಕೈ ಹಿಡ್ದಿದ್ದೇನು ಅಥವಾ ಹಿಂಗೆ ಹಿಡ್ದಿದ್ದೇನು? ಇಲ್ಲರಿ ಅಮ್ಮವ್ರೆ, ನಾ ಏನೂ ಹಿಡ್ದಿಲ್ಲ. ಅವಾಗ ಅವ್ರು ಅನ್ಕೋತಾರೆ, ನನಗೆ ಕೈ ಹಿಡಿದು ರಕ್ಷಣೆ ಮಾಡಿದವ್ರು ಯಾರಂದ್ರೆ ಸಾಕ್ಷಾತ್ ಕಲಬುರಗಿ ಶರಣಬಸವೇಶ್ವರರೇ ಅಂತಕ್ಕಂಥದ್ದು. ಅದು ಇಂಥ ಪವಾಡಗಳು ನಮ್ಮ ಜೀವನದೊಳಗೆ ಘಟಿಸ್ತಾವೆ. ಇವುಗಳನ್ನು ನಂಬಬೇಕಾಗ್ತದೆ. ಅದಕ್ಕಾಗಿ ಇದೇ ಪವಾಡವನ್ನು ಸಿದ್ದರಾಮೇಶ್ವರ ಪವಾಡ ಆಗಿರ್ಬೋದು, ಕೊನೆಗೆ ಅನೇಕ ಪವಾಡಗಳನ್ನು ನಾವು ನೋಡ್ತೀವಿ. ಅದಕ್ಕಾಗಿ ಇಂಥ ಅಮೂಲ್ಯವಾಗಿರ್ತಕ್ಕಂಥ ಜ್ಞಾನಭರಿತವಾಗಿರ್ತಕ್ಕಂಥ ವಿಷಯವನ್ನು ಸಿದ್ದರಾಮೇಶ್ವರ ಬಗ್ಗೆ, ಅಲ್ಲಮ ಪ್ರಭುಗಳ ಬಗ್ಗೆ ಸರ್ ಅವರು ಹೇಳಿದರು, ದಂಡೇ ಸರ್ ಅವರು ಹೇಳಿದರು. ನಾವೆಲ್ಲ ವಿಚಾರ ಯಾವ ವಿಷಯ ಅಂದಾಗ ಸರ್ ಅವರು 14ನೇ ಜನವರಿಗೆ ಸಿದ್ದರಾಮೇಶ್ವರ ಜಯಂತಿ ಇದೆ, ಆ ವಿಷಯದ ಕುರಿತಾಗಿ ಮಾತಾಡಬೇಕು ಅಂತ ಹೇಳಿದಾಗ ನಾನು ಸಂತೋಷ ಒಪ್ಪಿಕೊಂಡಿದ್ದೀನಿ. ಹಾಗಾಗಿ ಇಲ್ಲಿವರೆಗೆ ನನ್ನ ಮಾತುಗಳನ್ನು ಕೇಳಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಿಷ್ಠಿ ಸರ್ ಅವರಿಗೂ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೂ ನನ್ನ ಶರಣಾರ್ಥಿಗಳನ್ನು ತಿಳಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಶರಣ.